ಪರಾಶರಸೂನುಃ ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರು ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನನ್ನ ಅಧ್ಯಾತ್ಮ ಬಂಧುಗಳೇ, ಭಗವಂತನ ಅವತಾರಗಳು ಅಂದರೆ ತುಂಬ ಇದೆ. ಭಗವಂತನ ಅವತಾರಗಳು ಪುರಾಣಗಳಲ್ಲಿ ಸುಮಾರು ಅವತಾರಗಳನ್ನು ಹೇಳಿದ್ದಾರೆ. ಬೇರೆ ಮನ್ವಂತರದ ಅವತಾರ, ಅದರಲ್ಲಿ ಸಾಮಾನ್ಯವಾಗಿ ಹೆಚ್ಚು ಪ್ರಚುರವಾದದ್ದು ವೈವಸ್ವತ ಮನ್ವಂತರದ ಅವತಾರಗಳು. ವೈವಸ್ವತ ಮನ್ವಂತರ ಅಂದರೆ ಈಗ ನಾವು ಬದುಕಿರುವ ಮನ್ವಂತರ. ಆ ವೈವಸ್ವತ ಮನ್ವಂತರದಲ್ಲಿ ಆದ ಅವತಾರಗಳಲ್ಲೂ 10 ಅವತಾರಗಳು ಹೆಚ್ಚು ಪ್ರಸಿದ್ಧ. ಅದನ್ನೊಂದು ಪ್ರತ್ಯೇಕ 10 ಅವತಾರಗಳು ನೋಡಿ. ವೈವಸ್ವತ ಮನ್ವಂತರದಲ್ಲಿ 10 ಅಲ್ಲ, ಈ 10ಕ್ಕೆ ಸೇರಿದ ಬಹಳ ದೊಡ್ಡ ಅವತಾರ ಇದೆ, ವೇದವ್ಯಾಸರು. ಯಾಕೆಂದರೆ ಇವತ್ತು ಈ ದೇಶದಲ್ಲಿ ಏನಾದರೂ ಒಂದು ಧಾರ್ಮಿಕ, ಸಾಂಸ್ಕೃತಿಕ, ಜ್ಞಾನ ಪರಂಪರೆ, ವೈದಿಕ ವಿದ್ಯಾ ಪರಂಪರೆ ಅಂತ ಉಳಿದಿದ್ದರೆ ಅದು ವೇದವ್ಯಾಸರಿಂದ, ಇನ್ಯಾರು ಒಬ್ಬರೇ. ಆಮೇಲೆ ಅಮೃತ ಮಥನದ ಕಥೆ ಬರುತ್ತೆ, ಕೂರ್ಮಾವತಾರ. ಆದರೆ ಅಮೃತ ಕೊಟ್ಟವನು ಬರೋಲ್ಲ ಹತ್ತಿರಲ್ಲಿ, ಅಮೃತ ಹಂಚಿದವಳು ಬರುವುದಿಲ್ಲ, ಅಮೃತ ತಂದವನು ಬರೋ. ಅಮೃತ ತಂದ ಧನ್ವಂತರಿ ಹತ್ತಿರಲ್ಲಿ ಸೇರಲಿಲ್ಲ, ಅಮೃತ ಹಂಚಿದಂಥ ಮೋಹಿನಿ ಹತ್ತಿರಲ್ಲಿ ಸೇರಲಿಲ್ಲ. ಹಾಗಾಗಿ ಈ 3 ರೂಪಗಳು ಪ್ರಧಾನ, ಬಹಳ ಮುಖ್ಯ. ಈ ಮನ್ವಂತರದ ರೂಪಗಳನ್ನ 3 ಬಿಟ್ಟು 10 ಅವತಾರಗಳು ಅಂತ ಹೇಳಿದರು. ಅದು ಒಂದು ಸಂಗತಿ. ಈ 10 ಅವತಾರಗಳಲ್ಲಿ ಅನೇಕ ಅಭಿಪ್ರಾಯ ಭೇದಗಳಿವೆ. ಮೊದಲು ಸುಮ್ಮನೆ ಏನೇನು ಪರಂಪರೆಯಲ್ಲಿ ಬಂದಿರತಕ್ಕಂಥ ಅಭಿಪ್ರಾಯ ಭೇದಗಳು, ಅನುಸಂಧಾನ ಭೇದಗಳು, ಉಪಾಸನೆಯ ವೈವಿಧ್ಯಗಳು, ಅದನ್ನಷ್ಟೇ ಹೇಳಿ ಆಮೇಲೆ ಅದರ ಬಗ್ಗೆ ಯಾವ ಚಿಂತನೆ ಎಲ್ಲಿ ಬೆಳೆದು ಬಂತು, ಹೆಚ್ಚು ಔಚಿತ್ಯಪೂರ್ಣವಾದ ಚಿಂತನೆ ಯಾವುದು ಅನ್ನೋದನ್ನು ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಮೊದಲನೇದಾಗಿ 10 ಅವತಾರಗಳು ಯಾವುದು? ಈಗ ನಾವು ಧನ್ವಂತರಿಯನ್ನು ಬಿಟ್ಟೆವು, ಮೋಹಿನಿಯನ್ನು ಬಿಟ್ಟೆವು, ಆಯಿತು, ವೇದವ್ಯಾಸರನ್ನು ಬಿಟ್ಟೆವು. ಉಳಿದ 10 ಯಾವುದು ಅಂತ ಅನ್ನುವಾಗ ಸುಮಾರಾಗಿ 3 ಅಭಿಪ್ರಾಯ ಭೇದಗಳಿವೆ. ಮೊದಲನೇ 5 ಅವತಾರಗಳಲ್ಲಿ ಅಭಿಪ್ರಾಯ ಭೇದ ಇಲ್ಲ, ಅನುಸಂಧಾನ ಭೇದ ಇದೆ. ಅದು ಮತ್ತೆ ನೋಡೋಣ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, 7 ಅವತಾರಗಳ ತನಕ ಎಲ್ಲರೂ ಈ 7 ಅವತಾರ ಇದೇ ಕ್ರಮದಲ್ಲಿ ಹೇಳ್ತಾರೆ. ಆಮೇಲೆ ಹೆಚ್ಚು ಪಾಪ್ಯುಲರ್ ಆಗಿ ಗೊತ್ತಿದೆ 8ನೇ ಅವತಾರ ಕೃಷ್ಣ, 9ನೇ ಅವತಾರ ಬುದ್ಧ, 10ನೇ ಅವತಾರ ಕಲ್ಕಿ. ಇದು ಬಹಳ ವ್ಯಾಪಕವಾಗಿ ಬಳಕೆಯಲ್ಲಿರುವ ಮತ್ತು ನಮ್ಮ ದೇಶದ 2 ಮಹಾನ್ ಆಚಾರ್ಯರು ಒಪ್ಪಿರತಕ್ಕಂಥದ್ದು, ಶಂಕರಾಚಾರ್ಯರು ಮತ್ತು ಮಧ್ವಾಚಾರ್ಯರು. ಇವರು ಈ ದಶಾವತಾರವನ್ನು ಉಲ್ಲೇಖ ಮಾಡ್ತಾರೆ. ಕೃಷ್ಣ 8ನೇ ಅವತಾರ, 9 ಬುದ್ಧ, 10ನೇ ಕಲ್ಕಿ. ಆದರೆ ನೀವು ಇದು ಸ್ವಲ್ಪ ವ್ಯತ್ಯಾಸ ಮಾಡ್ತಾರೆ. ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಈ ಅವತಾರಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಏನು ಅಂದರೆ ರಾಮ 7 ಅವತಾರಗಳು ಸರಿ, 8ನೇ ಅವತಾರ ಬಲರಾಮ, 9ನೇ ಅವತಾರ ಕೃಷ್ಣ, 10ನೇ ಅವತಾರ ಕಲ್ಕಿ. ಇದು ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಅವರು ಬುದ್ಧನನ್ನು ಬಿಟ್ಟುಬಿಡ್ತಾರೆ.
ಅಲ್ಲಿ ಬಲರಾಮನನ್ನು ಬಲರಾಮ ರಾಮ ಕಲ್ಕಿ. ಇನ್ನು ನೀವು ಉತ್ತರ ಭಾರತಕ್ಕೆ ಹೋದರೆ ವಂಗ ಸಂಪ್ರದಾಯ, ಚೈತನ್ಯ ಭಕ್ತಿ ಪಂಥ, ಅಲ್ಲಿ ಬಹಳ ದೊಡ್ಡ ಭಕ್ತಿ ಪಂಥದ ಕೇಂದ್ರ ಅದು ಬಂಗಾಳ. ಅಲ್ಲಿ ಅವರು ದಶಾವತಾರ, ಅದೇ ನಮಗೆ ದಶಾವತಾರದ ಆರಾಧಕರಲ್ಲಿ ಒಬ್ಬನಾದ ದೊಡ್ಡ ಕವಿ ಜಯದೇವ, ಅವನು ಭಗವಂತನ 10 ಅವತಾರಗಳನ್ನು ಅವನ ಗೀತಗೋವಿಂದ ಅನ್ನುವ ಕಾವ್ಯ ತಾವು ಕೇಳಿರ್ತೀರ, ಓದದೇ ಇದ್ದವರು ಕೂಡ. ಯಾಕೆಂದರೆ ಸಂಗೀತ ಕಚೇರಿಗಳಲ್ಲಿ, ನೃತ್ಯಗಳಲ್ಲಿ ಗೀತಗೋವಿಂದದ ಬಳಕೆ ಸಾಕಷ್ಟಾಗತ್ತೆ. ಮತ್ತು ಇನ್ನೊಂದೇನು ಅಂದರೆ, ನಮ್ಮ ದೇಶದಲ್ಲಿ ಮೊಟ್ಟ ಮೊದಲು ಈ ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತ ಅನ್ನುವ ಡಿವಿಷನ್ ಆಗುವ ಮುಂಚೆ ಒಂದೇ ಅಖಂಡವಾದ ಸಂಗೀತ ಇತ್ತು. ಅದು ಕರ್ನಾಟಕ ಸಂಗೀತವಾಗಿರಲಿಲ್ಲ, ಹಿಂದೂಸ್ತಾನಿ ಸಂಗೀತವಾಗಿರಲಿಲ್ಲ. ಸಂಸ್ಕೃತದಲ್ಲಿ ಅನೇಕ ಸಂಗೀತ ಗ್ರಂಥಗಳು ಸಿಗ್ತವೆ, ರಾಗ ವಿಬೋಧ ಇತ್ಯಾದಿಗಳು. ಅದರಲ್ಲಿ ಹೇಳಿರತಕ್ಕ ರಾಗದ ಯಾವ ವಿವರವೂ ಈಗಿನ ಕರ್ನಾಟಕ ಸಂಗೀತದಲ್ಲೂ ಇಲ್ಲ, ಹಿಂದೂಸ್ತಾನಿ ಸಂಗೀತದಲ್ಲೂ ಇಲ್ಲ. ಅಂದರೆ ಇದು ಮತ್ತೆ ಅದರಿಂದ 2 ಕವಲಾಗಿ ಬೆಳೆದು ಬಂದಂಥ ಪದ್ಧತಿ. ಆ ಹಿಂದಿನ ಭಾರತೀಯ ಸಂಗೀತ ಹೇಗಿತ್ತು ಅನ್ನೋದಕ್ಕೆ ಸುಮಾರಾಗಿ ನಮಗೆ ದಾಖಲೆ ಸಿಗೋದು ಜಯದೇವನ ಅಷ್ಟಪದಿಗಳನ್ನು ಇವತ್ತು ಹಾಡ್ತಾರಲ್ಲ, ನೃತ್ಯಕ್ಕೆ ಬಳಸ್ತಾರಲ್ಲ, ಅದು ಈ 12ನೇ ಶತಮಾನಕ್ಕಿಂತ ಮೊದಲು ಇಡೀ ಭಾರತದಲ್ಲಿ ಅದು ಸಂಸ್ಕೃತ ಗ್ರಂಥಗಳಲ್ಲಿ, ಸಂಗೀತ ಗ್ರಂಥಗಳಲ್ಲಿ ಸಿಗತಕ್ಕ ಲಕ್ಷಣಗಳನ್ನು ಒಳಗೊಂಡದ್ದು. ಆ ಜಯದೇವ ಬಹಳ ದೊಡ್ಡ ವೈಷ್ಣವ ಕವಿ, ಅವನು ದೊಡ್ಡ ವಿಷ್ಣು ಭಕ್ತ. ಅವನು ಹೇಳ್ತಾನೆ, ವೇದಾನ್ ಉದ್ಧರತೆ ಜಗನ್ನಿವಹತೆ ಭೂಗೋಳ ಉದ್ಬಿಭ್ರತೆ ದೈತ್ಯಂ ಧಾರಯತೆ ಛಲಂ ಕಲಯತೆ ಕ್ಷತ್ರಕ್ಷಯಂ ಕುರುವತೆ. ಮೊದಲನೇ ಅವತಾರ ವೇದಾನ್ ಉದ್ಧರತೆ, ವೇದಗಳನ್ನು ಉದ್ಧಾರ ಮಾಡಿದ ಮತ್ಸ್ಯಾವತಾರ. ಮತ್ಸ್ಯಾವತಾರದಲ್ಲಿ ವೇದಗಳನ್ನು ಉದ್ಧಾರ ಹೇಗೆ ಮಾಡಿದ ಅನ್ನೋದನ್ನು ಮತ್ತೆ ನೋಡೋಣ. ನಾನೀಗ ಬರೀ ಆ ಅವತಾರಗಳು 10 ಯಾವುದು ಅನ್ನೋದಲ್ಲಿರುವ ಮತಭೇದಗಳನ್ನಷ್ಟೇ ಹೇಳ್ತಾ ಇದ್ದಾನೆ. ವೇದಾನ್ ಉದ್ಧರತೆ, ವೇದಗಳನ್ನು ಉದ್ಧಾರ ಮಾಡಿದ ಮತ್ಸ್ಯಾವತಾರ. ಜಗನ್ ನಿವಹತೆ, ಬ್ರಹ್ಮಾಂಡವನ್ನು ಎತ್ತಿ ಹಿಡಿದ ರೂಪ ಕೂರ್ಮಾವತಾರ. ಆಮೇಲೆ ಭೂಗೋಳ ಉದ್ಬಿಭ್ರತೆ, ಭೂಮಿಯನ್ನು ಎತ್ತಿ ಹಿಡಿದ ರೂಪ. ಭೂಮಿ ರಸಾತಳಕ್ಕೆ ಕುಸಿದಾಗ ಬಹಳ ಅದ್ಭುತವಾದ ಸಂಗತಿ ಇದು. ಅದರ ವಿವರ ಮತ್ತೆ ನೋಡೋಣ. ಯಾಕೆಂದರೆ ವೈಜ್ಞಾನಿಕವಾಗಿ ನಮ್ಮ ವಿಜ್ಞಾನಿಗಳು ಗಂಭೀರವಾಗಿ ಚಿಂತಿಸಬೇಕಾದ ಒಂದು ವಿಜ್ಞಾನ ಇದೆ ಈ ವರಾಹ ಅವತಾರದಲ್ಲಿ. ಅದನ್ನು ನಾವು ಮತ್ತೆ ಹೇಳೋಣ. ನನಗೆ ಬರೀ ಸ್ಥೂಲವಾಗಿ 10 ಸಂಖ್ಯೆಯ ಒಂದು ಕಾನ್ಸೆಪ್ಟನ್ನು. ಭೂಗೋಳ ಉದ್ಬಿಭ್ರತೆ, ಭೂಮಿ ತನ್ನ ಕಕ್ಷೆಯಿಂದ ಕುಸಿದಾಗ ಮತ್ತೆ ಅದನ್ನು ಕಕ್ಷೆಯಲ್ಲಿಟ್ಟ ರೂಪ. ಬಹಳ ಅದ್ಭುತವಾದ ಸಂಗತಿ ಇದು. ಇದು ಏನಾಗುತ್ತೆ ಅಂದರೆ, ನಮ್ಮಲ್ಲಿ ನಮ್ಮ ಪರಂಪರೆಯ ಬಗ್ಗೆ ನಂಬಿಕೆ ಹೋಗುವುದಕ್ಕೆ ಬೇಕಾದಂಥ ತಪ್ಪು ಕೆಲಸವನ್ನು ಬೇರೆ ಮತದವರು ಮಾಡಿದ್ದಲ್ಲ, ನಾವೇ ಮಾಡಿದ್ದು. ನಾವು ನಮ್ಮ ಮಕ್ಕಳಿಗೆ ಸರಿಯಾಗಿ ಹೇಳಲಿಲ್ಲ, ಯಾಕೆಂದರೆ ನಾವು ತಿಳ್ಕೊಳ್ಳಿಲ್ಲ. ಆದ್ದರಿಂದ ಮಕ್ಕಳಿಗೆ ಹೇಳಲಿಕ್ಕೆ ನಮಗೂ ಗೊತ್ತಿರಲಿಲ್ಲ. ಆದರೆ ನಮಗೆ ಗೊತ್ತಿರದಿದ್ರು ಏನೋ ಅರ್ಥ ಇದೆ ಅನ್ನೋ ಒಂದು ಭಾವನೆ, ಅದ್ರ ಬಗ್ಗೆ ಭಕ್ತಿ ಶ್ರದ್ಧೆ ಇತ್ತು. ಆದರೆ ಮಕ್ಕಳು ಕೇಳಿದರು, ಯಾಕೆ ಹಾಗೆ ಅಂತ ಕೇಳಿದಾಗ ನಮಗೆ ಕಷ್ಟ ಆಯಿತು. ಯಾಕೆಂದರೆ ನಮಗೆ ಉತ್ತರ ಗೊತ್ತಿರಲಿಲ್ಲ. ಉತ್ತರ ಗೊತ್ತಿರದಿದ್ದೇ ನಾವು ನಂಬಿದ್ದೆವು. ಹಾಗೆ ಮಕ್ಕಳಿಗೆ ಹೇಳಲಿಕ್ಕಾಗತ್ತಾ? ನನಗೆ ಗೊತ್ತಿಲ್ಲ ಆದರೂ ನಂಬು. ಓಹೋ, ಇವ್ರಿಗೆ ಗೊತ್ತಿಲ್ಲ ಅನ್ನೋದು ಅವರಿಗೂ ಗೊತ್ತಾಗಿಬಿಡುತ್ತೆ. ಅದನ್ನ ಹಾಗೆ ಹೇಳುವಾಗಿಲ್ಲ. ಅದಕ್ಕೆ ನಮಗೆ ಗೊತ್ತಿದ್ದವರ ಹಾಗೆ ಪ್ರಿಟೆಂಡ್ ಮಾಡಿ ಬದುಕಿದೆವು. ಅದೆಲ್ಲ ಯಾಕೆ ನಿನಗೆ ಅಧಿಕ ಪ್ರಸಂಗ, ಹೇಳಿದಷ್ಟು ಮಾಡು, ದೊಡ್ಡವರಿಗೆ ಎದುರು ಮಾತಾಡಬೇಡ ಅಂತ. ಇದು ಇವತ್ತು ನಮ್ಮ ಹುಡುಗರು ನಾಸ್ತಿಕರಾಗಲಿಕ್ಕೆ ಈ ವರ್ತನೆ ಕಾರಣ ಆಯಿತು. ಅವರಿಗೆ ನಮ್ಮ ಹುಡುಗರು ದಡ್ರಲ್ಲ, ನಮ್ಮ ಅಪ್ಪ ಅಮ್ಮನಿಗೂ ಗೊತ್ತಿಲ್ಲದೆ ಮಾಡ್ತಾ ಇದ್ದಾರೆ ಅಂತ ಅದರ ನಂಬಿಕೆಯನ್ನು ಕೊಡ್ಕೊಂಡ್ರು. ಇದಕ್ಕೋಸ್ಕರ ಬಹಳ ಬಹಳ ಆಶ್ಚರ್ಯಕರವಾದ ಸಂಗತಿ ಏನು ಅಂತಂದರೆ, ಪ್ರಾಚೀನ ಉಪನಿಷತ್ಕಾರರು ಮೊಟ್ಟ ಮೊದಲು ಈ ಎಚ್ಚರ ಕೊಟ್ಟಿದ್ದರು ನಮಗೆ. ನಾನು ಯಾವಾಗಲೂ ಪ್ರಾರಂಭದಲ್ಲಿ ಇದನ್ನು ಹೇಳ್ತೇನೆ, ಪ್ರಾಯ ಗೀತೆ ಹೇಳುವಾಗಲೂ ಹೇಳಿರ್ಬೋದು. ಅವರಿಗೆ ಎಚ್ಚರ ಏನು ಅಂದರೆ, ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ. ನೀನು ಏನನ್ನಾದರೂ ಮಾಡು, ತಿಳಿದು ಮಾಡು ಅಂತ ಹೇಳಿ ಪ್ರಾಚೀನರು. ನಾವು ತಿಳ್ಕೊಳ್ಳಲಿಲ್ಲ, ಮಾಡಲಿಕ್ಕೆ ಶುರು ಮಾಡಿದೆವು. ತಿಳುವಳಿಕೆ ಇಲ್ಲದ ಕ್ರಿಯೆ ನಮ್ಮದು, ಅದು ಅಂಧಶ್ರದ್ಧೆ ಆಯಿತು. ಉಪನಿಷತ್ಕಾರ ಹೇಳಿದರು, ಯದೇವ ವಿದ್ಯೆಯ ಕರೋತಿ,
ನೀನು ಏನು ಮಾಡುತ್ತೀಯೋ ಅದರ ಹಿಂದೆ ವಿದ್ಯಾ ಅರಿವು ಇರಲಿ, ತಿಳಿದು ಮಾಡು. ಬರೇ ತಿಳಿಯೋದಲ್ಲ, ಶ್ರದ್ಧೆಯ ಮೊದಲು ತಿಳಿದು ನಂಬಿ ಮಾಡು. ನಮ್ಮಲ್ಲಿ ಎರಡೂ ಬೇಕು, ತಿಳುವಳಿಕೆ ಬೇಕು, ನಂಬಬೇಕು. ನಂಬುವುದಕ್ಕೆ ಕಾರಣ ಅರಿವು ಬೇಕು. ಕೆಲವರಲ್ಲಿ ತಿಳುವಳಿಕೆ ಇದೆ, ನಂಬಿಕೆ ಇಲ್ಲ. ಕೆಲವರಲ್ಲಿ ನಂಬಿಕೆ ಇದೆ, ತಿಳುವಳಿಕೆ ಇಲ್ಲ. ಈ ಎರಡೂ ಇರುವಂತಹದ್ದು ಕಮ್ಮಿ ಆಯಿತು ಒಂದು ಕಾಲಘಟ್ಟದಲ್ಲಿ. ಕಮ್ಮಿ ಆಗ್ತಾ ಅದರ ಬಗ್ಗೆ ತಿಳುವಳಿಕೆ ಕಮ್ಮಿ ಆಯಿತು, ಅದರ ರಿಸಲ್ಟ್ ನಂಬಿಕೆ ಕಮ್ಮಿ ಆಯಿತು. ನಮ್ಮ ಹುಡುಗರೇ ಇವತ್ತು ನಮ್ಮ ಧರ್ಮದ ಬಗ್ಗೆ ಅಶ್ರದ್ಧೆಯನ್ನು ಬೆಳೆಸಿಕೊಂಡು ನಮ್ಮ ಧರ್ಮಕ್ಕೆ ತೊಂದರೆ ಮಾಡುವವರು. ನಾನು ತುಂಬ ತಮಾಷೆಗೋಸ್ಕರ ನಿಮಗೊಂದು ಅನುಭವ ಹೇಳ್ತೇನೆ. ಉಡುಪಿಯಲ್ಲಿ ಕೃಷ್ಣ ಮಠ ಇದೆ. ಸಾವಿರಾರು ಜನರಿಗೆ ಕಲಿಯುವವರಿಗೆ ಅಲ್ಲಿ ಧರ್ಮಾರ್ಥ ಅನ್ನದಾನ ಮಾಡ್ತಾರೆ. ಇದು ಇವತ್ತಿನ್ನೇ ಇಲ್ಲ, ಶತಮಾನಗಳಿಂದ ಅದು ಬರ್ತಾ ಇದೆ. ಸಾವಿರಾರು ಜನ ಹುಡುಗರಿಗೆ, ಬರೀ ಸಂಸ್ಕೃತ ಓದುವವರಿಗಲ್ಲ, ಅದು ಆ ಸುತ್ತಮುತ್ತಲಿರುವ ಕಾಲೇಜುಗಳಲ್ಲಿ ಮತ್ತು ಹೈಸ್ಕೂಲುಗಳಲ್ಲಿ ಕಲಿಯುವ ಮಕ್ಕಳಿಗೆ ಅನ್ನದಾನ ಮಾಡ್ತಾರೆ. ನನ್ನ ಅಬ್ಸರ್ವೇಷನ್ ಪ್ರಕಾರ ಈ ಮಠದಲ್ಲಿ ಊಟ ಮಾಡಿ ಕಲಿತ ಹುಡುಗರೆಲ್ಲ ನಾಸ್ತಿಕರಾಗಿದ್ದಾರೆ. ಅವರು ಮಠವನ್ನು ದೇವರನ್ನು ಟೀಕಿಸುವುದರಲ್ಲಿ ಮುಂದಾಳುಗಳು ಅವರು. ಇದು ನಮ್ಮ ದುರಂತ. ನಮ್ಮ ಧರ್ಮ ಸಂಸ್ಥೆಗಳಿಂದ ಉಪಕಾರ ಪಡೆದು ಧರ್ಮದ್ವೇಷವನ್ನು ಬೆಳೆಸ್ಕೊಳ್ತಾ ಇದ್ದಾರೆ ನಮ್ಮ ಹುಡುಗರು. ಇದು ವಿದೇಶಿಯರಲ್ಲ. ವಿದೇಶಿಯರು ಮಾಡೋದು ಒಂದು ಕಡೆ ನಡೀತಾ ಇದೆ. ಪೆಪ್ಪರ್ಮೆಂಟ್ ಕೊಟ್ಟು, ಚಾಕ್ಲೇಟ್ ಕೊಟ್ಟು, ಸೀರೆ ಕೊಟ್ಟು ಕನ್ವರ್ಟ್ ಮಾಡೋದು, ಅದೆಲ್ಲ ಒಂದು ಕಡೆ ನಡೀತಾ ಇದೆ ಗುಟ್ಟಿನಲ್ಲಿ. ಇದು ನಮ್ಮ ಒಳಗೆ, ಇದು ಗೋಣಿಚೀಲದೊಳಗೆ ಇಲಿ ಇದ್ದ ಹಾಗೆ ನಾವು ಹೊಲಿಗೆ ಹಾಕಿ ಕಟ್ಟಿಟ್ಟು ಉಪ್ಪರಿಗೆ ಇಟ್ಟ ಹಾಗಾಯಿತು. ಏನು ಉಳಿಯೋಲ್ಲ, ಯಾಕೆಂದರೆ ಗೋಣಿಚೀಲದೊಳಗೆ ಇಲಿ ಸೇರಿಬಿಟ್ಟಿದೆ. ನಾವು ಹೊರಗಿಂದ ಎಷ್ಟು ಗಟ್ಟಿಯಾಗಿ ಬಿಗಿದು ಏನು ಮಾಡಿದ್ರು ಏನು ಉಪಯೋಗ ಇಲ್ಲ. ಅದು ಒಂದು ಕಡೆ ಇರಲಿ, ಅರಿವಿನ ಪ್ರಶ್ನೆ. ಮತ್ತೆ ಈ ಪ್ರಕಾರ ಹೋಗ್ತಾ 2ನೇ ಅವತಾರ, 3ನೇ ಅವತಾರ, ಭೂಮಿಯ ಕುಸಿತ. ಭೂಮಿ ತನ್ನ ಕಕ್ಷೆಯಿಂದ ಕುಸಿದಾಗ. ಯಾಕೆ ನಾನು ಈ ಕಥೆ ಎಷ್ಟು ವಿವರ ಹೇಳಿದೆ ಅಂದರೆ, ಇದನ್ನು ನಾವು ಚಿಕ್ಕವರಿದ್ದಾಗ ಯಾರೂ ಮನೆಯಲ್ಲಿ ಹೇಳೋದಿಲ್ಲ. ನಾನು ಚಿಕ್ಕವನಿದ್ದಾಗಲೂ ಹೇಳಲಿಲ್ಲ, ಪ್ರಾಯ ನೀವು ಚಿಕ್ಕವರಿದ್ದಾಗ ಹೇಳಿ. ಮನೆಯಲ್ಲಿ ಏನು ಹೇಳ್ತಾರೆ ಅಂದರೆ, ಭೂಮಿಯನ್ನು ಹಿರಣ್ಯಾಕ್ಷ ಚಾಪೆ ಹಾಗೆ ಮಡಚಿ ಬಗಲಲ್ಲಿ ಇಟ್ಕೊಂಡು ಹೋದ, ಅದನ್ನು ಬಿಡಿಸಿ ವರಾಹ ಭೂಮಿಯನ್ನು. ಈ ಚಾಪೆ ಹಾಗೆ ಮಡಕಲಿಕ್ಕೆ ಹಪ್ಪಳವಾದವು ಭೂಮಿ ಇದ್ದರೆ. ಹಾಗೆ ಯಾವ ಪುರಾಣದಲ್ಲೂ ಇಲ್ಲ. ಅದು ಕಕ್ಷೆಯಿಂದ ಕುಸಿಯಿತು ಅಂತಿದೆ. ಇಷ್ಟು ಪರ್ಫೆಕ್ಟ್ ಆಗಿ ಸೈಂಟಿಫಿಕ್ ಆಗಿದೆ. ಮತ್ತು ಕಕ್ಷೆಯಿಂದ ಕುಸಿದಕ್ಕೆ ಇವತ್ತು ವೈಜ್ಞಾನಿಕ ಆಧಾರಗಳು ಸಿಕ್ಕಿವೆ. ಆದರೆ ನಾವು ಮಕ್ಕಳಿಗೆ ಇವತ್ತು ಕೂಡ ಚಾಪೆ ಅಂತೆ ಅಂದರೆ ಮಕ್ಕಳಿಗೆ ಅರ್ಥ ಆಗಬೇಕು ಅಂತ ಹಾಗೆ ಸರಳೀಕರಣ ಮಾಡಿ ಹೇಳಿದ್ರೋ ಏನೋ. ಮಕ್ಕಳಿಗೆ ಕಕ್ಷೆಯಿಂದ ಕುಸಿಯಿತು ಅಂದರೆ ಕಕ್ಷೆ ಅಂದರೆ ಏನು ಅಂತಾವೆ. ಏನು ಹೇಳಬೇಕು ಪಾಪ. ಹಾಗಾದರೆ ಒಂದು ಸರ್ಟನ್ ಏಜು ಅವರಿಗೆ ಅದು ಅರ್ಥ ಆಗುವವರೆಗೆ ಏನು ಚಾಪೆ ಹಾಗೆ ಮಡಚಿ ಬಗಲಲ್ಲಿ ಹಿಡ್ಕೊಂಡು ಹೋದ ಅಂತ ಹೇಳಿದರು. ಕೊನೆಗೆ ಅದೇ ಕಥೆ ಆಗೋಯ್ತು. ಅಂದರೆ ನಾವು ತಪ್ಪು ಕಥೆಯನ್ನು ಮಕ್ಕಳ ಕಿವಿಗೆ ಹಾಕಿಬಿಟ್ರೆ ಕೊನೆ ಅದೇ ಕಥೆ ಆಗಿಬಿಡುತ್ತೆ. ಆಯಿತು. ಆಮೇಲೆ ದೈತ್ಯಂ ಧಾರಯತೆ, 4ನೇ ಅವತಾರ, ದೈತ್ಯನ ಎದೆ ಸೀಳಿದ ಅವತಾರ. ಆಮೇಲೆ ಬಲಿಂಚಲಯತೆ, ಬಲಿಗೆ 3 ಹೆಜ್ಜೆ ದಾನ ಕೇಳಿ ಅವನನ್ನು ಪಾತಾಳಕ್ಕೆ ತಳ್ಳಿದ ರೂಪ. ಕ್ಷತ್ರಕ್ಷಯಂ ಕುರುವತೆ, ಆಮೇಲೆ ಕ್ಷತ್ರಿಯ ಸಂಹಾರ ಮಾಡಿದಂತೆ 21 ಬಾರಿ ಕ್ಷತ್ರಿಯ ಸಂಹಾರ ಮಾಡಿದ ಪರಶುರಾಮ ರೂಪ. ಆಮೇಲೆ ದೈತ್ಯಂ ಧಾರಯತೆ, ರಾವಣನನ್ನು ಸಂಹಾರ ಮಾಡಿದ ರೂಪ. ಆಮೇಲೆ ಹಲಂ ಕಲಯತೆ, ನೇಗಿಲು ಹಿಡಿದ ರೂಪ ಅಂದರೆ ಬಲರಾಮ ಬಂದ. 7 ಆದಮೇಲೆ 8ನೇದಾಗುವಾಗ ನೇಗಿಲು ಬಂತು ಅಂದರೆ ಬಲರಾಮ. ಆಮೇಲೆ ಕೃಷ್ಣ ಹೇಳಬೇಕಲ್ವ. ಇಲ್ಲಿಯ ಶ್ರೀ ವೈಷ್ಣವರ ಸಂಪ್ರದಾಯದ ಪ್ರಕಾರ ಬಲರಾಮ, ಕೃಷ್ಣ, ಕಲ್ಕಿ ಅವರು ಅದನ್ನು ಬಿಟ್ಟ, ಕೃಷ್ಣನನ್ನು ಬಿಟ್ಟ. ಅಲ್ಲಿ ಬಂಗಾಳದ ಸಂಪ್ರದಾಯದ ಹಲಂ ಕಲಯತೆ ಕ್ಷತ್ರಕ್ಷಯ. ಆಮೇಲೆ ಕೃಷ್ಣ ಅಲ್ಲ, ಮತ್ತೆ ಮ್ಲೇಚ್ಛನ್ ಮೂರ್ಛಯತೆ, ಅಜ್ಞಾನಿಗಳಿಗೆ ಮೋಹ ಭರಿಸುವಂಥ ಬುದ್ಧ ರೂಪ, ಮತ್ತು ದುಷ್ಟರನ್ನು ಸಂಹಾರ ಮಾಡಿದಂಥ. ಹೀಗೆ ದಶಾಕೃತಿ ಕೃತೆ ಕೃಷ್ಣಾಯ ತುಭ್ಯಂ ನಮಃ ಅಂತ. ಅವರ ಪ್ರಕಾರ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ಬಲರಾಮ, ಪರಶುರಾಮ, ದಾಶರಥಿ ರಾಮ, ಬಲರಾಮ, ಬುದ್ಧ, ಕಲ್ಕಿ. ಇವರು ಬುದ್ಧನನ್ನು ಬಿಟ್ಟು ಬಲರಾಮನನ್ನು ಸೇರಿಸಿದರು. ಅವರು ಬಲರಾಮನನ್ನು ಸೇರಿಸಿ, ಬುದ್ಧನನ್ನು ಸೇರಿಸಿ, ಕೃಷ್ಣನನ್ನು ಬಿಟ್ಟರು. ಹಾಗಾದರೆ ಕೃಷ್ಣ ಏನು?
ಅವ್ರು ಹೇಳ್ತಾರೆ ಕೃಷ್ಣಸ್ತು ಭಗವಾನ್ ಸ್ವಯಂ. ಇದು ಬಂಗಾಲದ ಕಲ್ಪನೆ. ಭಾಗವತದಲ್ಲಿ ಹೀಗೆ ಶ್ಲೋಕ ಇದೆ, ಕೃಷ್ಣಸ್ತು ಭಗವಾನ್ ಸ್ವಯಂ. ಅವರ ಪ್ರಕಾರ ಕೃಷ್ಣ ಅಂದರೆ ಅವತಾರ ರೂಪ ಅಲ್ಲ, ಅದು ಪೂರ್ಣಾಂಗ ಮೂಲ ರೂಪ. ಆ ಕೃಷ್ಣ 10 ಅವತಾರ ತಾಳಿದ ಅಂತ. ಇದು ಬಂಗಾಲದ ಕಲ್ಪನೆ. ಹಾಗಾಗಿ ಒಬ್ಬರಿಗೆ ಕೃಷ್ಣನನ್ನು ಬಿಟ್ಟು 10, ಬುದ್ಧ ಬಲರಾಮ ಸೇರಿಸಿ, ಮತ್ತೊಬ್ಬರಿಗೆ ಬುದ್ಧನನ್ನು ಬಿಟ್ಟು ಬಲರಾಮ ಕೃಷ್ಣ ಸೇರಿಸಿ. ಆದರೆ ಹೆಚ್ಚು ಜನಪ್ರಿಯವಾದ ಮತ್ತು ನಾನು ಈಗಲೇ ಹೇಳಿದಂತೆ ನಮ್ಮ ದೇಶದ 2 ಮಹಾನ್ ಆಚಾರ್ಯರು, ಶಂಕರರು ಮತ್ತು ಮಧ್ವರು, ಇವರಿಬ್ಬರು ಹೇಳಿರತಕ್ಕಂಥ ಅವತಾರ ಅದರಲ್ಲಿ ಕೃಷ್ಣನೂ ಇದ್ದಾನೆ, ಬುದ್ಧನೂ ಇದ್ದಾನೆ, ಬಲರಾಮ ಇಲ್ಲ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ. ಮತ್ಸ್ಯ ಕೂರ್ಮೋ ವರಾಹಶ್ಚ, ಅದು ನೃಸಿಂಹ ಬಟು ಭಾರ್ಗವಾಹ, ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧ ಕಲ್ಕೀಚ ತೇದಶ ಅಂತ ಪುರಾಣದಲ್ಲಿ ಇದೆ. ಇದನ್ನು ಪುರಾಣದಲ್ಲಿ ಬಂದಿರತಕ್ಕಂಥ ಈ 10 ಅವತಾರಗಳ ಕಾನ್ಸೆಪ್ಟನ್ನು 2 ಆಚಾರ್ಯರು ತಗೊಂಡಿದ್ದಾರೆ. ಯಾಕೋ ಆಮೇಲೆ ಸ್ವಲ್ಪ ಗೊಂದಲ ಆಯಿತು. ಬುದ್ಧನನ್ನು ತಗೊಂಡ್ರೆ ಕೆಲವರಿಗೆ ಯಾಕೆ ಗೊಂದಲ ಅದು ಗೊತ್ತಾ? ಬುದ್ಧನೂ ಕೃಷ್ಣ 10 ಅವತಾರಗಳಲ್ಲಿ ಸೇರಿದ್ದರೆ ಬುದ್ಧನನ್ನು ನಾವು ಪೂಜೆ ಮಾಡಬೇಕಿತ್ತಲ್ವ? ಬುದ್ಧನನ್ನು ಪೂಜೆ ಮಾಡುವುದು ಬಿಟ್ಟುಬಿಟ್ಟೆವು. ಬೌದ್ಧರ ಸೊತ್ತಾಗಿ ಹೋದ ಬುದ್ಧ ನಾವು ಕೈಬಿಟ್ಟೆವು. ಅದರಿಂದ ಬೌದ್ಧರ ಆರಾಧನೆ ಮಾಡುವ ಬುದ್ಧ ನಮ್ಮ ದೇವರಾಗಿರ್ಲಿಕ್ಕಿಲ್ಲ ಅಂತ ಕೆಲವರಿಗೊಂದು ಸಂಶಯ ಬಂತು. ಆದ್ದರಿಂದ ಬುದ್ಧನನ್ನು ಕೆಲವರು ಬಿಟ್ಟರು. ಅದು ಬುದ್ಧ ವೇದವನ್ನು ನಿರಾಕರಣೆ ಮಾಡಿದ, ಬುದ್ಧ ಯಜ್ಞಯಾಗವನ್ನು ನಿರಾಕರಣೆ ಮಾಡಿದ, ಬುದ್ಧ ದೇವರನ್ನು ನಿರಾಕರಣೆ ಮಾಡಿದ. ದೇವರೇ ಬಂದು ದೇವರನ್ನು ನಿರಾಕರಣೆ ಮಾಡೋದ? ಚೇಚೆ, ಅದು ಇರಲಿಕ್ಕಿಲ್ಲ. ಇವತ್ತಿಗೂ ಅನೇಕ ಪಂಡಿತರಿಗೆ ಈ ಭ್ರಮೆ ಇದೆ. ಬೆಂಗಳೂರಿನಲ್ಲಿ ಹೀಗೆ ವಾದ ಮಾಡತಕ್ಕಂಥ ಒಂದು ಪಂಡಿತ ವರ್ಗ ಇದೆ. ಬುದ್ಧ ಅಂದರೆ ಈ ಬುದ್ಧ ಅಲ್ಲ, ಮತ್ತು ಯಾವ ಬುದ್ಧ ಅಂತ ಅವರಿಗೂ ಗೊತ್ತಿಲ್ಲ. ಈ ಬುದ್ಧ ಅಲ್ಲ, ಯಾಕೆಂದರೆ ಇವನು ನಾಸ್ತಿಕ್ಯ, ದೇವರಿಲ್ಲ ಅಂತ ಹೇಳಿದವ, ಅದರಿಂದ ಈ ಬುದ್ಧ ಅಲ್ಲ ಅಂತ ಕೆಲವರು ವಾದ ಮಾಡ್ತಾರೆ. ಅದರ ತಮಾಷೆ ಏನು ಅಂತಂದರೆ, ಬುದ್ಧ ಇವರು ಏನು ಹೇಳೋದು? ಬುದ್ಧ ವೇದ ಪ್ರಮಾಣ ಅಂತ ಒಪ್ಪಲಿಲ್ಲ, ವೇದವನ್ನು ಪ್ರಾಮಾಣ್ಯವನ್ನು ಒಪ್ಪಲಿಲ್ಲ, ಬುದ್ಧ ಯಜ್ಞಯಾಗಗಳನ್ನು ಒಪ್ಪಲಿಲ್ಲ, ಬುದ್ಧ ದೇವರನ್ನು ಒಪ್ಪಲಿಲ್ಲ ಅಂತ ಯಾರು ಹೇಳಿದ್ದು? ಬುದ್ಧ ವೇದ ಅಪ್ರಮಾಣ ಅಂತ ಎಲ್ಲಿ ಹೇಳಿದ್ದಾನೆ? ಬುದ್ಧನೇ ಸ್ವತಃ ಬರೆದ ಗ್ರಂಥಗಳು ಸಿಗೋಲ್ಲ. ಬಟ್ ಅವನಿಗೆ ಸಂಬಂಧಪಟ್ಟ ಇತಿಹಾಸಗಳು, ಘಟನೆಗಳು, ಅವನ ಜೀವನದ ತ್ರಿಪಿಟಕಗಳು ಅಲ್ಲಿ ಇಲ್ಲಿ ದಾಖಲೆ ಆಗಿದೆ. ಎಲ್ಲಿಯಾದರೂ ಬುದ್ಧ ವೇದ ಪ್ರಮಾಣ ಅಲ್ಲ ಅಂತ ಹೇಳಿದ್ದು ಸಿಕ್ಕಿದೆಯೋ? ಇವತ್ತಿನವರೆಗೆ ಸಿಗಲಿಲ್ಲ. ತಮಾಷೆ ಏನು ಗೊತ್ತುಂಟ? ಇವರ ಲಾಜಿಕ್ ಏನು ಗೊತ್ತುಂಟ? ಬುದ್ಧ ವೇದ ಪ್ರಮಾಣ ಅಂತ ಹೇಳಲಿಲ್ಲ, ಅದರಿಂದ ಅಪ್ರಮಾಣ ಅಂತ. ಈಸ್ ಇಟ್ ಎ ಲಾಜಿಕ್? ಹೇಳ್ಬೋದು. ಈಗ ನೀವು ಲಾಜಿಕ್ ಮಾಡ್ಬೋದು, ನನ್ನ ಕಿಸೆಯಲ್ಲಿ 100 ರೂಪಾಯಿ ಇದೆ ಅಂತ ನಾನು ಹೇಳಲಿಲ್ಲ, ಅದರಿಂದ ನನ್ನ ಕಿಸೆಯಲ್ಲಿ 100 ರೂಪಾಯಿ ಇಲ್ಲ. ಲಾಜಿಕ್ ಅಲ್ವಾ ಇದು? ಇದೇ ಈ ಥರದ ಲಾಜಿಕ್ ಅಲ್ವಾ? ಇದ್ದದ್ದನ್ನು ಇಲ್ಲ ಅಂತ ಹೇಳಿದರೆ ಮಾತ್ರ ಪ್ರೂಫ್ ಆಗುತ್ತೆ ಹೊರತು ಏನು ಹೇಳದೇ ಇದ್ದರೆ ಸೈಲೆನ್ಸ್ ಒಂದನ್ನು ಪ್ರೂವ್ ಮಾಡುವುದಿಲ್ಲ. ಅಂದರೆ ಬುದ್ಧ ಎಲ್ಲಿಯೂ ಕೂಡ ವೇದ ಅಪ್ರಮಾಣ ಅಂತ ಹೇಳಲಿಲ್ಲ, ಅವಳು ವೇದ ಪ್ರಮಾಣ ಅಂತ ಹೇಳಲಿಲ್ಲ. ಹಾಗಾದರೆ ಡಿಸಿಷನ್ ಹೇಳಿ, ನಮಗೆ ಗೊತ್ತಿಲ್ಲ ಬುದ್ಧನ ಅವನಿಗೇನು ಅವನ ಸಿದ್ಧಾಂತ, ಅವನ ಕನ್ವಿಕ್ಷನ್ ಏನು ಗೊತ್ತಿಲ್ಲ, ಅವನು ಏನು ಹೇಳಲಿಲ್ಲ ಅಂತ ಹೇಳ್ಬೋದು ಹೊರತು ಬುದ್ಧ ವೇದ ಪ್ರಮಾಣ ಅಂತ ಹೇಳಲಿಲ್ಲ, ಅದರಿಂದ ವೇದ ಪ್ರಮಾಣ ಅಲ್ಲ ಅಂದರೆ ಲಾಜಿಕ್ ಆಗೋಲ್ಲ. ಬುದ್ಧ ಯಜ್ಞಯಾಗಗಳನ್ನು ನಿರಾಕರಿಸಿದ್ದಾನೆ ಅಂತ, ಅದರಿಂದ ಬುದ್ಧ ದೇವರಲ್ಲ. ತಮಾಷೆ ಏನು ಅಂದರೆ, ಯಜ್ಞಯಾಗಗಳನ್ನು ನಮ್ಮ ವೈದಿಕ ಧರ್ಮವೂ ನಿರಾಕರಿಸಿದೆ. ಪ್ಲವಾಹ್ಯೇತೆ ಅದೃಢಾ ಯಜ್ಞರೂಪಾ ಅಷ್ಟಾದಶೋಕ್ತಂ ಅವರಂ ಯೇಷು ಕರ್ಮ. ನಾವು ಯಾವುದನ್ನು ಪರಮ ಪ್ರಮಾಣ ಅಂತ ಹೇಳ್ತೀವಿ ವೈದಿಕ ಸಾಹಿತ್ಯ, ಅದರ ಕ್ರೀಮ್ ಉಪನಿಷತ್ತುಗಳು, ಅದರಲ್ಲಿ ಈ ಮಾತು ಬರುತ್ತೆ. ಏನಂದರೆ ಪ್ಲವಾಹ್ಯೇತೆ ಅದೃಢಾ ಯಜ್ಞರೂಪಾ. ಅಪ್ಪ, ಈ ಯಜ್ಞಯಾಗಗಳೆಲ್ಲ ತೂತು ಬಿದ್ದ ದೋಣಿಗಳು, ಇದರಲ್ಲಿ ಕೂತು ಪ್ರಯಾಣ ಮಾಡಿದರೆ ನೀನು ದಡ ಮುಟ್ಟಲಾರೆ ಅಂತಾರೆ. ಮತ್ತು ಇದು ಯಜ್ಞದ ನಿಂದನೆ ಅಲ್ವಾ? ಯಾವ ವೇದ ಯಜ್ಞ ಮಾಡಬೇಕು ಅಂತ ವಿಧಿಸಿತೋ ಅದೇ ವೇದ ಹಾಗೆ ಹೇಳುತ್ತೆ. ಯಜ್ಞಯಾಗಗಳು ತೂತು ಬಿದ್ದ ದೋಣಿಗಳು, ಪ್ಲವಾಹ್ಯತೆ ಅದೃಢಾಹ. ಆದ್ದರಿಂದ ನೀನು ಅದನ್ನು ಕಟ್ಟಿಕೊಂಡು ಆ ದೋಣಿಯಲ್ಲಿ ಕೂತು ನೀನು ನಿನ್ನ ದಡ ಸೇರಲಾರೆ. ಯಾಕಂದರೆ ನೀರು ಒಳಗೆ ಬರುತ್ತೆ, ಮಧ್ಯದಲ್ಲಿ ಮುಳುಗಿ ಹೋಗ್ತೀಯ ನೀನು. ಹೋಗ್ಕೊಳ್ಳಿ, ಭಾಗವತ ಏನು ಹೇಳುತ್ತೆ? ಅಗ್ನಿಮುಗ್ಧಾ ಧೂಮತಾಂತಾ ಸ್ವಂ ಲೋಕಂ ನ ವಿದಂತಿತೆ. ಯಜ್ಞಯಾಗಗಳ ಬಗ್ಗೆ ವೇದದ ಮಾತು ಮತ್ತು ಪುರಾಣದ ವೇದವ್ಯಾಸರ ಮಾತು.
ಅವ್ರು ಹೇಳ್ತಾರೆ, ಯಜ್ಞಯಾಗ ಮಾಡುವವರು ಅಗ್ನಿಮುಗ್ಧಾಹ, ಬೆಳಗಿನ ಸಂಜೆ ತನಕ ಅವರು ಹೋಮ ಹವನ ಇದೆ. ಅಗ್ನಿಮುಗ್ಧಾಹ, ಬೆಂಕಿಗೆ ಮರುಳಾದವರು. ಇದು ಅವ್ರ ದೊಡ್ಡ ಟೀಕೆ. ಯಜ್ಞ ಮಾಡುವವರು ಬೆಂಕಿ, ಯಾಕಂದ್ರೆ ಅದ್ರ ಬಿಡದಲ್ಲೇ ಕೂತ್ಕೊಳ್ತಾರೆ. ಬೆಂಕಿಗೆ ಮರುಳಾದವರು. ಅಷ್ಟೇ ಆದರೆ ಪರವಾಗಿಲ್ಲ, ಧೂಮತಾಂತಹ, ಹೊಗೆ ತಿಂದು ಸಾಯುವವರು. ಒಂದು ಇದಕ್ಕಿಂತ ಬೈಗೊಳ್ಬೇಕಾ? ಯಜ್ಞಯಾಗ ಮಾಡುವವರು ಬೆಂಕಿಗೆ ಮರುಳಾದವರು, ಹೊಗೆ ತಿಂದು ಸಾಯುವವರು. ಯಾಕೆಂದರೆ ಸ್ವಂ ಲೋಕಂ ನ ವಿದಂತಿತೆ. ಯಜ್ಞ ಅನ್ನೋದು ಯಜ್ಞಕ್ಕೋಸ್ಕರ ಅಲ್ಲ. ಕರ್ಮ ಈಸ್ ನಾಟ್ ಫಾರ್ ದ ಸೇಕ್ ಆಫ್ ಕರ್ಮ, ಕರ್ಮ ಈಸ್ ಫಾರ್ ದ ಸೇಕ್ ಆಫ್ ನಾಲೆಜ್. ಅರಿವನ್ನು ಕೊಡದೇ ಇದ್ದ ಕರ್ಮ ಅದು ಪ್ರಾರಬ್ಧ ಕರ್ಮ ಹೊರತು ಪುಣ್ಯಕರ್ಮ ಅಲ್ಲ. ನಮಗೆ ಇವತ್ತು ವೇದ ಈ ಎಚ್ಚರ ಕೊಟ್ಟಿತು, ಯಜ್ಞಯಾಗಗಳನ್ನು ಮಾಡುವ ಮೂಲಕ ನೀನು ಜ್ಞಾನವನ್ನು ಬೆಳೆಸಿಕೊಂಡ್ರೆ ಅದು ಪುಣ್ಯಕರ. ಯಜ್ಞ ಯಾಕೆಂದರೆ ಯಜ್ಞಕ್ಕೋಸ್ಕರ, ಕರ್ಮ ಕರ್ಮಕ್ಕೋಸ್ಕರ ಅನ್ನುವವನು ಅವನು ಅದರ ಫಲವನ್ನು ಕಳ್ಕೊಳ್ತಾನೆ. ಅದು ಬರೀ ಹೊಗೆ ತಿಂದು ಸಾಯ್ತಾನೆ. ಇದು ಹೋಗಲಿ, ಯಜ್ಞ ಮಾಡುವ ಪ್ರಕ್ರಿಯೆಯನ್ನು ಹೇಳುವಾಗ ಯಜುರ್ವೇದ ಏನು ಹೇಳಿತು ಗೊತ್ತಾ? ದಿಕ್ಷತೀಕಾಶಾನ್ ಕರೋತಿ ಕೋಹಿ ವೇದ ಯದ್ಯಮುಷ್ಮಿನ್ ಲೋಕೆ ಅಸ್ತಿವಾ ನವೇತಿ. ಅದ್ಭುತ ಇದು. ಯಜ್ಞಶಾಲೆ ಕಟ್ಟುವಾಗ ದಿಕ್ಷು ಎಲ್ಲ ಡೈರೆಕ್ಷನ್ಸ್ನಲ್ಲಿ 4 ಕಡೆ ಅತೀಕಾಶಾನ್ ಕರೋತಿ. ಅತೀಕಾಶ ಅಂದರೆ ವೆಂಟಿಲೇಷನ್ಸ್. ಎಲ್ಲ ಕಡೆ ವೆಂಟಿಲೇಷನ್ಸ್ ಮಾಡಿ ಯಜ್ಞಶಾಲೆಗೆ. ಯಾಕೆಂದರೆ ಕೋಹಿ ವೇದ, ನೀನು ಯಜ್ಞ ಮಾಡಿ ಸ್ವರ್ಗಕ್ಕೆ ಹೋಗ್ತೀವಿಲ್ಲೋ ಗೊತ್ತಿಲ್ಲ, ಬರೀ ಹೊಗೆ ತಿಂದದ್ದೇ ಆಗಿಬಿಟ್ರೆ ಕಡೆಗೆ ಅದಕ್ಕೆ ಹೊಗೆಯಾದು ಹೊರಗೆ ಹೋಗಲಿ. ಕೋಹಿ ವೇದ ಯಾರಿಗೆ ಗೊತ್ತು? ಯಾಕೆ ಇದ್ಯಮುಷ್ಮಿನ್ ಲೋಕೆ ಅಸ್ತಿವಾ ನವ, ನೀನು ಯಜ್ಞ ಮಾಡಿ ಸ್ವರ್ಗಕ್ಕೆ ಹೋಗ್ತೀಯೋ ಇಲ್ಲವೋ ಗೊತ್ತಿಲ್ಲ. ಅದರಿಂದ ಕಡೆಗೆ ಸ್ವರ್ಗವೂ ಇಲ್ಲ, ಇಲ್ಲಿ ಹೊಗೆ ತಿಂದದ್ದೇ ಬಂತು ಅಂತಾದರೆ ಅದಕ್ಕೆ ವೆಂಟಿಲೇಷನ್ಸ್ ಮಾಡೋದು. ಅಂದರೆ ಇದೆಲ್ಲ ಏನು ಹೇಳುತ್ತೆ? ಆ ಮಾತಿನ ಹಿಂದೆ ಎಷ್ಟು ಪ್ರಾಕ್ಟಿಕಲ್ ಆದಂಥ ಜೀವನದ ಸಂದೇಶ ಇದೆ. ಅವರು ತಿಳಿದು ಮಾಡಿದಾಗ ಇದೆಲ್ಲ ಅರ್ಥಪೂರ್ಣ ಆಗುತ್ತೆ. ತಿಳುವಳಿಕೆ ಇಲ್ಲದೆ ಮಾಡಿದರೆ ಹೊಗೆ ತಿನ್ನುವುದು ಪುಣ್ಯ, ಬೆಂಕಿಯಿಂದ ಕಾಯಿಸಿಕೊಳ್ಳುವುದು ಪುಣ್ಯ. ಯಾಕೆಂದರೆ ಅದು ಪುಣ್ಯ ನಮಗೆ ಬರೀ ಕೆನ್ನೆ ತಟ್ಟಿಕೊಂಡೇ ಗೊತ್ತು, ಒಂದು ವಿಷಯ ಗೊತ್ತಿಲ್ಲ. ಪುಸ್ತಕ ಭಗವದ್ಗೀತೆ ನಮ್ಮನೇಲಿ ಉಂಟ್ರಿ, ಏನು ಅದು ಪ್ರತಿ ನವರಾತ್ರಿ ದಿವಸ 3 ದಿವಸ ಅದಕ್ಕೆ ಗಂಧ ಮತ್ತು ಕುಂಕುಮ ಹಚ್ಚಿ ಮಂಗಳಾರತಿ ಮಾಡ್ತೇವೆ. ಏನು ಬಂತು? ನಾವು ಧರ್ಮಗ್ರಂಥಗಳನ್ನು ಆರಾಧಿಸುವುದು ಅಂದರೆ ಮಂಗಳಾರತಿ ಮಾಡುವುದಲ್ಲ. ಈಗ ಯಾವ್ಯಾವ ವಸ್ತುವಿಗೆ ಏನೇನು ವಿಧವೋ ಅದು ಅದರ ಪೂಜೆ. ಈ ಗೋಪೂಜೆ ಅಂತ ಉಂಟು ನಮ್ಮಲ್ಲಿ. ಗೋಪೂಜೆ ಅಂದರೆ ಅದನ್ನು ತಂದು ಪೀಠದಲ್ಲಿ ಕಟ್ಟಿ ಹಾಕಿ ಗಂಧಾನ್ ಸಮರ್ಪಯಾಮಿ, ಅಕ್ಷತಾನ್ ಸಮರ್ಪಯಾಮಿ, ಪುಷ್ಪಾಣಿ ಸಮರ್ಪಯಾಮಿ, ಕೇಶವಾಯ ನಮಃ, ನಾರಾಯಣಾಯ ನಮಃ ಅಂತ ಮಾಡೋದ. ಗೋಪೂಜೆ. ಗೋ ಅಂದರೆ ಗಾಹ ಯವಸಾದಿನ. ಕೃಷ್ಣ ಹೇಳಿದ, ಗೋವುಗಳಿಗೆ ಹೊಟ್ಟೆ ತುಂಬ ತಿನ್ಲಿಕ್ಕೆ ಹಾಕು, ಅಕ್ಕಚ್ಚಿ ಕೊಡು, ತಿನ್ಲಿಕ್ಕೆ ಕೊಡು, ಹಿಂಡಿ ಕೊಡು, ಅವನು ಪ್ರೀತಿಸು. ಹಟ್ಟಿಯಲ್ಲಿ ಅವುಗಳಿಗೆ ಸಮೃದ್ಧವಾಗಿ ಆನಂದವಾಗಿ ಬದುಕುವ ಅವಕಾಶ ಕೊಡು. ಅವಳು ಕೈಕಾಲು ಆಡಿಸಿ ನಿಮ್ಮ ತೋಟದಲ್ಲಿ ಓಡಾಡುವಂತೆ ಮಾಡು. ಅದು ಗೋಪೂಜೆ. ಅದಕ್ಕೆ ತಂದು ಕೈ ಕಟ್ಟಿ, ಹಗ್ಗ ಕಟ್ಟಿ, ಕಂಬ ಕಟ್ಟಿ ಹಾಕಿ ಗೋಪೂಜಾಖ್ಯಂ ಕರ್ಮ ಕರಿ ಶ್ರೀ ಗವಾಂತರದ ಶ್ರೀ ಗೋಪಾಲಕೃಷ್ಣಾಯ ಅರ್ಘ್ಯಂ ಸಮರ್ಪಯಾಮಿ ಅಂತ ಅಲ್ಲ ಪೂಜೆ ಮಾಡೋದು. ಸೊ ಯಾರಿಗೆ ಯಾವುದು ಪೂಜೆ? ಒಬ್ಬ ಅತಿಥಿ ಬಂದಿದ್ದಾನೆ, ಆತಿಥ್ಯೇನದು ವಿಪ್ರಾಗ್ರಿಯೇ, ಅವನನ್ನು ಬಂದು ಸ್ವಾಮಿ ಬನ್ನಿ ಪೀಠದಲ್ಲಿ ಕೂತ್ಕೊಳ್ಳಿ, ಅರ್ಘ್ಯಂ ಸಮರ್ಪಯ ಶುರು ಮಾಡೋದಾ? ಅಲ್ಲ, ಅವ್ರಿಗೆ ಚಂದ ಊಟ ಮಾಡಿ ಕಳಿಸಿ, ಅದು ಪೂಜೆ. ಅದರಿಂದ ಪ್ರತೀಕ ಯಾವುದೋ ಅದಕ್ಕೆ ತಕ್ಕ ಪೂಜೆ ಮಾಡಬೇಕು, ಹೊರತು ಎಲ್ಲಕ್ಕೂ ಒಂದೇ ಥರದ ಪೂಜೆ ಅಲ್ಲ. ಅದನ್ನು ಏನಾಗುತ್ತೆ ಅಂದರೆ ಯಜ್ಞ ಅಂತ ಅನ್ನೋದನ್ನು ಅರಿತು ಮಾಡುವ ಪೂಜೆ. ಇಲ್ಲದೇ ಬರೀ ಬೆಂಕಿ ಬರದೇ ಕೊಡೋದಾಯ್ತು. ಈ ಬುದ್ಧ ಹೇಳಿದ್ದು ಅದನ್ನೇ. ಅವನು ಯಜ್ಞಯಾಗಗಳನ್ನು ಮಾಡಬೇಡಿ ಅಂತ ಹೇಳಲಿಲ್ಲ. ಹಿಂಸಾ ವಿಹಾರ. ಒಂದು ಕಾಲದಲ್ಲಿ, ಬುದ್ಧನ ಕಾಲದಲ್ಲಿ ಏನಾಗಿತ್ತು ಗೊತ್ತಾ? ಯಜ್ಞ ಮಾಡೋದು ಯಾಕೆ ಅಂದರೆ ನಾನ್ ವೆಜ್ ಅವತ್ತು ಒಳ್ಳೆ ಅವತಾರ ಮಾಡಲಿಕ್ಕೆ, ಫೀಸ್ಟು, ನಾನ್ ವೆಜ್ ಫೀಸ್ಟು, ಪ್ರಾಣಿ ಬಲಿ ಕೊಡೋದು ಒಳ್ಳೆ ಅವತಾರ, ಮಾಂಸದ ಅವತರಣ ಸಿಗುತ್ತೆ ಅನ್ನೋದಕ್ಕೋಸ್ಕರ ಯಜ್ಞ ಮಾಡುವಂಥ ಜನ ಬೆಳೆದಾಗ ಬುದ್ಧ ಹೇಳಿದ, ಹಿಂಸೆ ಮಾಡಬೇಡ. ಧರ್ಮದ ಹೆಸರಿನಲ್ಲಿ, ವೇದದ ಹೆಸರಿನಲ್ಲಿ, ಯಜ್ಞದ ಹೆಸರಿನಲ್ಲಿ ಪ್ರಾಣಿ ಹಿಂಸೆ ಮಾಡಬೇಡ. ಅದರ ಹಿಂದೆ ಇರುವುದು ಧರ್ಮ ಪ್ರಜ್ಞೆ ಅಲ್ಲ, ಮಾಂಸದ ಚಟ. ಇಲ್ಲಿ ಏನು ವೇದ ನಿರಾಕರಣೆ ಏನಿದೆ? ಇದು ಬುದ್ಧ ದೇವರಿಲ್ಲ ಎಲ್ಲಿ ಹೇಳಿದ್ದಾನೆ? ತೋರಿಸಿ ಒಂದು ವಾಕ್ಯ. ಅಲ್ರಿ, ದೇವರು ಇದ್ದಾನೆ ಅಂತ ಹೇಳಿ ನಾನು ಇದ್ದದನ್ನು ಹೇಳ್ತಾ ಕೂತ್ಕೊಳ್ಬೇಕು ಯಾಕ್ರಿ? ಇಟ್ ಈಸ್ ಅಂಡರ್ಸ್ಟುಡ್ ಅಂತ ಹೇಳಿ. ಹೀಗಾಗಿ ಅಲ್ರಿ, ಬುದ್ಧನ ಶಿಷ್ಯರಿಗಾದರೂ ಗೊತ್ತಿರಬೇಕಿತ್ತಲ್ವ? ಬುದ್ಧನ ಶಿಷ್ಯರಿಂದ 4 ಗುಂಪಿದೆ. ಯಾರೂ ದೇವರನ್ನು ಒಪ್ಪಲಿಲ್ಲ, ಹೌದಾ? ನೀವು ವೈದಿಕರು ಬುದ್ಧನ ಅವರಿಗೆ ಅರ್ಥ ಆಗಲಿಲ್ಲ ಅಂತ ಹೇಳಿ 4 ಮಂದಿ ಶಿಷ್ಯರಿಗೆ ಒಬ್ಬರಿಗೂ ಅರ್ಥ ಆಗಲಿಲ್ವಾ? 4 ಮಂದಿ ಶಿಷ್ಯರು
ಅವರದ್ದೇ ಮಾತೇನು ಗೊತ್ತಾ, 4 ಪಂಥ ಯಾಕಾಯಿತು ಅಂತ ಬೌದ್ಧರಲ್ಲಿ ಒಂದು ಚರ್ಚೆ ಬಂತು. ಎಲ್ಲರೂ ಬುದ್ಧನನ್ನು ಫಾಲೋ ಮಾಡೋರು, ಒಬ್ಬೊಬ್ಬರು ಒಂದೊಂದು ಯಾಕೆ ಮಾಡ್ತಿದ್ದಾರೆ. ಯಾಕೆಂದರೆ ನಮಗೆ ಬುದ್ಧನ ಮಾತು ಅರ್ಥ ಆಗಲಿಲ್ಲ, ಅದರಿಂದ 4 ಜನ 4 ಥರ ಅರ್ಥ ಮಾಡಿ ಅವರೇ ಒಪ್ಕೊಂಡಿದ್ದಾರೆ ಅರ್ಥ ಆಗಲಿಲ್ಲ ಅಂತ. ಮತ್ತು ನಾವೇ ಅಂತಾರೆ ಕೆಡಿಸ್ಕೋಬೇಕು. ಬುದ್ಧನ ಮಾತು ಏನು ಅಂತ ನಮಗೆ ಅರ್ಥ ಆಗದೆ ಅವನು ಏನೋ ಹೇಳಿದ, ನಾವೇನೋ ಅರ್ಥ ಮಾಡಿಕೊಂಡೆವು. ಇವತ್ತಿನಿಂದ ಹಿಂದಿನಿಂದ ಇವತ್ತಿನ ತನಕವೂ ಇದೇ. ಮಹಾತ್ಮರನ್ನು ಅವರ ಅನುಯಾಯಿಗಳು ತಪ್ಪರ್ಥ ಮಾಡಿಕೊಂಡು ಕೊಲೆ ಮಾಡ್ತಾನೇ ಇದ್ದಾರೆ. ಹೀಗೆ ಬೌದ್ಧರು ನಿಜವಾಗಿ ಬುದ್ಧನನ್ನು ಅರ್ಥ ಮಾಡಿಕೊಳ್ಳದೆ 4 ಪಂಥ ನಿರ್ಮಾಣ ಆಯಿತು. ಇದರಲ್ಲಿ ಬುದ್ಧನ ತಪ್ಪೇನು? ಅವನ್ನ ಅರ್ಥ ಮಾಡಿಕೊಳ್ಳದೆ ಇದ್ದವರು ತಪ್ಪು. ಈ ಯಾಸ್ಕ ಒಂದು ಮಾತು ಹೇಳ್ತಾನೆ, ಬಹಳ ಬಹಳ ರೋಚಕವಾದ ಮಾತು. ವೇದಕ್ಕೆ ನಿರ್ವಚನ ಬರೆಯುವಾಗ, ನೈಷಸ್ಥಾನೋರ್ ಅಪರಾಧ ಯದೇನ ಮಂಧೋ ನ ಪಶ್ಯತಿ ಅಂತ. ಏನ್ರಿ ನಿಮ್ಮ ವೇದ ಅರ್ಥ ಆಗಲ್ಲ, ಡಿಕ್ಷನರಿಯಲ್ಲಿ ಇಲ್ಲದಂಥ ಶಬ್ದಗಳೆಲ್ಲ ಬರ್ತಾವೆ, ಅದರಲ್ಲಿ ಏನು ಶಬ್ದಗಳು ಏನೋ, ಅದು ಯಾವ ಸಂಸ್ಕೃತ ಡಿಕ್ಷನರಿಯಲ್ಲೂ ಅರ್ಥ ಇಲ್ಲ, ಏನು ವೇದಗಳು ಅದು? ಅದಕ್ಕೆ ಅವರು ಹೇಳಿದ್ರು, ಅಪ್ಪ, ಒಂದು ಕಂಬ ಇರುತ್ತೆ, ಕಂಬದ ಮೇಲೆ ಕಟ್ಟಡ ನಿಂತಿರುತ್ತೆ. ಒಬ್ಬ ಕುರುಡ ಹೋಗ್ತಾ ಇರ್ತಾನೆ. ಕುರುಡ ಹೋಗುವಾಗ ಅವನು ಕಾಣೋಲ್ಲ, ಕಂಬಕ್ಕೆ ಡಿಕ್ಕಿ ಹೊಡೆದ. ಅದು ಕುರುಡನ ತಪ್ಪು ಕಂಬದ ತಪ್ಪು ಅಂತ. ಅದು ಕಂಬದ ತಪ್ಪಲ್ಲ, ಕಂಬ ಕಿತ್ತು ತೆಗೆದ್ರೆ ಕಟ್ಟಡ ಉರುಳಿ ಬೀಳುತ್ತೆ. ಅದನ್ನು ಕಾಣದೇ ಇರುವುದು ಕಂಬ ಯಾಕೆ ಕಾಣಿಸಲಿಲ್ಲ ಅಂತ ಅದನ್ನು ಬೈಯೋದಲ್ಲ, ನಿನ್ನ ಕುರುಡುತನ. ಹಾಗೆ ನಿನಗೆ ವೇದ ಅರ್ಥ ಆಗದೆ ಇದ್ರೆ ಅದು ನಿನ್ನ ತಪ್ಪು ಹೊರತು ವೇದ ತಪ್ಪಲ್ಲ. ಏನು ಚಂದದ ಮಾತುಗಳನ್ನ ಹೇಳ್ತಾರೆ ನೋಡಿ ಪ್ರಾಚೀನರು. ನಿನಗೆ ನಿನ್ನ ವ್ಯುತ್ಪತ್ತಿಗೆ ಅದು ಅರ್ಥ ಆಗಲಿಲ್ಲ ಅಂದರೆ ಅರ್ಥ ಇಲ್ಲ ಅಂತ ಹೇಳ್ಬಿಡೋದ. ಈ ನಮ್ಮಲ್ಲಿ ಕೆಲವು ತೀರ್ಮಾನಗಳು ಮಾಡ್ತಾರೆ ನೋಡಿ, ಬಹಳ ಸಾಮಾನ್ಯವಾಗಿ ಯಾವ ಮತದವರೇ ಇರಲಿ, ಅವರಿಗೆ ಸ್ವಸ್ವ ಧರ್ಮ ತಮ್ಮ ತಮ್ಮ ಮೂಲಾಚಾರ್ಯರ ಬಗ್ಗೆ ಗೌರವ ಇರುತ್ತೆ, ಇರೋದು ತಪ್ಪಲ್ಲ. ಆದರೆ ವಿಷಯ ಏನು ಅಂದರೆ, ಇವಾಗ ನಾನು ಶಂಕರ ಇಟ್ಟಿದ್ದೇನೆ ಅಂತ ಇಟ್ಟುಕೊಳ್ಳಿ. ನಾನು ಹೇಳ್ತೀನಿ ಶಂಕರಾಚಾರ್ಯರನ್ನು ಬಿಟ್ಟು ಉಳಿದವರು ಯಾರೂ ಹೇಳಿದ್ದು ಸರಿಯಲ್ಲ, ಶಂಕರ ಹೇಳಿದ್ದು ಒಂದೇ ಸರಿ, ಅದು ಒಂದೇ ಜಗತ್ತಿನ ಪರಮ ಸತ್ಯ. ಯಾಕೆ? ನಾನು ಶಂಕರ ಇಟ್ಟಾದ್ದರಿಂದ ಓದಿಲ್ಲ. ನಾನು ಶಂಕರ ಇಟ್ಟು ನನ್ನಂಥ ಮಹಾನುಭಾವ ಅದರಲ್ಲಿ ಹುಟ್ಟಿದ್ರಿಂದ ಅದು ಕರೆಕ್ಟ್. ರಾಮಾನುಜರು ಕೇಳಿ, ಭಗವದ್ ರಾಮಾನುಜರು ಹೇಳಿದ್ದೇ ಕರೆಕ್ಟು, ಅದು ಬಿಟ್ಟು ಎಲ್ಲವೂ ತಪ್ಪು. ಯಾಕೆಂದರೆ ನನ್ನಂಥ ಮಹಾಪುರುಷ ಶ್ರೀ ವೈಷ್ಣವ ಧರ್ಮದಲ್ಲಿ ಹುಟ್ಟಿದ್ದರಿಂದ. ಮಾಧುರ ಹತ್ರ ಕೇಳಿ, ಶ್ರೀಮನ್ ಮಧ್ವಾಚಾರ್ಯರು ಹೇಳಿದ್ದೇ ಕರೆಕ್ಟು, ಉಳಿದವರು ಯಾರಿಗೂ ಜ್ಞಾನೋದಯ ಆಗಲಿಲ್ಲ. ಯಾಕೆ? ನನ್ನಂಥ ಮಹಾನುಭಾವ ಮಾಧ್ವನಾಗಿ ಹುಟ್ಟಿದ್ದರಿಂದ. ದಿಸ್ ಈಸ್ ದ ಲಾಜಿಕ್. ಯಾರೂ ತಮ್ಮ ಮೂಲ ಗ್ರಂಥಗಳನ್ನು ಓದಿ ಶ್ರದ್ಧೆ ಬೆಳೆಸಿಕೊಳ್ಳುವುದಿಲ್ಲ. ಮೂಢನಂಬಿಕೆ ಮಾತ್ರ ಇವತ್ತು ಉಳಿದಿರೋದು. ಇದು ಬೌದ್ಧರದ್ದು ಕಥೆ. ಹೀಗೆ ನಮ್ಮ ಗುರುಗಳು ಹೇಳಿದ್ದೇ ಸರಿ ಅಂತ ಅವರು ಮಾಡಿದ ಅರ್ಥ ಬೇರೆ. ಗುರುಗಳು ಹೇಳಿದ್ದು ಸರಿ ಹೌದು, ಆದರೆ ಇವರು ಮಾಡಿದ ಅರ್ಥ ಸರಿಯಲ್ಲ. ಹಾಗಾಗಿ ಈ ಎಲ್ಲ ಭ್ರಮೆಗಳು ಇವತ್ತು ಪಂಡಿತ ಮಂಡಳಿಯಲ್ಲಿ ಬೆಂಗಳೂರಿನ ಅನೇಕ ಜನ ಪಂಡಿತರಿಗೆ ಬುದ್ಧ ಅಂದರೆ ಐತಿಹಾಸಿಕ ಬುದ್ಧ ಅಲ್ಲ, ಇನ್ನೊಬ್ಬ ಯಾರೋ ಬುದ್ಧ ಇದ್ದಾನೆ ಅಂತ ಹೇಳ್ತಾರಲ್ಲ, ಅದು ಈ ಭ್ರಮೆಗಳಿಂದ ಬಂದದ್ದು. ಐತಿಹಾಸಿಕ ಬುದ್ಧನೇ, ಅದೇ ಬುದ್ಧ ಸೇರಿದ್ರು ಯಾವ ಬುದ್ಧ ಅನ್ನೋ ದೊಡ್ಡ ಗೊಂದಲ. ಇಲ್ಲಿ ಕೆಲವು ಪಂಡಿತರು ಎಲ್ಲಿ ತನಕ ಬುದ್ಧ ಅಂದರೆ ಗೌತಮ ಬುದ್ಧ ಅಲ್ಲ, ಈ ಸಂಶಯ ಬರಬಹುದು ಅನ್ನುವುದಕ್ಕೋಸ್ಕರ. ಏನು ತಮಾಷೆ ಅಂದರೆ, ಪ್ರಾಯ 13ನೇ ಶತಮಾನದಲ್ಲಿ ಶಂಕರನ ಕಾಲದಲ್ಲಿ ಈ ಗೊಂದಲ ಇರಲಿಲ್ಲ. ಅವರು ಬೌದ್ಧ ಧರ್ಮ, ಬುದ್ಧ ಬೌದ್ಧ ಧರ್ಮ ಅದರ ಬಗ್ಗೆ ದೇವರಲ್ಲ ಅಂತ ಹೇಳಲಿಕ್ಕೆ ಹೋಗಲಿಲ್ಲ. ಆಮೇಲೆ ರಾಮಾನುಜರ ಕಾಲದಲ್ಲಿ ಬುದ್ಧನನ್ನು 10 ಅವತಾರದಲ್ಲಿ ಕೈ ಬಿಟ್ಟರಲ್ಲ, ಅವಾಗ ಬುದ್ಧ ದೇವರಲ್ಲ, ಬುದ್ಧ ದೇವರ ಅವತಾರ ಅಲ್ಲ ಅನ್ನೋ ಭಾವನೆ ಬಂತು. ಯಾಕೆಂದರೆ ಅವನು ಐತಿಹಾಸಿಕ ಬುದ್ಧ. ನಮಗೆ ದೇವರು ಅನೈತಿಹಾಸಿಕ ಆಗಬೇಕು, ಅದು ಮುಖ್ಯ. ಐತಿಹಾಸಿಕ ಆದರೆ ದೇವರಾಗೋದು ಸಾಧ್ಯ ಇಲ್ಲ. ಸರಿ ಎಲ್ಲ ಬುದ್ಧ ಅಲ್ಲ ಅಂತ ಹೇಳಿದಾಗ, ಅದರ ನಂತರ ಬುದ್ಧ ಅಂದರೆ ಇದೇ ಬುದ್ಧ ಅಂತ ಕನ್ಫರ್ಮ್ ಮಾಡೋದಕ್ಕೋಸ್ಕರ ಮಧ್ವಾಚಾರ್ಯರು ಒಂದು ಮಾತು ಹೇಳಿದರು. ಏನು ಅಂದರೆ, ಇನ್ನೊಂದು ವಾದ ಉಂಟು. ಭಾಗವತದಲ್ಲಿ ಬುದ್ಧನ ಕಥೆ ಬರುತ್ತೆ, ಆದರೆ ಬುದ್ಧೋ ನಾಮ್ನ ಜಿನಸುತಃ ಕೀಕಟೇಶು ಭವಿಷ್ಯತಿ ಅದು. ಬುದ್ಧೋ ನಾಮ್ನ ಜಿನಸುತಃ, ಜಿನನ ಮಗ ಬುದ್ಧ ಅಂತ ಹೇಳಿ ಭಗವಂತ ಅವತಾರ ಮಾಡ್ತಾನೆ ಅಂತ ನಮ್ಮ ಮಾತು. ಅಲ್ಲಿ ಭಗವದ್ ಅವತಾರದಲ್ಲಿ ಬುದ್ಧನನ್ನು ಸೇರಿಸಿದ್ದಾರೆ, ಆದರೆ ಜಿನಸುತಃ ಅಂತ ಹೇಳಿದ್ದಾರೆ. ಶುದ್ಧೋಧನನ ಮಗ ಬುದ್ಧ ಅಲ್ಲ, ಇದು ಬೇರೆ ಶುರು ಮಾಡಿದರು ಪಂಡಿತರು. ಅದಕ್ಕೆ ಜಿನಸುತಃ ಅಂತ ಕೆಲವರ ಪಾಠ, ಬುದ್ಧೋ ನಾಮನ ಜನಸುತಃ ಅಂತ ಕೆಲವರ ಪಾಠ, ಬುದ್ಧೋ ನಾಮನ ಅಜಿನಸುತಃ ಅಂತ ಕೆಲವರ ಪಾಠ, ಬುದ್ಧೋ ನಾಮನ ಅಜನಸುತಃ ಅಂತ. ಅಂದರೆ ಅದು ಪದಚ್ಛೇದ ಹೇಗೆ ಮಾಡೋದು ಅಂತ ಗೊತ್ತಾಗಿಲ್ಲ. ಯಾಕಂದರೆ ಆ ಹೆಸರನ್ನ ಅಪ್ಪ ಅಂತ ಒಬ್ಬ ಬುದ್ಧ ಅನ್ನೋ ಮಗ ನಮಗೆಲ್ಲೂ ಸಿಗಲೇ ಇಲ್ಲ. ಈ ಬುದ್ಧನೇ, ಯಾಕೆಂದರೆ ಶಂಕರರು ಹೇಳಿದ್ದು
ಅನಂತರ ಅದನ್ನು ಕನ್ಫರ್ಮ್ ಮಾಡಿದವರು ಮಧ್ವರು. ಮಧ್ಯದಲ್ಲಿ ತಪ್ಪಿ ಹೋಯ್ತದು. ಅದಕ್ಕೆ ಕನ್ಫರ್ಮ್ ಮಾಡೋದಕ್ಕೋಸ್ಕರ ಮಧ್ವಾಚಾರ್ಯ ಏನು ಹೇಳಿದರು ಅಂದರೆ, ಶುದ್ಧೋದನೇತ್ಯೇವ ಜಿನೇತಿ ಚೋಕ್ತಃ ಅಂದರು. ಯಾರನ್ನ ನೀವು ಶುದ್ಧೋದನ ಅಂತ ಕರೀತೀರೋ ಅವನನ್ನೇ ಭಾಗವತದಲ್ಲಿ ಜಿನ ಅಂತ ಹೇಳಿತು. ನೋಡಿ, ಇಲ್ಲಿ ನಿಮಗೆ ಡೌಟ್ಸನ್ನು ಕ್ಲಿಯರ್ ಮಾಡಿ. ಜಿನ ಅಂತಂದರೆ ಇನ್ಯಾರೋ ಒಬ್ಬ ವ್ಯಕ್ತಿ ಅಲ್ಲ, ಶುದ್ಧೋದನನೇ. ಇಷ್ಟು ಹೇಳಿದ ಮೇಲೂ ನಮ್ಮ ಪಂಡಿತರಿಗೆ ಗೊಂದಲ ಪರಿಹಾರ ಆಗೋಲ್ಲ. ಆ ಶುದ್ಧೋದನನೇ ಬೇರೆ, ಆ ಜಿನನೇ ಬೇರೆ, ಆ ಬುದ್ಧನೇ ಬೇರೆ. ಅವನು ಇನ್ನೊಬ್ಬ ಶುದ್ಧೋದನ ಇದ್ದ, ಇನ್ನೊಬ್ಬ ಬುದ್ಧ ಇದ್ದ. ಇಂಥ ಮಂದಿಯನ್ನ ಯಾರು ತೃಪ್ತಿಪಡಿಸ್ಬೇಕು ಹೇಳಿ? ಆದರೆ ಅವರಿಗೆ ಏನು ಮಾಡಿದರೆ ಯಥಾರ್ಥ ಜ್ಞಾನ ಬರುವುದು ಸಾಧ್ಯವೇ ಇಲ್ಲ. ಅಷ್ಟು ಅಜ್ಞಾನದಲ್ಲಿ ಮುಳುಗಿಬಿಟ್ಟಂಥ ಮಂದಿ. ದೇವರೇ ಕಾಪಾಡಬೇಕು. ಇಷ್ಟು ಸ್ಪಷ್ಟ ಹೇಳಿದರು. ಇತಿಹಾಸದ ಶುದ್ಧೋದನ ಮಗ ಬುದ್ಧನೇ ಭಗವಂತನ 9ನೇ ಅವತಾರ ಅಂತ. ಹಾಗಾದ್ರೆ ಜಿನ ಅಂತ ಯಾಕೆ ಹೇಳಿದ್ರು ನೋಡಿ, ಅವ್ರು ಎಷ್ಟು ಉಪಪತ್ತಿ ಹೇಳಿದ್ರು. ಜಿನ ಅಂದರೆ ಜೈನ ಧರ್ಮದ ಲೀಡರು ಅಂತ ಅರ್ಥ. ಈಗ ತೀರ್ಥಂಕರನ್ನೆಲ್ಲರನ್ನೂ ಜಿನ ಅಂತ ಹೇಳ್ತಾರೆ. ಜೈನ ಧರ್ಮದ ಮೂಲ, ಅದರ ನಾಯಕ ಸ್ಥಾನದಲ್ಲಿ ನಿಂತವರು ಜಿನರು ಅಂತ ಜೈನ ಧರ್ಮದ ಕಾನ್ಸೆಪ್ಟ್. ಜಿನರು ಅಂದರೆ ಇಂದ್ರಿಯಗಳನ್ನು ಜಯಿಸಿದವರು ಅಂತ ಶಬ್ದದ ಅರ್ಥ. ಜಯತೀತಿ ಜಿನಃ, ಜಿತೇಂದ್ರಿಯರು ಅಂತ. ಜಿತೇಂದ್ರಿಯರು ಅಂದರೆ ಜೈನರು. ಆ ಇಂದ್ರಿಯ ರಕ್ಷಣೆ ಜಯಿಸಿ ಆ ಜೈನ ಧರ್ಮದವನ್ನು ಅಕ್ಷರಶಃ ಪಾಲಿಸ್ತಾ ಇದ್ದವರು ಮತ್ತು ಸಮಾಜಕ್ಕೆ ಬೋಧನೆ ಮಾಡ್ತಾ ಇದ್ದವರನ್ನ ಜಿನರು ಅಂತ ಹೇಳ್ತಿದ್ರು. ಶುದ್ಧೋದನ ಬೌದ್ಧ ಧರ್ಮ ಅಂತ ಅನ್ನೋ ಕಾನ್ಸೆಪ್ಟ್ ಬಂದದ್ದು ಬುದ್ಧನ ನಂತರ ತಾನೆ, ಗೌತಮ ಬುದ್ಧನ ನಂತರ. ಅದರ ಮೊದಲು ಶುದ್ಧೋದನ ಯಾವ ಧರ್ಮವನ್ನು ಅನುಸರಿಸ್ತಿದ್ದ? ಜೈನ ಧರ್ಮ ಅನುಯಾಯಿಯಾಗಿದ್ದ, ಜೈನ ಧರ್ಮದ ನಾಯಕನಾಗಿದ್ದ. ಅದರಿಂದ ಅವನನ್ನು ಜಿನ ಅಂತ ಭಾಗವತ ಕರಿ. ಇಷ್ಟು ಲಾಜಿಕಲ್ ಆಗಿ ಐತಿಹಾಸಿಕವಾಗಿ ಎಲ್ಲವನ್ನು ಸಂಗತವಾಗಿ ಕೂಡಿಸಿ ಮಧ್ವರು ಅದನ್ನು ವಿವರಣೆ ಕೊಟ್ಟರು. ಆದರೂ ಇವತ್ತಿಗೂ ಪಂಡಿತರಿಗೆ ಸಂಶಯ ಹೋಗಲಿಲ್ಲ. ಯಾಕೆಂದರೆ ಅವರ ತಲೆಯಲ್ಲಿ ಸಂಶಯವೇ ತುಂಬಿರೋದು, ಅದು ಹೋಗೋದು ಕಷ್ಟ. ಯಥಾರ್ಥ ಜ್ಞಾನವನ್ನು ಗ್ರಹಣ ಮಾಡುವುದಕ್ಕೂ ಪಡೆದು ಬಂದಿರಬೇಕು. ಕೆಲವರಿಗೆ ಯಥಾರ್ಥ ಜ್ಞಾನವನ್ನು ಎದುರು ತಂದು ತೋರಿಸಿದರೂ ಒಪ್ಪಿಕೊಳ್ಳಲ್ಲ ಕೆಲವರು. ಯಾಕೆಂದರೆ ಜೀವಯೋಗ್ಯತೆ ಹಾಗಿರುತ್ತೆ. ಅವರಿಗೆ ಅಯಥಾರ್ಥವೇ ತಲೆಗೆ ಹೋಗುವುದು. ದುರ್ಯೋಧನಿಗೆ ನೀವು ದುರ್ಯೋಧನ ಕಥೆಯಲ್ಲಿ ಮಾತು ಬರುತ್ತೆ ನೋಡಿ. ಕೃಷ್ಣ ಹೋದ ಸಂಧಾನ ಮಾಡಲಿಕ್ಕೆ, ಏನೋ ದಶಾವತಾರದ ಒಂದು ಅವತಾರ ಕೃಷ್ಣ ಸಂಧಾನ ಮಾಡಲಿಕ್ಕೆ ಅಂತ ದುರ್ಯೋಧನ ಹತ್ರ ಹೋದ. ಅವಾಗ ವಿದುರ ಒಂದು ಮಾತು ಹೇಳ್ತಾನೆ, ಕೃಷ್ಣ ನೀನು ಬರಬಾರದಿತ್ತು. ಯಾಕಪ್ಪ? ಯಾಕೆಂದರೆ ನೀನು ಬಂದು ಹೇಳಿದರೂ ಕೂಡ, ನೀನು ಬಂದು ಬುದ್ಧಿವಾದ ಹೇಳಿದರೂ ದುರ್ಯೋಧನ ಒಪ್ಪಲ್ಲ. ಅವನಿಗೆ ಯಾರು ಇನ್ನೊಬ್ಬರು ಹೇಳಿದ ಬುದ್ಧಿವಾದವನ್ನು ಜೀವಮಾನದಲ್ಲಿ ಕೇಳಿ ಗೊತ್ತಿಲ್ಲ. ನೀನು ಬಂದರೂ ಅಷ್ಟೇ, ವೇಸ್ಟ್ ಆಗತ್ತೆ ಅಂತ. ಅಲ್ಲ, ಅದೇನು ನನಗೆ ಗೊತ್ತಿದೆ ಆ ವಿಷಯ, ನೀನೇನು ಹೊಸ ಸಂಗತಿ ಹೇಳೋದು ಅಂದ ಕೃಷ್ಣ. ನನಗೆ ಗೊತ್ತಿದೆ, ನಾನು ಬಂದು ಹೇಳಿದ್ರು ಒಪ್ಪಲ್ಲ ಅಂತ ನನಗೆ ಗೊತ್ತಿದೆ. ಮತ್ತೆ ಯಾಕೆ ಬಂದಿದ್ದೆ? ಅದು ನನಗೆ ಮಾತ್ರ ಗೊತ್ತಿರೋದು, ಜಗತ್ತಿಗೆ ಗೊತ್ತಾಗಲಿ ಅಂತ ಬಂದೆ ಅಂತ. ಈಗ ಕೃಷ್ಣ ಹಾರದೇ ಇದ್ರೆ ಈ ಅಪವಾದ ಕೃಷ್ಣನ ಮೇಲೆ ಬರ್ತಿತ್ತಲ್ವ? ಕೃಷ್ಣ ಒಂದು ಪ್ರಯತ್ನ ಮಾಡಿದ್ರೆ ಆಗ್ತಿತ್ತು. ಆದರೆ ಕೃಷ್ಣ ಏನು ಮಾಡಿದ್ರೆ ಸುಮ್ಮನೆ ಕೂತ್ಬಿಟ್ಟ, ಅದರಿಂದ ಇದ್ದಾಯ್ತು ಒಂದು ಮಾತು ಬರ್ತಿರ್ಲಿಲ್ಲ. ಹೇಳ್ತಾನೆ, ನಾನು ಹೇಳಿದ್ರು ತಿದ್ದಿಕೊಳ್ಳದಷ್ಟು ದುಷ್ಟನಿದ್ದಾನೆ ಅಂತ ನಿನಗೆ ಗೊತ್ತಿದೆ, ನನಗೆ ಗೊತ್ತಿದೆ, ಆದರೆ ಪ್ರಪಂಚದ ಜನಕ್ಕೆ ಗೊತ್ತಿಲ್ಲ. ಎಲ್ರಿಗೂ ಗೊತ್ತಾಗಲಿ ಅಂತ ಬಂದದ್ದು ನಾವು. ನನಗೆ ಗೊತ್ತಿದೆ, ನಾನು ಹೇಳಿದ್ರು ಒಪ್ಪೋದಿಲ್ಲ ಅಂತ. ಅವನು ಒಪ್ಪೋದಿಲ್ಲ ಅನ್ನೋದನ್ನು ಒಪ್ಪಿಕೊಂಡೇ ಬಂದವ ನಾನು ಅಂತಾನೆ ಕೃಷ್ಣ. ಅಲ್ಲ, ಕೃಷ್ಣನ ನಿಲುವು ಎಷ್ಟು ಕ್ಲಾರಿಟಿ ನೋಡಿ, ಅದರಲ್ಲಿ ಗೊಂದಲವೇ ಇಲ್ಲ. ಒಂದು ವೇಳೆ ಒಪ್ಪಿದರೆ ಒಪ್ಪಲಿ ಅಂತ ಆಸೆಯಿಂದ ಬಂದೆ ಅಂತ ಹೇಳೋಲ್ಲ ಕೃಷ್ಣ. ಅವನು ಒಪ್ಪೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ, ನನಗೆ ಗೊತ್ತಿರುವ ಸತ್ಯ ಜಗತ್ತಿಗೆ ಗೊತ್ತಾಗಲಿ ಅಂತ ಬಂದೆ. ಹಾಗೆ ಈ ಸತ್ಯ ದುರ್ಯೋಧನ ಈ ಕೃಷ್ಣನೇ ಹೇಳಿದರೂ ಒಪ್ಪಲಿಲ್ಲ. ಅಂಥ ಪಂಡಿತರು ಇರ್ತಾರೆ. ಅವರಿಗೆ ನೀವು ದೇವರೇ ಒಂದು ಸತ್ಯ ಹೇಳಿದರು, ನೀವು ನೋಡಿ ಇದು ನಿಜವಾದ ಸತ್ಯ. ಭಗವಂತ ಒಂದು ವೇಳೆ ಅವರ ಅನುಷ್ಠಾನ, ಅವರ ಪೂಜೆ ಪುನಸ್ಕಾರ, ಅವರ ಪಾಂಡಿತ್ಯಕ್ಕೆ ಮೆಚ್ಚಿ ಚಕ್ರ ಶಂಖ ಗದಾ ಪದ್ಮಧಾರಿಯಾಗಿ ಬಂದುಬಿಟ್ಟ ಅಂತ ಇಟ್ಟುಕೊಳ್ಳಿ ಮನೆಗೆ. ಏನು ಮಾಡ್ತಾರೆ ಆ ಪಂಡಿತರು? ಕೂಡಲೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾರೆ, ಯಾರೊಬ್ಬ ನಾಟಕ ಕಂಪನಿಯ ವೇಷ ಹಾಕ್ಕೊಂಡು ಬಂದಿದ್ದಾನೆ. ಯಾಕಂದರೆ ದೇವರು ಬರೋದು ಸಾಧ್ಯವೇ ಇಲ್ಲ ಅಂತ ತೀರ್ಮಾನ ಅವರದು, ದೇವರು ನಂಬೋದು ಅಷ್ಟೇ. ಅವರು ಒಬ್ಬನು ನಾಟಕ ಕಂಪನಿಯವನು ಬಂದಿದ್ದಾನೆ, ತಕ್ಷಣ ಅರೆಸ್ಟ್ ಮಾಡಿ ಫೋನ್ ಮಾಡ್ತಾರೆ. ಇದು ನಮ್ಮ ಅವಸ್ಥೆ. ನಮಗೆ ದೇವರು ಬರಬಾರ್ದು, ನಮ್ಮ ಎದುರು ಬರದೇ ಇದ್ದಷ್ಟು ಕಾಲ ಅವನ ಅಸ್ತಿತ್ವವನ್ನು ಹೋಗ್ತೇವೆ. ಎದುರು ಅಂದರೆ ನಾವು ನಿರಾಕರಣೆ ಮಾಡಿ. ಅರ್ಥ ಉಂಟಾ? ದೇವರು ಬರೋದು ಏನಂತ? ಎಲ್ಲ ಸುಳ್ಳಲ್ವ? ನಮಗೆ ನಮ್ಮಲ್ಲಿ ನಾಸ್ತಿಕರಿಗಿಂತ ಹೆಚ್ಚು ನಾಸ್ತಿಕ್ಯ ಆಸ್ತಿಕರಲ್ಲಿ ತುಂಬಿಬಿಟ್ಟಿದೆ. ನಮಗೆ ದೇವರ ಬಗ್ಗೆ ಭರವಸೆ ಎನ್ನುವುದು ಒಂದು ನಾಟಕ ಆಗಿಬಿಟ್ಟಿದೆ. ಬಹಳ ದೊಡ್ಡ ದುರಂತ ಇದು. ಹಾಗಾಗಿ ಈ 10 ಅವತಾರಗಳ ಚರ್ಚೆಯನ್ನು ಸುಮಾರಾಗಿ ತಮ್ಮ ಮುಂದೆ ಇಟ್ಟೆ. ಬುದ್ಧನನ್ನು ಬಿಟ್ಟು ರಾಮಾನುಜಾಚಾರ್ಯ,
ಬುದ್ಧನನ್ನು ಸೇರಿಸಿ ಕೃಷ್ಣನನ್ನು ಬಿಟ್ಟು ಬಂಗಾಳದವರು. ಆಮೇಲೆ ಬುದ್ಧನನ್ನು ಸೇರಿಸಿ ಈ ಬುದ್ಧ ಅಲ್ಲ ಇನ್ಯಾವುದೋ ಅಪ್ರಬುದ್ಧ ಅಂತ ಹೇಳ್ಕೊಂಡು ಮತ್ತೆ ಕೆಲವರು. ಅಂದರೆ ನಮ್ಮ ದಡ್ಡತನಕ್ಕೆ ಮದ್ದೇ ಇಲ್ಲ. ಆದರೆ ನೀವು ಭಾಗವತ ನೋಡಿ, ಶಂಕರರ ಮಾತನ್ನು ನೋಡಿ, ಮಧ್ವರ ಮಾತನ್ನು ನೋಡಿ, ಎಲ್ಲ ಅಂದರೆ ಅದು ಸಮನ್ವಯ ಮಾಡಿಕೊಟ್ಟು ತೋರಿಸಿದ್ದಾರೆ ಅವರು. ಭಾಗವತ ಬುದ್ಧ ಭಗವಂತನ 9ನೇ ಅವತಾರ ಮತ್ತು ಆ ಬುದ್ಧ ಶುದ್ಧೋಧನನ ಮಗ. ಶುದ್ಧೋಧನೇತ್ಯೇವ ಜಿನೇತಿ ಚೌಕ್ತಃ. ಭಾಗವತದಲ್ಲಿ ಯಾರನ್ನ ಜಿನ ಅಂತ ಹೇಳಿದ್ದಾರೋ, ಬುದ್ಧನ ತಂದೆ ಜಿನ ಅಂತ, ಅವನೇ ಶುದ್ಧೋಧನ ಅನ್ನೋ ಮಾತನ್ನು ಘೋಷಣೆ ಮಾಡಿದರು ಆಚಾರ್ಯ ಮಧ್ವರು. ಯಾಕಂದರೆ ಈ ಗೊಂದಲ ಆವಾಗಲೇ ಪ್ರಾರಂಭ ಆಗಿರಬೇಕು, ಅಲ್ಲ ಅಲ್ಲ ಅಂತ. ಅಷ್ಟು ಹೇಳಿದ ಮೇಲೂ ಕೂಡ ಆಚಾರ್ಯರ ಮಾತಿಗೆ ಟ್ವಿಸ್ಟ್ ಮಾಡಿ ಬೇರೆ ಅರ್ಥಾಂತರ ಮಾಡ್ತಾರೆ ಹೊರತು ಸತ್ಯವನ್ನು ಒಪ್ಪಿಕೊಳ್ಳಿಕ್ಕೆ ಬಹಳ ಜನಕ್ಕೆ ಇನ್ನೂ ಮನಸ್ಸಿಲ್ಲ. ಅವು ಬಿಟ್ಟುಬಿಡೋಣ. ನಮಗೇನಾಗಬೇಕು, ಅವರವರ ಅಭಿಪ್ರಾಯಗಳಿಗೆ ಅವರವ್ರ ಬದ್ಧರು, ಅದನ್ನು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಇವಾಗ ನಾನು ಹೇಳಿದ್ದನ್ನು ನೀವು ಒಪ್ಪಬೇಕು ಅಂತಿಲ್ಲ. ನಾನು ಏನು ಹೇಳೋದು, ನನ್ನ ಓದಿನಿಂದ ನನ್ನ ಅನಿಸಿಕೆಯನ್ನು ನಿಮ್ಮ ಮುಂದೆ ಇಡ್ತೇನೆ. ನಿಮಗೆ ಕನ್ವಿನ್ಸ್ ಆದರೆ ನೀವು ಒಪ್ತೀರಿ, ಇಲ್ಲಾಂದರೆ ಒಪ್ಪೋದಿಲ್ಲ ನೀವು. ಅದನ್ನೇನು ತಪ್ಪಿಲ್ಲ. ಒಬ್ಬನ ಅಭಿಪ್ರಾಯವನ್ನು ಎಲ್ಲ ಜಗತ್ತು, ಶಂಕರರು ಬಂದಾಗ ಒಪ್ಪಲಿಲ್ಲ, ರಾಮಾನುಜರು ಬಂದಾಗ ಒಪ್ಪಲಿಲ್ಲ, ಮಧ್ವರು ಬಂದಾಗ ಒಪ್ಪಲಿಲ್ಲ, ನಾವು ಹೇಳಿದ್ರೆ ಒಪ್ಪುತ್ತಾ ಇಡೀ ಜಗತ್ತು? ಸ್ವತಃ ಕೃಷ್ಣನೇ ಬಂದು ಹೇಳಿದಾಗ ಇಡೀ ಜಗತ್ತು ಒಪ್ಪಲಿಲ್ಲ. ಅದರಿಂದ ಒಂದು ಸಂಗತಿ, ನಮಗೆ ಮೊದಲು ನಂಬಿಕೆಯ ಹಿನ್ನೆಲೆಯಲ್ಲಿ ಒಂದು ಹ್ಯೂಮನ್ ಸೈಕಾಲಜಿ ಏನು ಅಂದರೆ, ದೌರ್ಲಭ್ಯಾತ್ ಶುದ್ಧ ಬುದ್ಧೀನಾಂ ಬಾಹುಲ್ಯಾತ್ ಅಲ್ಪವೇದಿನಾಂ ದುರಾಗ್ರಹ ಗೃಹೀತತ್ವಾತ್ ವರ್ತಂತೆ ಸಮಯ ಸದಾ. ಇದು ಹ್ಯೂಮನ್ ಸೈಕಾಲಜಿ. ಯಾವ ಕಾಲದಲ್ಲಿ ಆದರೂ ಶುದ್ಧವಾದ ಚಿಂತನೆ ಮಾಡುವವರು ಬಹಳ ದುರ್ಲಭ, ವಿರಳ. ಶುದ್ಧ ಬುದ್ಧಿ ಎನ್ನುವುದು, ಯಾಕೆಂದರೆ ನಮ್ಮ ಎಲ್ಲರ ಬುದ್ಧಿಯೂ ಪೊಲ್ಯೂಟೆಡ್. ಅನ್ಪೊಲ್ಯೂಟೆಡ್ ಮೈಂಡ್ ಈಸ್ ವೆರಿ ರೇರ್, ಪರ್ಹ್ಯಾಪ್ಸ್ ಇಂಪಾಸಿಬಲ್. ಯಾಕೆಂದರೆ ನಮ್ಮ ಬುದ್ಧಿ ನಾವು ಹುಟ್ಟಿದ ಮನೆತನದ, ಜೀನ್ಸಿನ, ನಾವು ಬೆಳೆದ ವಾತಾವರಣದ, ನಮಗೆ ಕೆಟ್ಟ ಪಾಠ ಹೇಳಿದ ಉಪಾಧ್ಯಾಯರುಗಳ, ನಾವು ಓದಿದ ಕೆಟ್ಟ ಪುಸ್ತಕಗಳ, ಈ ಎಲ್ಲದರ ಈ ಬಂಡಲ್ ನಮ್ಮ ಸಂಸ್ಕಾರ, ನಮ್ಮ ನಂಬಿಕೆ. ಆದ್ದರಿಂದ ನಮ್ಮ ನಂಬಿಕೆ ಅಲ್ಲ ಅದು, ಯಾವ್ಯಾವುದೋ ನಮ್ಮ ಸುತ್ತಮುತ್ತಲಿನಿಂದ ಎರವಲು ತಂದ ನಂಬಿಕೆಯನ್ನು ನಮ್ಮ ನಂಬಿಕೆ ಅಂತ ನಾವು ತಿಳ್ಕೊಂಡಿರ್ತೇವೆ. ಆದ್ದರಿಂದ ಪ್ರತಿಯೊಬ್ಬನ ಚಿಂತನೆಯೂ ಕೂಡ ಅವನ ಕಾಲದ ಪರಿಸರದ ನಂಬಿಕೆ, ಅವನ ಮನೆತನದ ನಂಬಿಕೆ, ಅವನು ಓದಿದ ಪುಸ್ತಕಗಳು, ಅವನ ಸಂಪರ್ಕಕ್ಕೆ ಬಂದ ವ್ಯಕ್ತಿಗಳು, ಅವರು ಎಲ್ಲರ ಪ್ರಭಾವದಿಂದ ಪೊಲ್ಯೂಟ್ ಆಗಿರುತ್ತೆ. ಸೊ ಯಾವ ಪ್ರಭಾವಕ್ಕೂ ಒಳಗಾಗದ ಅನ್ಪೊಲ್ಯೂಟೆಡ್ ಮೈಂಡ್ ಅನ್ನೋದೊಂದು ಸಂಗತಿಯೇ ಇಲ್ಲ ಪ್ರಪಂಚದಲ್ಲಿ. ಆದ್ದರಿಂದ ಇದು ನೋಡಿ, ಬ್ಯೂಟಿಫುಲ್ ಸೈಕಾಲಜಿ. ದೌರ್ಲಭ್ಯಾತ ಶುದ್ಧ ಬುದ್ಧಿನ, ಶುದ್ಧವಾದ ಚಿಂತನೆ ಅನ್ನುವುದೇ ಜಗತ್ತಿನಲ್ಲಿ ಇಲ್ಲ. ಯಾವುದೋ ಒಂದು ಶೇಡ್ ಇದ್ದೇ ಇರುತ್ತೆ, ಯಾವ್ಯಾವುದೋ ಪ್ರಭಾವಗಳು. ಹಾಗಾಗಿ ಪ್ರತಿಯೊಬ್ಬರ ನಿರ್ಧಾರದಲ್ಲೂ ಯಾವುದೋ ಒಂದು ಬದಿಯಲ್ಲಿ ಸ್ವಲ್ಪ ಪೊಲ್ಯೂಷನ್ ಇರುತ್ತೆ. ಆಮೇಲೆ ಎರಡನೇ ಸಮಸ್ಯೆ ಏನಂದರೆ ಬಾಹುಲ್ಯಾತ್ ಅಲ್ಪವೇದಿನ. ಸಮಾಜದಲ್ಲಿ ಯಾವ ಕಾಲದಲ್ಲೂ ಹೆಚ್ಚು ಮಂದಿ ಇರುವುದು ಅರೆಬರೆ ತಿಳಿದಂಥವರು, ಸತ್ಯವನ್ನು ಸಮಗ್ರ ದೃಷ್ಟಿಯಿಂದ ತಿಳಿದವರಲ್ಲ. ಅರ್ಧಂಬರ್ಧ ಓದಿಕೊಂಡು ಅದು ಹಾಗೆ ಇದು ಹೀಗೆ. ಇವಾಗ ಇದರಿಂದ ಆಗುವಂಥ ನಾವು ಇವತ್ತು ನೋಡ್ತಾ ಇದ್ದೇವೆ. ನನಗೆ ಕೆಲವೊಮ್ಮೆ ಬೆಂಗಳೂರಿನಲ್ಲಿ ಕೆಲವು ನಂಬಿಕೆಗಳು, ಸಂಪ್ರದಾಯಗಳನ್ನು ಕೇಳಿ ಗಾಬರಿ ಆಗಿಬಿಟ್ಟಿದೆ ನನಗೆ. ಅಂದರೆ ನಾವು ಧರ್ಮದ ಹೆಸರಿನಲ್ಲಿ ಜನರನ್ನು ಎಷ್ಟು ದಾರಿ ತಪ್ಪಿಸ್ತೇವೆ, ಎಷ್ಟು ವಿಚಿತ್ರ. ಅದಕ್ಕೆ ಅಂದರೆ ಅಲ್ಪವೇದಿಗಳು, ಸರಿಯಾಗಿ ತಿಳುವಳಿಕೆ ಇಲ್ಲದೆ ಇದ್ದವರು ಧರ್ಮದ ಬಗ್ಗೆ ಹೇಳಿ ಹೊರಟ್ರೆ, ಉಳಿದ ಈ ರಾಜಕೀಯದ ಬಗ್ಗೆ ತಿಳುವಳಿಕೆ ಇದ್ದಿದ್ದವರು ತಿಳುವಳಿಕೆ ಇಲ್ಲದಿದ್ದವರಿಗೋಸ್ಕರವೇ ಇರೋದದು. ಅದು ನಮ್ಮ ತಲೆ ಬಿಸಿ ಇಲ್ಲ. ಅದು ಹೆಟ್ಟರಿಗೋ ಸಮಯ ಸಾಧಕರಿಗೆ ಇರುವಂಥದ್ದು ಅಲ್ಲ. ವೇದಾಂತವು ಒಬ್ಬ ಸಮಯ ಸಾಧಕರಿಗೂ ಹೆಡ್ರ ಕೈಯಲ್ಲಿ ಸಿಕ್ಕಿಬಿಟ್ರೆ ಜನರ ಗತಿಯನ್ನು, ಎಷ್ಟು ವಿಷಯಗಳು. ನನಗೆ ಯಾವಾಗಲೂ ಇಲ್ಲಿ ಬೆಂಗಳೂರಿನಲ್ಲಿ ನಾನು ಬಂದಾಗ ಪಾಪ ಹೆಣ್ಣುಮಕ್ಕಳು ಎಲ್ಲಕ್ಕಿಂತ ಹೆಚ್ಚಿದ್ರು. ಹೆಣ್ಮಕ್ಳು ಬಂದು ಹೇಳೋದು, ಆಚಾರ್ಯ ನಾವು ಪ್ರಾಣಾಯಾಮ ಮಾಡಬಹುದಾ, ನಾವು ವಿಷ್ಣು ಸಹಸ್ರನಾಮ ಹೇಳ್ಬೋದಾ? ನಾಳೆ ನಿಮಗೆ ಮೂಗಿದ್ದರೆ ಪ್ರಾಣಾಯಾಮ ಮಾಡಿ, ಇಲ್ಲದೇ ಇದ್ದರೆ ನನಗೆ ಗೊತ್ತಿಲ್ಲ, ಅದು ನಿಮಗೆ ಸಂಬಂಧಪಟ್ಟ ವಿಷಯ. ಯಾಕೆಂದರೆ ಉಸಿರಾಡುವವರಿಗೆ ಉಸಿರಿನ ಆರೋಗ್ಯಕ್ಕೋಸ್ಕರ ಪ್ರಾಣಾಯಾಮ ಇರೋದು, ಆರೋಗ್ಯ, ದೀರ್ಘಾಯುಷ್ಯ ಮತ್ತು ರೋಗ ಪರಿಹಾರಕ್ಕೆ. ಉಸಿರಾಟದ ನಿಯಂತ್ರಣದಿಂದ ನಿಮ್ಮ ಹೆಲ್ತನ್ನು ನೀವು ಇಂಪ್ರೂವ್ ಮಾಡ್ಕೋಬಹುದು. ನಿಮ್ಮ ಸ್ಪ್ಯಾನ್ ಆಫ್ ಆಯುಷ್, ಏಜ್, ಅದನ್ನು ಜಾಸ್ತಿ ಮಾಡ್ಕೋಬಹುದು. ಅದು ಗಂಡಸರಿಗೆ ಮೊನೋಪಲಿ ಏನಲ್ಲ. ಆರೋಗ್ಯವಾಗಿ ಬದುಕಬೇಕು, ಗಂಡಸರು ಮಾತ್ರವ.
ನೀವು ಪ್ರಾಣಾಯಾಮ ಮಾಡಬಹುದು. ಆಗ ನಾವು ವಿಷ್ಣು ಸಹಸ್ರನಾಮ ಹೇಳಬಹುದಾ? ಎರಡನೇ ಪ್ರಶ್ನೆಯವರು. ನಾನು ಹೇಳಿದೆ, ವಿಷ್ಣು ಸಹಸ್ರನಾಮ ಅಂದರೆ ಏನಪ್ಪ? ದೇವರ 1000 ನಾಮಗಳು. ನಾನೊಂದು ತಮಾಷೆ ಹೇಳೋದುಂಟು, 1000 ದೇವರ 1000 ಹೆಸರುಗಳು ಅಂತ. ಅವನು ದೇವರ 1000 ದೇವರ ಹೆಸರು ಹೇಳಬಾರದೆ ಹೆಂಗಸರು? ಅದೇ ಗಂಡಸರು ಮಾತ್ರ ಹೇಳಬೇಕಾ? ಹೇಳುವುದು. ಆದರೆ ನಿಮಗೆ ನಿಮ್ಮ ತಲೆಗೆಡಿಸುವಂತಹ ತುಂಬ ಜನ ಇದ್ದಾರೆ. ನೀವು ವಿಷ್ಣು ಸಹಸ್ರನಾಮ ಹೇಳಿದರೆ ನರಕಕ್ಕೆ ಹೋಗ್ತೀರಿ, ಅವ್ರು ಹೇಳಿದ್ರೆ ಸ್ವರ್ಗಕ್ಕೆ ಹೋಗ್ತಾರೆ, ನೀವು ಹೇಳಿದ್ರೆ ನರಕಕ್ಕೆ ಹೋಗ್ತೀರಿ. ನೀವು ವಿಷ್ಣು ಸಹಸ್ರನಾಮ ಹೇಳಿದ್ರೆ ನರಕಕ್ಕೆ ಹೋಗ್ತೀರಿ ಹೇಳೋ ಮಂದಿ ಇದ್ದಾರೆ. ಇಷ್ಟು ಆಶ್ಚರ್ಯ ಅಂದರೆ ಮಹಾಭಾರತದ ಒಂದು ಭಾಗ ವಿಷ್ಣು ಸಹಸ್ರನಾಮ. ಮಹಾಭಾರತದಲ್ಲಿ ಮತ್ತು ಪುರಾಣಗಳಲ್ಲಿ ವ್ಯಾಸರು ಏನೇ ಹೇಳ್ತಾರೆ ಗೊತ್ತಾ? ಸ್ತ್ರೀ ಶೂದ್ರ ಬ್ರಹ್ಮ ಬಂಧೂನಾಂ ತ್ರಯೀನ ಶ್ರುತಿ ಗೋಚರ ಇತಿ ಭಾರತ ಮಾಖ್ಯಾನಂ ಕೃಪಯಾ ಮುನಿನಾ ಕೃತಂ. ಮಹಾವೇದವನ್ನು ಓದಿ ಅದನ್ನು ಅರ್ಥ ಮಾಡಿಕೊಂಡು ಅದರಿಂದ ಸಾಧನೆ ಮಾಡಲಿಕ್ಕೆ ಪುರುಸೊತ್ತಿಲ್ಲ, ಅಥವಾ ಕೆಲವರಿಗೆ ಅಷ್ಟು ಅರ್ಹತೆ ಇರೋದಿಲ್ಲ, ಅಷ್ಟು ನಾಲೆಜ್ ಇರೋದಿಲ್ಲ, ಅಂತಹ ಸಾಮಾನ್ಯ ಜನರಿಗೋಸ್ಕರ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ. ಯಾಕೆಂದರೆ ಅವರಿಗೆ ವೇದಿಕ್ ಲಿಟ್ರೇಚರ್ನ ಸ್ಟಡಿ ಮಾಡಿ ವೇದದಲ್ಲಿ ಮಾಸ್ಟರಿ ಮಾಡಲಿಕ್ಕೆ ಅವಕ್ಕೆ, ಯಾಕಂದ್ರೆ ದಾಂಪತ್ಯ ಜೀವನದಲ್ಲಿ ಬಾಧಕ್ಕೆ ತೊಂದರೆ ಆಗತ್ತೆ. ಗುರುಕುಲದಲ್ಲಿ 12 ವರ್ಷ ವೇದಿಕ್ ಸ್ಟಡಿ ಮಾಡಲಿಕ್ಕೆ ಹಿಂದೆ ಗಂಡಸರು ಹೆಂಗಸರಿಗೆ ಆಗ್ತಿರ್ಲಿಲ್ಲ. ಅದಕ್ಕೆ ಬಿಟ್ಟರು, ನಿಮಗೆ ವೇದಿಕ್ ಸ್ಟಡಿ ಮಾಡಿ ವೇದದಲ್ಲಿ ಹೇಳಿದ್ದನ್ನು ಉಪಾಸನೆ ಮಾಡಲಿಕ್ಕೆ ಅನುಕೂಲ ಇಲ್ಲದೇ ಇದ್ದವರಿಗೋಸ್ಕರ ನಾನು ಭಾರತ ಬರದೆ ಅಂತಾರೆ. ಅದನ್ನು ಸ್ಪಷ್ಟ ಹೇಳ್ತಾರೆ, ಸ್ತ್ರೀ ಶಬ್ದವನ್ನು ಬಳಸಿದ್ದಾರೆ. ವೇದದಿಂದ ಅಧ್ಯಯನ ಮಾಡಿ ವೇದಾಧ್ಯಯನದಿಂದ ಸಾಧನೆ ಮಾಡಲಿಕ್ಕೆ ಆಗದೇ ಇದ್ದ ವಿಶೇಷತಃ ಹೆಣ್ಮಕ್ಕಳಿಗಾಗಿ ನಾನು ಮಹಾಭಾರತವನ್ನು ರಚನೆ ಮಾಡಿದೆ ಅಂತ. ಅದರದ್ದು ಒಂದು ಭಾಗ ಇದು ಓದಬಾರ್ದು. ಮತ್ತು ಅವ್ರು ರಚನೆ ಮಾಡಿದ್ದೆ ಹೆಣ್ಮಕ್ಕಳಿಗೆ, ಅದನ್ನು ನೀವು ಓದಬಾರ್ದು ಅಂದ್ರೆ ಏನ್ರಿ ಅರ್ಥ? ಗಂಡಸರಿಗೆ ಅಲ್ಲ ಅಂತಲ್ಲ, ಹೆಣ್ಮಕ್ಕಳಿಗೆ ವಿಶೇಷತಃ ಹೆಣ್ಮಕ್ಕಳು ಓದಬೇಕು ಅಂತ ತಾನು ಇದನ್ನು ಬರದೆ. ಯಾಕಂದರೆ ಕಥೆಯ ರೂಪದಲ್ಲಿ ಅವರು ಹೆಚ್ಚು ಕಷ್ಟಪಡದೆ ಸುಲಭವಾಗಿ ಫಿಲಾಸಫಿ ತತ್ವಜ್ಞಾನ ಅರ್ಥವಾಗಲಿ ಅಂತ ಬರದೆ ಅಂತ ಹೇಳಿದರೆ ಅವ್ರು ಓದಬಾರ್ದು. ಏನಾಯಿತು, ಒಮ್ಮೆ ಮಂಗಳೂರಿನಲ್ಲಿ ನಾನು ವಿಷ್ಣು ಸಹಸ್ರನಾಮದ ಬಗ್ಗೆ ಉಪನ್ಯಾಸ ಮಾಡುವಾಗ 2 ಕಡೆ ಗಂಡಸರ ಸಾಲಿನಲ್ಲಿ ಇರೋದಕ್ಕಿಂತ ಹೆಚ್ಚು ಹೆಂಗಸರಿದ್ದರು. ನಾನು ಹೇಳಿದೆ, ವಿಷ್ಣು ಸಹಸ್ರನಾಮ ಹೇಳಬಾರದು ಅಂತ ಹೇಳ್ತಾರೆ ಕೆಲವರು. ಅವ್ರು ಮಾಡುವ ಒಂದು ಪುಣ್ಯ ಕೆಲಸ ಅಂದರೆ ಅವರು ಓದೋಲ್ಲ. ಯಾಕಂದರೆ ನಮಗೆ ವಿಷ್ಣು ಸಹಸ್ರನಾಮ ಓದಿ ಪುರುಸೊತ್ತಿಲ್ರಿ, ಆಫೀಸಿಗೆ ಹೋಗಿ ತಡವಾಗುತ್ತೆ ಅಂತ ತಾವು ಓದೋಲ್ಲ, ನಿಮಗೆ ಓದಲಿಕ್ಕೆ ಬಿಡೋಲ್ಲ. ಸೊ ಮನಃಪೂರ್ವಕವಾಗಿ ಒಳ್ಳೆ ಇಂಟೆನ್ಷನಲ್ ಡಿಸ್ಟ್ರಕ್ಷನ್ ವಿಷ್ಣು ಸಹಸ್ರನಾಮವನ್ನು ನಾಶ ಮಾಡ್ತಾ ಇದ್ದಾರೆ ಈ ಗಂಡಸರು. ನೀವಾದರೂ ಹೇಳ್ರಿ ಅಂತ ಹೇಳಿದ್ರು. ತಮಾಷೆ ಏನು ಗೊತ್ತಾ? ಅದರ ನಂತರ 1 ತಿಂಗಳು ಬಿಟ್ಟು ನಾನು ಮಂಗಳೂರಿನಲ್ಲಿ ಇನ್ನೊಂದು ಉಪನ್ಯಾಸಕ್ಕೆ ಹೋದಾಗ ಒಬ್ಬರು ವಯಸ್ಸಾದ ಹೆಣ್ಮಗಳು ಬಂದು ನನ್ನ ಹತ್ರ ಉಪನ್ಯಾಸ ಮುಗಿದ್ಮೇಲೆ ನಿಂತ್ಕೊಂಡಿದ್ದಾರೆ ಕಾಯ್ತಾ. ಕೇಳಬೇಕು, ಏನಮ್ಮ? ಅಲ್ಲ, ನನಗೊಂದು ಸಂಶಯ ಬಂದಿದೆ, ಅದಕ್ಕೆ ನಿಮ್ಮ ಮತ್ತೆ ಕೇಳಲಿಕ್ಕೆ ಬಂದದ್ದು. ಏನು ಸಂಶಯ? ಅಲ್ಲ, ನೀವು ವಿಷ್ಣು ಸಹಸ್ರನಾಮ ಹೇಳಬಹುದು ಅಂತ ಹೇಳಿದ್ರಿ ಅಲ್ವಾ? ಹೌದು. ನೀವು ಹೇಳಿದ ಮೇಲೆ ನಾನು ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಓದಿ ಶುರು ಮಾಡಿದೆ. ಅವರು ಒಬ್ಬರೇ ಅಲ್ಲ. ಈ ಹೆಂಗಸ ಹೇಳ್ತದೆ, ನೀವು ಓದಿ ಅಂತ ಹೇಳಿದಿರಿ, ಅದನ್ನು ನಾನು ಓದಿಸಿ. ಹೌದು, ಓದಿಸಿ ಮಾಡಿ. ಏನು? ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬರು ಪಂಡಿತರು ಬಂದು ನಿಮಗೆ ನರಕ ಆಗುತ್ತೆ ಅಂತ ಹೇಳಿಬಿಟ್ರು. ನಾ ಏನು ಮಾಡ್ಬೇಕೀಗ ಅಂತ ಗಾಬರಿ ಆಗ್ತಾರೆ. ನಾವು ನರಕಕ್ಕೆ ಹೋಗೋದಿದ್ದು ವಿಷ್ಣು ಸಹಸ್ರನಾಮ ಓದಿ ಯಾಕೆ ನರಕಕ್ಕೆ ಹೋಗ್ಬೇಕು? ಓದದೆ ಸ್ವರ್ಗಕ್ಕೆ ಹೋಗೋಣ ಅಂತ ಅವರಿಗೆ ಗಾಬರಿ ಆಗಿಬಿಟ್ಟರೆ. ನಾನು ಕಡೆಗೆ ಹೇಳಿದೆ, ತಾಯಿ ಒಂದು ಕೆಲಸ ಮಾಡಿ, ಇನ್ನು ಯಾರ ಹತ್ರ ಕೇಳಲಿಕ್ಕೆ ಹೋಗಬೇಡಿ, ವಿಷ್ಣು ಸಹಸ್ರನಾಮ ಓದ್ಬೋದಾ, ನಾನು ವಿಷ್ಣು ಸಹಸ್ರನಾಮ ಓದ್ಬೋದಾ ಅಂತ. ಯಾಕೆಂದರೆ ಯಾರಿಗೂ ಏನೂ ಗೊತ್ತಿಲ್ಲ. ಗೊತ್ತಿದ್ದ ಹಾಗೆ ಪ್ರಿಟೆಂಡ್ ಮಾಡಿ ಜನರನ್ನು ದಾರಿ ತಪ್ಪಿಸುವಂತಹ ಪಂಡಿತ ವರ್ಗ ಬೆಳೀತಾ ಇದೆ ಸಮಾಜದಲ್ಲಿ. ನೀವು ಭಕ್ತಿಯಿಂದ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ನಿಮಗೆ ಈಗ ಒಂದು ಸಂಶಯ ಬಂತು, ವಿಷ್ಣು ಸಹಸ್ರನಾಮ ಮಾಡಿದ್ದು ಓದಿದ್ದರಿಂದ ಪಾಪ ಬರುತ್ತೆ ಅಂತ. ಅವಾಗ ದೇವರ ಹತ್ರ ಒಂದು ಪ್ರಾರ್ಥನೆ ಮಾಡಿ. ಓದಕ್ಕೆ ಹೇಳಿದ್ದು ನಾನು, ಅದನ್ನು ನೀವು ಒಂದು ಕೆಲಸ ಮಾಡಿ, ವಿಷ್ಣು ಸಹಸ್ರನಾಮ ಓದಿದ್ದರಿಂದ ಏನೇನು ಪಾಪ ಬರುತ್ತೆ ಅದೆಲ್ಲ ಬನ್ನಂಜಿಯವರಿಗೆ ಬರಲಿ, ಅದರ ಪುಣ್ಯ ಮಾತ್ರ ನನಗೆ ಬರಲಿ ಅಂತ ಹೇಳಿ ಪಾರಾಯಣ ಮಾಡಿ. ಆ ವಿಷ್ಣು ಸಹಸ್ರನಾಮ ಓದಿದ್ರಿಂದ ಏನು ಪಾಪ ಬರುತ್ತೋ ಪೂರಾ ನನಗೆ ಬರಲಿ, ನನ್ನನ್ನು ಕಳಿಸಲಿ ದೇವ್ರ ನರಕಕ್ಕೆ, ನೀವು ಓದಿ ಅಂತ. ಇದು ಅಭಯಂ ತಿಥಿರುಷತಾಂ ಪಾರಂ. ಅಧ್ಯಾತ್ಮದ ಉದ್ದೇಶ ಏನು ಗೊತ್ತುಂಟ? ಜನಾಂಗದಲ್ಲಿ ನಿರ್ಭಯತ್ವವನ್ನು ಹುಟ್ಟಿಸುವುದು. ಇದು ಹಾಗಲ್ಲ. ಇವತ್ತು ವೇದಾಂತ ಓದುವುದು ಅಂದರೆ ಪ್ರತಿಯೊಂದಕ್ಕೂ ಭಯ. ನಿಮಗೆ ಭಯ ಬಿಟ್ಟಿನಿ, ಯಾವ ವಿಷಯವೂ ಗೊತ್ತಿಲ್ಲ. ಹಾಗೆ ಮಾಡಿದ್ರೆ ತಪ್ಪಾಗುತ್ತೆ ಅಂತ ಭಯ, ಹೀಗೆ ಮಾಡಿದ್ರೆ ತಪ್ಪ, ಬರೇ ಭಯ. ನಿಮ್ಮನ್ನು ಹೆದರಿಕೆಯಲ್ಲಿ ಇರಿಸ್ಕೊಂಡು ನಾವು ಬೇಳೆ ಬೇಯಿಸ್ಕೊಳ್ತೇವೆ. ಇದು ವೇದಾಂತ ಆಗಿ ಕೂತಿದೆ. ನಿರ್ಭಯತ್ವಂ ಭಯಾತೀತ ಅಭಯಂ ತಿತೀರ್ಷತಾಂ ಪಾರಂ ನಾಚಿಕೇತಂ ಶಕೇಮಸಿ. ವೇದಾಂತ ನಮ್ಮ ಭಯವನ್ನು ತೊಡೆದು ಬದುಕಿನಲ್ಲಿ ಅಭಯ,
ನಿರ್ಭಯತ್ವ ಮತ್ತು ಭಗವಂತನ ಅಭಯ ರಕ್ಷೆ ಅದನ್ನು ಕಾಣಬೇಕು ನಾವು. ಹಾಗಾಗಿ ಇದೆಲ್ಲ ಈ ರೀತಿಯಿಂದ ನಾವು 10 ಅವತಾರಗಳ ಬಗ್ಗೆ ಯಾವ್ದು ಅವತಾರ ಅಂತ ಅನ್ನೋದಕ್ಕೆ ಬುದ್ಧನನ್ನು, ನಾನು ಈಗ ಮಾತಾಡುವುದು ಬುದ್ಧನನ್ನು ಬಿಟ್ಟ 10 ಅವತಾರವೂ ಅಲ್ಲ, ಬಲರಾಮನನ್ನು ಸೇರಿಸಿದ 10 ಅವತಾರವೂ ಅಲ್ಲ. ಆಚಾರ್ಯ ಶಂಕರರು, ಆಚಾರ್ಯ ಮಧ್ವರು ಹೇಳಿರತಕ್ಕ ಮತ್ತು ಪುರಾಣಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇರತಕ್ಕಂಥ, ಭಾಗವತದಲ್ಲಿ ದಶಾವತಾರಗಳಲ್ಲಿ ಸ್ಪಷ್ಟವಾಗಿ ಬುದ್ಧನನ್ನು, ಆದರೆ ಬುದ್ಧನ ಬಗ್ಗೆ ಉಲ್ಲೇಖ ಇರೋದು ಒಂದು 3-4 ಶ್ಲೋಕ ಅಷ್ಟೇ. ಇಡೀ ಭಾಗವತದಲ್ಲಿ 18,000 ಶ್ಲೋಕದಲ್ಲಿ 1, 2, 2.5, 3 ಶ್ಲೋಕ ಇದೆ ಅಷ್ಟೇ ಇಡೀ ಭಾಗವತದಲ್ಲಿ. ಆದರೆ ಸ್ಪಷ್ಟ, ಅದರಲ್ಲಿ ಗೊಂದಲ ಏನಿಲ್ಲ, ವಿವರ ಕೊಡಲಿಲ್ಲ ಬುದ್ಧನಂತ. ಅಂಥ ಬುದ್ಧನನ್ನು ಸೇರಿಸಿ, ಅಂದರೆ ನಾನು ಹೇಳತಕ್ಕಂಥದ್ದು ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ದಾಶರಥಿರಾಮ, ಕೃಷ್ಣ, ಬುದ್ಧ, ಕಲ್ಕಿ. ಇದು ಶಂಕರರು ಮಧ್ವರು ಒಪ್ಪಿಕೊಂಡಿರುವ ಭಾಗವತಾದಿ ಮುಖ್ಯ ಪ್ರಮಾಣಗಳು, ಪುರಾಣಗಳು, ಮುಖ್ಯ ಪುರಾಣ. ಯಾಕೆಂದರೆ ಭಾಗವತ ಅನ್ನೋದನ್ನು ಪುರಾಣ ರಾಜ ಅಂತ ಭಾಗವತಲ್ಲಿ ಹೇಳ್ತಾರೆ. ಬೇರೆ ಪುರಾಣಗಳಲ್ಲಿ ಒಮ್ಮೊಮ್ಮೆ ಬೇರೆ ಬೇರೆ ರೀತಿಯ ಸ್ಟೇಟ್ಮೆಂಟ್ಸ್ಗಳಿರ್ತವೆ, ಅದು ಪುರಾಣ ಭಾಷೆ ಅಂತ ಬೇರೆ ಬೇರೆ ಸ್ಟೈಲ್ನಲ್ಲಿ ಹೇಳ್ತಾರೆ. ಆದರೆ ಖಚಿತವಾಗಿ ಸಮಾಧಿ ಭಾಷೆಯಿಂದ ಹೇಳಿದ ಭಾಗವತ ಈ ರೀತಿ 10 ಅವತಾರಗಳನ್ನು ಹೇಳಿದೆ. ಹಾಗಾಗಿ ನಾವು ಇನ್ನು ಮುಂದೆ ಈ 9 ದಿನಗಳಲ್ಲಿ, ಇವತ್ತಿನ ಅವಧಿ ಸುಮಾರಾಗಿ ಮುಗಿತಾ ಬಂತು ಅಂದರೆ ಇನ್ನು ಮುಂದೆ 8 ದಿವಸಗಳಲ್ಲಿ ನಾವು ನೋಡ್ತಕ್ಕಂಥ ಅವತಾರಗಳು ಇವು 10. ಅದರಲ್ಲಿ ಬುದ್ಧ ಅಂತಂದರೆ ಐತಿಹಾಸಿಕ ಬುದ್ಧ ಅಲ್ಲ, ಬೇರೊಬ್ಬ ಬುದ್ಧ ಅಲ್ಲ, ಈ ಗೌತಮ ಬುದ್ಧನನ್ನೇ ಭಗವಂತನ 10ನೇ ಅವತಾರ ಅಂತ ಹೇಳೋದು. ಇದಕ್ಕೆಲ್ಲ ನಾವು ಇದರ ವಿವರಣೆ ಮಾಡುವಾಗ ನಾನು ಅದಕ್ಕೆ ಬೇಕಾದಂಥ ಉಪಪತ್ತಿಗಳು, ಆಧಾರಗಳನ್ನು ಸ್ವಲ್ಪ ತಮ್ಮ ಮುಂದೆ ಇಡ್ತೇನೆ. ಇದರ ನಂತರ ಇನ್ನೊಂದು ಗೊಂದಲ ಇದೆ. ಏನು ಅಂದರೆ, ಎಲ್ಲ ಗ್ರಂಥದಲ್ಲಿಯೂ ದಶಾವತಾರ ಅಂತ ಹೇಳುವಾಗ ಇದೇ ಇರು, ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ. ಭಾಗವತದಲ್ಲಿಯೂ ಪುರಾಣ ಅವತಾರಗಳನ್ನು ಗಣನೆ ಮಾಡುವ ಇದೇ ಆರ್ಡರ್ನಲ್ಲಿ ಹೇಳಿದ್ದಾರೆ. ಇದೇ ಕ್ರಮದಲ್ಲಿ ಅವತಾರ ಆಗಿದೆಯೋ ಅಥವಾ ಅವತಾರ ಬೇರೆ ಬೇರೆ ಕಾಲದಲ್ಲಿ ಆದದ್ದು, ಒಟ್ಟಿಗೆ ಹೇಳುವಾಗ ಮತ್ಸ್ಯ, ಕೂರ್ಮ ಬೇರೆ ಬೇರೆ ಅವತಾರ ಆಗಿದ್ದರೆ, ಇದೇ ಆರ್ಡರ್ನಲ್ಲಿ ಅಲ್ಲದೇ ಇದ್ದರೆ ಎಲ್ಲ ಪುರಾಣಗಳಲ್ಲೂ ಎಲ್ಲ ಗ್ರಂಥಗಳಲ್ಲೂ ಇದೇ ಆರ್ಡರ್ನಲ್ಲಿ ಯಾಕೆ ಇರುವುದು ಹೆಸರು? ಸಾಮಾನ್ಯವಾಗಿ ಏನು ತಿಳ್ಕೊಂಡಿದ್ದಾರೆ ಜನ, ಇದೇ ಆರ್ಡರ್ನಲ್ಲಿ 10 ಅವತಾರಗಳು ಆಗಿದೆ ಅಂತ. ಆದರೆ ದೊಡ್ಡ ಸಮಸ್ಯೆ ಇದೆ. ಇದೇ ಆರ್ಡರ್ನಲ್ಲಿ 10 ಅವತಾರ ಆಗೋದು ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ವರಾಹ ಅವತಾರ ಹಿರಣ್ಯಾಕ್ಷನನ್ನು ಕೊಂದ, ಆಮೇಲೆ ನರಸಿಂಹ ಬಂದ ಹಿರಣ್ಯಕಶಿಪುವನ್ನು ಕೊಂದ. ಆವಾಗ ಪ್ರಹ್ಲಾದನಿಗೆ 5 ವರ್ಷ. ನರಸಿಂಹ ಅವತಾರ ಆಗುವಾಗ ಪ್ರಹ್ಲಾದನಿಗೆ 5 ವರ್ಷ, ಸಣ್ಣ ಮಗು, ಅವನಿಗೆ ಇನ್ನೂ ಪ್ರಬುದ್ಧನಾಗಲಿಲ್ಲ. ನಾವು ಇಬ್ಬರು 5 ವರ್ಷದ ಭಗವಂತನನ್ನು ಕಂಡ 5 ವರ್ಷದ ಮಕ್ಕಳನ್ನು ನೋಡ್ತೇವೆ. ಇಬ್ಬರೇನು 3 ಜನ, ಆದರೆ ಅದು ಬೇಡ. ಇಲ್ಲಿ ಮುಖ್ಯವಾಗಿ ಒಬ್ಬ ಧ್ರುವ, ಒಬ್ಬ ಪ್ರಹ್ಲಾದ. ಆ 5 ವರ್ಷದಲ್ಲಿ ದೇವರನ್ನು ಕಾಣುವುದಕ್ಕೆ ಅವರು ಪ್ರಯತ್ನ ಮಾಡಿದ್ದನ್ನು ಸುಲಭ ಆಯಿತು. ಎಲ್ಲರೂ 5 ವರ್ಷ 10 ತಿಂಗಳಾಗಿ ಶಾಲೆ ಹೋಗಿಬಿಟ್ಟಿದ್ರೆ ಅವರು ಮತ್ತೆ ಯಾವತ್ತೂ ದೇವರು ಕಾಣಿಸ್ತಿರ್ಲಿಲ್ಲ. ಯಾಕೆಂದರೆ ಶಾಲೆ ಹೋದ ಕೂಡಲೇ ದೇವರು ಇದ್ದಾನೋ ಇಲ್ವೋ, ಅಮ್ಮ ಇದ್ದಾನೆ ಅಂತ ಹೇಳ್ತಾರೆ, ಅದು ಮೇಷ್ಟ್ರು ಇಲ್ಲ ಅಂತ ಹೇಳ್ತಾರೆ. ಯಾವುದು ಅಮ್ಮನ ನಂಬುವುದು ಹೇಗೆ? ಅಮ್ಮ ಹೆಡ್ಡಿ, ಮಾಸ್ಟರ್ ಹೇಳಿದ್ದೆ ಮೇಷ್ಟ್ರು ಹೇಳಿದ್ದೆ ಕರೆಕ್ಟ್ ಅನ್ನೋದು ತಲೆ ಬಂದು ಕೂತ್ಬಿಡುತ್ತೆ. ಆಮೇಲೆ ನೀವು ಜೀವಮಾನ ಇಡೀ ದೇವರನ್ನು ನೋಡೋದು ಸಾಧ್ಯ ಇಲ್ಲ. ಒಮ್ಮೆ ನಿಮ್ಮ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಇಂಡಿಯಾ ಪ್ರವೇಶ ಮಾಡಿದರೋ ಆಮೇಲೆ ನಿಮ್ಮ ಜನ್ಮದಲ್ಲಿ ದೇವರನ್ನು ಕಾಣೋದು ಸಾಧ್ಯ ಇಲ್ಲ. ಆಮೇಲೆ ಸಂಶಯ ಬರಲಿ ಶುರುವಾಗುತ್ತೆ. ಮೂಢನಂಬಿಕೆಯೇನೋ ದೇವರನ್ನು, ಇದು ಮೂಢನಂಬಿಕೆಯೋ ಏನೋ ಅಂತಂದು ಪ್ರಶ್ನೆ ಚಿಹ್ನೆ ಬಂದರೆ ಮತ್ತೆ ದೇವರು ಬರೋದಿಲ್ಲ. 5ನೇ ವಯಸ್ಸಿಗೆ ಅವನು ದೇವ್ರನ್ನ ಕಾಣಬೇಕು ಅಂತ ಹಠ ಬಂದದ್ರಿಂದ ಅವನ ಪುಣ್ಯ ಒಳ್ಳೇದಿತ್ತು, ಅವನು ಗೆದ್ದ. ಅದು ಇಲ್ಲದಿದ್ದರೆ ನೋಡಿ, ಹಿರಣ್ಯಕಶಿಪುವಿನ ಆಡಳಿತದಲ್ಲಿ ಕಾನೂನು ಏನಿತ್ತು, ನರಸಿಂಹಾವತಾರದ ಪೂರ್ವಭಾವಿ ಒಂದು ಇನ್ಸಿಡೆಂಟ್ ಹೇಳೋದು ನನಗೆ ಕಾಣುತ್ತೆ ಪ್ರಾಯ ಮತ್ತೆ ಈ ನರಸಿಂಹ ಬರಬೇಕಾಗುತ್ತೋ ಏನೋ ಅಂತ. ಯಾಕೆಂದರೆ ಅವನು ಒಂದು ಕಾನೂನು ಇತ್ತು ಹಿರಣ್ಯಕಶಿಪುವಿನ, ಏನು ಅಂದರೆ ಎಜುಕೇಷನ್ ಶುಡ್ ಬಿ ಸೆಕ್ಯುಲರ್ ಅಂತ. ನರಸಿಂಹನ ಹಿರಣ್ಯಕಶಿಪುವಿನ ಕಾನೂನು ಯಾವ ಕಾಲಕ್ಕೂ ಶಾಲೆಯಲ್ಲಿ ಧರ್ಮದ ಬಗ್ಗೆ ಪಾಠ, ಸೆಕ್ಯುಲರ್ ಅಂದರೆ ನಿಜವಾಗಿ ನಾನ್ ರಿಲಿಜಿಯಸ್ ಅಂತ ಅರ್ಥ, ಅಂದರೆ ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಆಲ್ ರಿಲಿಜನ್ಸ್. ನಮ್ಮ ದೇಶದಲ್ಲಿ ಹಾಗಲ್ಲ, ಈ ಸೆಕ್ಯುಲರ್ ಅಂದರೆ ಇರ್ರಿಲಿಜಿಯಸ್ ಅಂತ ಅರ್ಥ. ಧರ್ಮದ ಬಗ್ಗೆ ಪಾಠ ಹೇಳಬಾರದು. ಅದು ಕಣ್ತಪ್ಪಿಯೂ ಕೂಡ ಟೆಕ್ಸ್ಟ್ ಬುಕ್ಕಿನಲ್ಲಿ ರಾಮ ಸೀತೆ ಅನ್ನುವ ಶಬ್ದಗಳು ಬರಬಾರದು. ಕ್ಯಾರೆಕ್ಟರ್ಗೆ, ಕಥೆ ಬಿಡಿ,
ಇದು ಮೊಟ್ಟ ಮೊದಲಿದ್ದದ್ದು ನರಸಿಂಹಾವತಾರ ಕಾಲದಲ್ಲಿ. ಹಿರಣ್ಯಕಶಿಪು ಕಾನೂನು ಮಾಡಿದ, ಯಾವ ಶಾಲೆಯಲ್ಲೂ ದೇವರ ಬಗ್ಗೆ ಧರ್ಮದ ಬಗ್ಗೆ ನಾನು ದೇವರನ್ನು ದ್ವೇಷಿಸ್ತೇನೆ, ಯಾಕೆಂದ್ರೆ ನನ್ನ ತಮ್ಮನನ್ನು ಕೊಂದವಾಮ, ಆದ್ದರಿಂದ ಯಾವ ಶಾಲೆಯಲ್ಲೂ ಮಕ್ಕಳಿಗೆ ದೇವರ ಬಗ್ಗೆ ಧರ್ಮದ ಬಗ್ಗೆ ಪಾಠ ಮಾಡಬೇಡಿ ಅಂತ ಕಾನೂನು ಮಾಡಿದ್ದ. ಅದರ ನಂತರ ನಮ್ಮ ಸೆಕ್ಯುಲರ್ ಗೌರ್ಮೆಂಟ್ ಮಾಡಿತ್ತು ಅದೇ ಕಾನೂನನ್ನು. ಅಲ್ಲಿ ತನಕ ಇರಲಿಲ್ಲ ಈ ದೇಶದಲ್ಲಿ. ಅಂದರೆ ನಾವು ನಮ್ಮನ್ನು ಆಳೋ ಮಂದಿ ಎಷ್ಟು ಹೆಡ್ಡರಿದ್ದಾರೆ ಅಂದರೆ ಅದು ಭಯಾನಕ. ಏನು ಈ ದೇಶದ ಸಂಸ್ಕೃತಿಯ ಬೇರುಗಳ ಸ್ಪರ್ಶ ಕೂಡ ಇಲ್ಲ ಆ ಪ್ರಾಣಿಗಳಿಗೆ. ಸರಿ, ಅಂಥ ಪ್ರಹ್ಲಾದ ಶಾಲೆಯಲ್ಲಿ ಧಾರ್ಮಿಕ ಶಿಕ್ಷಣ ಇಲ್ಲ, ದೇವರ ಬಗ್ಗೆ ಪಾಠ ಹೇಳಬಾರದು ಅಂತ, ಧರ್ಮದ ಬಗ್ಗೆ ಹೇಳಬಾರದು ಅಂತ. ಅಂಥ ಪ್ರಹ್ಲಾದ 5ನೇ ವಯಸ್ಸಿನಲ್ಲಿ ತಂದೆ ಬುದ್ಧಿ ಹೇಳಿಬಿಟ್ಟ. ಎಲ್ಲಿದ್ದಾನೆ ನಿನ್ನ ದೇವರು ಅಂದರೆ ಎಲ್ಲ ಕಡೆ ಇದ್ದಾನೆ ಅಂದ. ಎಲ್ಲಿದ್ದಾನೆ? ಎಲ್ಲ ಕಡೆ ಇದ್ದಾನೆ. ನಿನಗೆ ನನ್ನ ಎದುರು ನಿಂತು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನನ್ನ ಎದುರು ನಿಂತು ಮಾತಾಡುವ ಧೈರ್ಯ ಕೊಟ್ಟವ್ರು ಯಾರು ಅಂತ ಕೇಳಿದ. ನಿನಗೆ ಯಾರು ಧೈರ್ಯ ಕೊಟ್ಟನು? ಅವನೇ ಎಂದ. ಇವು ಉತ್ತರಗಳೆಲ್ಲ ಸವೈ ಬಲಂ ಬಲಿನಾಂಚ ಆಪರೇಷನ್. ನಿನಗೆ ಯಾವ ಧೈರ್ಯದಿಂದ 3 ಲೋಕವನ್ನು ಗೆದ್ದೆ? ಅವನೇ ನನಗೆ ನಿನ್ನ ಎದುರು ನಿಂತು ಮಾತಾಡುವ ಧೈರ್ಯ ಕೊಟ್ಟದ್ದು. ಇಷ್ಟು ಚಂದ ಮಾತಾಡಿದ ಪ್ರಹ್ಲಾದ 5 ವರ್ಷದ ಮಗು. ಆಗ ನರಸಿಂಹಾವತಾರ ಆಯಿತು. ನರಸಿಂಹಾವತಾರ ಆಗಿ ನೋಡಿ ನನಗೆ ಒಮ್ಮೊಮ್ಮೆ ಕಾಣೋದು ಆ 5 ವರ್ಷದ ಮಕ್ಕಳಲ್ಲಿರುವ ಸಂಸ್ಕಾರ ನಮಗೆ ಇಡೀ ಜೀವಮಾನದಲ್ಲಿ ಬರೋಲ್ವ. ಇಂಥದ್ದನ್ನೆಲ್ಲ ಈ ಮಕ್ಕಳ ಕಥೆಯನ್ನು ಸುಮ್ಮನೆ ತಮಾಷೆಗೋಸ್ಕರ ಕೇಳಿದರೂ ನಮ್ಮ ಜನ್ಮ ಉದ್ಧಾರ ಆಗ್ಬೋದು. ಪೂರ್ತಿ ನರಸಿಂಹನನ್ನು ಕೊಂದ ಮೇಲೆ, ನರಸಿಂಹ ಬಂದು ಅವತಾರ ಮಾಡಿ ಆ ಹಿರಣ್ಯಕಶಿಪುವನ್ನು ಕೊಂದ ಮೇಲೆ ನರಸಿಂಹನ ಹತ್ರ ಹೋಗಲಿಕ್ಕೆ ಎಲ್ಲರೂ ಹೆದರ್ತಾರೆ. ಅಷ್ಟು ಉಗ್ರ ರೂಪ ಹೊಂದಿ ಬಿಟ್ಟಿದ್ದಾರೆ. ಮೆಲ್ಲ ಪ್ರಹ್ಲಾದ ಹೋಗ್ತಾನೆ. ಪ್ರಹ್ಲಾದ ಹೋಗಿ ನಮಸ್ಕಾರ ಮಾಡ್ತಾನೆ. ನರಸಿಂಹನಿಗೆ ಸಂತೋಷವಾಗಿ ಆ ಮಗುವನಿಗೆ ಎತ್ತಿ ತಲೆ ಬೂಸಿ ಪ್ರೀತಿ ತೋರಿಸಿ, ಅಪ್ಪ ತುಂಬ ಖುಷಿಯಾಯಿತು ನಿನ್ನ ವರ್ತನೆ ನೋಡಿ, ತುಂಬ ಇಷ್ಟವಾಯಿತು, ಏನು ಬೇಕು ಕೇಳು, ನಿನಗೇನು ಬೇಕು ಕೇಳು, ನಾವು ಏನಾದರೂ ಖಂಡಿತ ಕೇಳ್ತಿದ್ದೇವಲ್ವ, ಏನಾದರೂ ಅದು ಬೇಕು ಇದು ಬೇಕು, ನಮಗೆ ಒಂದು ಒಳ್ಳೆ ಫಸ್ಟ್ ಕ್ಲಾಸು ಫಾರಿನ್ ಕಾರ್ ಬೇಕು, ಒಳ್ಳೆ ಉಪ್ಪರಿಗೆ ಮನೆ ಬೇಕು, ಮತ್ತು ಈ ಬೆಂಗಳೂರಿನ ರಸ್ತೆಗಳಲ್ಲೆಲ್ಲ ಓಡಾಡ್ಲಿಕ್ಕೆ ಆಗೋದಿಲ್ಲ, ಕಂಜೆಸ್ಟೆಡ್ ಆಗಿಬಿಟ್ಟಿದೆ, ಒಂದು ಹೆಲಿಕಾಪ್ಟರ್ ಬೇಕು, ಎಲ್ಲ ಕೇಳ್ತಿದ್ದೆವು ನಾವು. ಪ್ರಹ್ಲಾದ ಏನು ಹೇಳಿದ ಗೊತ್ತಾ? ಏನು, ನಾನು ನಿನ್ನ ಹತ್ರ ವ್ಯಾಪಾರ ಮಾಡಲಿಕ್ಕೆ ಬಂದೆ. ಭಕ್ತಿ ಅನ್ನುವುದು ವ್ಯಾಪಾರ ಅಲ್ಲ. ನೀನು ನನ್ನ ಭಕ್ತಿಗೆ ಅವಮಾನ ಮಾಡ್ತಾ ಇದ್ದೀಯಾ. ನೀನು ಭಕ್ತಿ ಮಾಡಿದಿ, ಅದಕ್ಕೆ ಪ್ರತಿಯಾಗಿ ಏನು ಬೇಕು ಅಂದರೆ ಅದನ್ನು ಭಕ್ತಿ ಮಾರಾಟ ಮಾಡಿದ ಹಾಗೆ. ನಾನು ಯಾವುದೇ ಒಂದು ಫಲಾಪೇಕ್ಷೆಯಿಂದ ಭಕ್ತಿ ಮಾಡಿದ್ದಲ್ಲ. ನನ್ನ ಭಕ್ತಿಗೆ ಅವಮಾನ ಮಾಡಬೇಡ ಅಂತ ಹೇಳಿದ ಪ್ರಹ್ಲಾದ. ನನ್ನ ಭಕ್ತಿ ನಿರ್ವ್ಯಾಜ, ಅದು ಫಲಾಪೇಕ್ಷೆಯಿಂದ ಅಲ್ಲ. ಒಂದು ಮಗುವನ್ನು ತಾಯಿ ಪ್ರೀತಿಸ್ತಾಳೆ, ಅದರಲ್ಲಿ ಒಂದು ಸ್ವಲ್ಪ ಫಲ, ಆದರೆ ಅತ್ಯಂತ ಕಮ್ಮಿ ಫಲಾಪೇಕ್ಷೆ ಇರು. ಮಗುವನ್ನು ನಿರ್ವ್ಯಾಜವಾಗಿ ತಾಯಿ ಪ್ರೀತಿಸ್ತಾಳೆ, ಆದರೆ ಅದರಲ್ಲಿ ಒಂಚೂರು ವ್ಯಾಜ ಇರುತ್ತೆ. ಏನಂದರೆ ನಾವು ರಿಟೈರ್ ಆದಾಗ ಸಾಕ್ತಾರೆ ಇರಲಿ ಅಂತ, ಆವಾಗಲೂ ಬೇಕಲ್ಲ ಮಕ್ಕಳು. ಎಲ್ಲೋ ಒಂದು ಕಡೆ ಸ್ವಾರ್ಥ ಇರುತ್ತೆ ನಮ್ಮ ಎಲ್ಲ ಪ್ರೀತಿಯಲ್ಲಿ. ಯಾಕಂದರೆ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಆದರೆ ಪ್ರಹ್ಲಾದ ಹೇಳ್ತಾನೆ, ಭಗವಂತರನ್ನು ಪ್ರೀತಿಸುವುದು ಯಾವ ಕಾಮನೆಯಿಂದಲೂ ಅಲ್ಲ. ಪ್ರೀತಿಗೋಸ್ಕರ. ನಾನು ಯಾವುದೋ ಒಂದು ಫಲಾಪೇಕ್ಷೆಯಿಂದ ನಿನ್ನನ್ನು ಪ್ರೀತಿಸಿಲ್ಲ. ಏನು ಬೇಕು ಅಂತ ಕೇಳಿ ನನ್ನ ಭಕ್ತಿಗೆ ಅವಮರ್ಯಾದೆ ಮಾಡಿದ್ದೀನಿ, ಅಪಮಾನ ಮಾಡಿದ್ದೀನಿ. ಎಷ್ಟ ಆಶಿಷ ಆಶಾಸ್ತೆ ನಸ ಭಕ್ತ ಸವೈ ವಣಿಕ್. ಇದು ಪ್ರಹ್ಲಾದನ ಮಾತು. ನಿನ್ನಿಂದ ಏನನ್ನಾದರೂ ಬಯಸುವವನು ಅವನು ಭಕ್ತ ಅಲ್ಲ, ಅವನು ವ್ಯಾಪಾರಿಯವ. ಎಕ್ಸ್ಚೇಂಜ್. ನಾನು ಭಕ್ತಿ ಮಾಡಿದೆ, ನೀನೇನು ಕೊಡ್ತೀಯಾ? ನಮ್ಮಲ್ಲೆಲ್ಲ ಉಂಟಲ್ಲ, ಮಳೆಗಾಲದಲ್ಲಿಯೂ ಕೂಡ ಸ್ವಾಮಿ ದೇವರೇ ಇವತ್ತು ನನ್ನ ಮಗಳ ಮದುವೆ, ಮಳೆ ಬಾರದೇ ಇದ್ದರೆ ಒಂದು ರಂಗ ಪೂಜೆ ಮಾಡಿಸ್ತೇನೆ. ಇದು ಎಕ್ಸ್ಚೇಂಜ್. ದೇವರ ಭಕ್ತಿ ನಮಗೆ ಅದು ಏನೋ ಅವನೇನೋ ಮಾಡಿದಾಗ ಪ್ರತ್ಯೇಕ ನಾವು ಅವನಿಗೆ ಉಪಕಾರ ಮಾಡೋದು ದೇವರಿಗೆ. ಅನ್ನೋದ ಎಷ್ಟ ಆಶೀಷ ಆಶಾಸ್ತೆ. ನಿನ್ನಿಂದ ಏನನ್ನಾದರೂ ಫಲವನ್ನು ಬಯಸಿ ಭಕ್ತಿ ಮಾಡುವನಿದ್ದಾನಲ್ಲ, ನಸ ಭಕ್ತ, ಅವನು ಭಕ್ತ ಅಲ್ಲ. ಮತ್ತೆ ಸವೈ ವಣಿಕ್, ಅವನು ವ್ಯಾಪಾರಕ್ಕೆ ನಿಂತವ, ಭಕ್ತಿಯನ್ನು ಮಾರಾಟ ಮಾಡುವ. ನನ್ನ ಭಕ್ತಿ ಮಾರಾಟಕ್ಕೆ ಇಟ್ಟದ್ದಲ್ಲ, ನನಗೆ ಅವಮಾನ ಮಾಡಬೇಡ. ಸಿಟ್ಟಿಗೆ ಬಿಟ್ಟ ನರಸಿಂಹನ ಮೇಲೆ. ಏನು ಪ್ರಹ್ಲಾದ, ಏನು ಕ್ಯಾರೆಕ್ಟರ್. ಆದರೂ ಕೇಳು, ಏನಾದರೂ ಕೇಳು ಅಂತ ಹೇಳಿದೆ ಅಲ್ವಾ. ಒಂದು ವರ ಕೇಳಿ ಹಾಗಾದರೆ, ಇದು ಅದ್ಭುತ. ಒಂದು ವರ ಕೇಳಿ ಹಾಗಾದರೆ ಏನು ಕೇಳಪ್ಪ. ಕಾಮಾನಾಂ ಹೃದಯ ಸಂರೋಹಂ.
ಹಾಗಾದರೆ ನನಗೆ ಈಗ ನಿನ್ನ ಹತ್ರ ಏನೂ ಕೇಳುವ ಆಸೆ ಇಲ್ಲ. ಮುಂದೆ ತಲೆಗೆಟ್ಟು ಮತ್ತೆ ಪ್ರಾಯಕ್ಕೆ ಬಂದ ಮೇಲೆ ಮುಂದೆ ತಲೆಗೆಟ್ಟು ನಿನ್ನ ಹತ್ರ ಏನಾದರೂ ಕೇಳುವ ಬುದ್ಧಿ ಬಾರದೇ ಇರಲಿ, ಆ ವರ ಕೊಡುವುದು. ವಾಟ್ ಎ ಗ್ರೇಟ್ ಪರ್ಸನಾಲಿಟಿ. ಇಂಥವರು 5 ವರ್ಷದ ಹುಡುಗರು ಈ ದೇಶದಲ್ಲಿ ಇದ್ದರು. ನಮಗೆ ಬರೀ ಸ್ವಾರ್ಥವೇ ಜೀವನದ ಮೂಲ ಧರ್ಮ ಆಗಿಬಿಟ್ಟಿದೆ. ಬೇರೆ ಏನೂ ಬೇಡ. ಎಲ್ಲರನ್ನು ಬಲಿ ತಗೊಂಡು ನಾನು ಸುಖಿ ಜೀವನ ನಡೆಸಿದ್ರೆ ಸರಿ. ನಿಮ್ಮ ತಲೆ ಮೇಲೆ ಕಾಲಿಟ್ಟು ನಾನು ಎತ್ತರಕ್ಕೆ ಇರಬೇಕು, ನಿಮ್ಮನ್ನು ತುಳಿದು ನಾನು ಮೇಲೆ ಬರಬೇಕು, ನಾನು ಸುಖವಾಗಿರಬೇಕು, ಇನ್ನೊಬ್ಬರು ಏನೂ ಚಿಂತನೆ. ಅಂದರೆ ಪೂರ್ತಿ ದುರ್ಯೋಧನ ಬಂದು ಕೂತು ಬಿಟ್ಟಿದ್ದಾನೆ ಈ ದೇಶದಲ್ಲಿ. ಪ್ರಹ್ಲಾದನೂ ಇಲ್ಲ, ಧ್ರುವನೂ ಇಲ್ಲ, ಎಲ್ಲ ಕಣ್ಮರೆ ಆಗಿಬಿಟ್ಟಿದ್ದಾರೆ. ಯಾಕೆ ಹೇಳಿದೆ ಅಂದರೆ, ಹಾಗಾಗಿ ಈ ಕಥೆ ನಡೆಯುವಾಗ 5 ವರ್ಷದ ಮಗು ನರಸಿಂಹಾವತಾರ ಆಗುವಾಗ, ಅದಕ್ಕಿಂತ ಮೊದಲು ವರಾಹಾವತಾರ ಆಗಿದೆ, ಅದಕ್ಕಿಂತ ಮೊದಲು ಕೂರ್ಮಾವತಾರ ಅಲ್ವ ನಮ್ಮ ಲಿಸ್ಟ್ ಪ್ರಕಾರ. ಆದರೆ ಕೂರ್ಮಾವತಾರ ಆಗುವಾಗ ಸಮುದ್ರ ಮಥನ ಮಾಡುವಾಗ ಮಂದರ ಪರ್ವತವನ್ನು ಎತ್ತಿ ಹಿಡಿಯಲಿಕ್ಕೆ ಅಲ್ವಾ. ಆವಾಗ ಸಮುದ್ರ ಮಥನದಲ್ಲಿ ಯಾರಿದ್ದ? ಬಲಿ ಬಂದಿದ್ದ ಮಥನ ಮಾಡಲಿಕ್ಕೆ. ಬಲಿ ಪ್ರಹ್ಲಾದನ ಮೊಮ್ಮಗ. ಅರೆ ನರಸಿಂಹಾವತಾರ ಆಗುವಾಗ ಪ್ರಹ್ಲಾದ 5 ವರ್ಷದ ಮಗು, ಸಮುದ್ರ ಮಥನ ಮಾಡುವಾಗ ಪ್ರಹ್ಲಾದನಿಗೆ ಮೊಮ್ಮಗ ಹುಟ್ಟಿದ್ದ. ಹಾಗಾದ್ರೆ ನರಸಿಂಹಾವತಾರದ ನಂತರ ಆಗಿರ್ಬೇಕಲ್ವ. ಈ ಮೊದಲಲ್ಲಿ ಬಲಿ ಇಲ್ಲೇ ಇಲ್ಲ ಅವಾಗ. ಆದ್ದರಿಂದ ಕೂರ್ಮಾವತಾರ ನರಸಿಂಹಾವತಾರ ಆದಮೇಲೆ ಆದದ್ದು. ನಿಮ್ಮ ಕಥೆ ಕೂಡಬೇಕಾಗಿದ್ದರೆ, ಇಲ್ಲದೇ ಬಲಿಯನ್ನೇ ಎಲ್ಲಿಂದ ತರ್ತೀರಿ? ಪ್ರಹ್ಲಾದ ನರಸಿಂಹಾವತಾರದಲ್ಲಿ ಪ್ರಹ್ಲಾದ 5 ವರ್ಷದ ಮಗು, ಕೂರ್ಮಾವತಾರದಲ್ಲಿ ಪ್ರಹ್ಲಾದನ ಮೊಮ್ಮಗ ಪ್ರಾಯಪ್ರಬುದ್ಧನಾಗಿ 3 ಲೋಕಗಳನ್ನು ಗೆದ್ದು ದೇವತೆಗಳ ಎದುರು ಸವಾಲು ಹಾಕಿ ನಿಂತಿದ್ದ. ಹಾಗಾದರೆ ಅನ್ಡೌಟೆಡ್ಲಿ ಕೂರ್ಮಾವತಾರ ನರಸಿಂಹಾವತಾರ ಆದಮೇಲೆ ಆಯಿತು. ಹಾಗಾದ್ರೆ ನಿಜವಾದ ಅವತಾರದ ಕ್ರಮ ಹೀಗಿದೆ: ಮತ್ಸ್ಯ, ವರಾಹ, ನರಸಿಂಹ, ಕೂರ್ಮ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ. ಇದು ನಿಜವಾಗಿ ಅವತಾರದ ಕ್ರಮ. ಆದರೆ ನಿಮಗೆ ಒಂದು ಸಂಶಯ ಕಾಣಬಹುದು. ಇಷ್ಟು ಖಚಿತವಾಗಿ ನೀವು ಆರ್ಡರ್ ಹೇಳಿದ ಮೇಲೆ ಒಂದೇ ಒಂದು ಗ್ರಂಥದಲ್ಲಿ ಈ ಆರ್ಡರ್ನಲ್ಲಿ ಯಾಕೆ ಹೇಳಲಿಲ್ಲ? ಎಲ್ಲರೂ ಮತ್ಸ್ಯ, ಕೂರ್ಮ, ವರಾಹಾಶ್ಚ, ನರಸಿಂಹ, ವಟ, ಭಾರ್ಗವಾಹ, ರಾಮೋ ರಾಮಸ್ಯ ಕೃಷ್ಣಶ್ಚ, ಬುದ್ಧ, ಕಲ್ಕಿ. ಎಲ್ಲರೂ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಹೇಳೋದು ಹೊರತು ಯಾರು ಮತ್ಸ್ಯ, ವರಾಹ, ನರಸಿಂಹ, ಕೂರ್ಮ ಹೇಳೋದಿಲ್ಲ. ಅದು ನೀವು ಹೇಳೋ ಪ್ರಕಾರ ಕ್ರೊನೊಲಾಜಿಕಲಿ ನೋಡಿದರೆ, ಘಟನೆಗಳನ್ನು ನೋಡಿದರೆ, ಅಜ್ಜನ ಕಾಲದಲ್ಲಿ ನರಸಿಂಹಾವತಾರ, ಮೊಮ್ಮಗನ ಕಾಲದಲ್ಲಿ ಕೂರ್ಮಾವತಾರ, ಮತ್ತೆ ಆಗಿರಲೇಬೇಕು. ಏನೋ ವಿಷಯ ಏನೋ ಕನ್ವಿನ್ಸಿಂಗ್. ಆದರೆ ಯಾಕೆ ಆ ಆರ್ಡರ್ನಲ್ಲಿ ಹೇಳೋದಿಲ್ಲ? ಅದಕ್ಕೆ ಒಂದು ಕಾರಣ ಇದೆ. ಪುರಾಣಗಳಲ್ಲಿ ಹೇಳತಕ್ಕಂಥದ್ದು ಕ್ರಮ ಉಂಟಲ್ಲ, ಅದು ವಾಸ್ತವಿಕವಾಗಿ ನಡೆದಂಥ ಐತಿಹಾಸಿಕವಾದಂಥ ಕಾಲಕ್ರಮಕ್ಕೆ ಅನುಗುಣವಾಗಿ ಹೇಳುವುದಲ್ಲ. ಪುರಾಣಗಳು ಮೂಲಭೂತವಾಗಿ ಅವುಗಳನ್ನು ಇತಿಹಾಸ ಗ್ರಂಥಗಳು ಅಂತ ನಮ್ಮವರು ಯಾರೂ ಕರೀಲಿಲ್ಲ. ಅದರಲ್ಲಿ ಇತಿಹಾಸ ಇದೆ, ಆದರೆ ಅದು ಹಿಸ್ಟಾರಿಕಲ್ ಟೆಕ್ಸ್ಟು ಅಲ್ಲ. ನಮ್ಮಲ್ಲಿ ಇತಿಹಾಸ ಅಂತ ಹೇಳೋದು ಎರಡಕ್ಕೆ: ಭಾರತ ಮತ್ತು ರಾಮಾಯಣ. ಪುರಾಣಗಳನ್ನು ಇತಿಹಾಸ ಅಂತ ಹೇಳೋದಿಲ್ಲ, ಭಾಗವತವನ್ನು ಕೂಡ ಇತಿಹಾಸ ಅಂತ ಹೇಳೋದಿಲ್ಲ. ಅದು ಮಿಥಾಲಜಿಕಲ್ ಟೆಕ್ಸ್ಟು. ಅಂದರೆ ಈ ಶಬ್ದಗಳು ಇನ್ನೂ ಗಮನಾರು. ಈ ಮಿಥಾಲಜಿ ಅನ್ನುವಲ್ಲಿ ಮಿಥ್ಯಿದೆ, ಅಂದರೆ ಮಿಥ್ಯ ಅಂತ ಅರ್ಥ. ಸುಳ್ಳು ಕಥೆಗಳನ್ನು ಹೇಳುವ ಗ್ರಂಥ ಅಂತ ಒಂದು ದೃಷ್ಟಿಯಿಂದ. ಆದರೆ ಪುರಾಣಗಳು ಮಿಥ್ಯ ಅಲ್ಲ. ಇದೆ. ನಾವು ನಮ್ಮ ದೇಶದ ಅನೇಕ ಗ್ರಂಥಗಳನ್ನು, ಇದೊಂದು ಸಮಸ್ಯೆ ನಮ್ಮ ಹುಡುಗರಿಗೆ, ಇಂಗ್ಲೀಷ್ನಲ್ಲಿ ಓದಿ ಅರ್ಥ ಮಾಡಿಕೊಳ್ಳೋದು. ಇಂಗ್ಲೀಷ್ನಲ್ಲಿ ಅರ್ಥ ಆಗುವುದಕ್ಕಿಂತ ಹೆಚ್ಚು ಅಪಾರ್ಥ ಆಗುತ್ತೆ. ಯಾಕೆಂದರೆ ಸರಿಯಾದ ಶಬ್ದಗಳಿಲ್ಲ. ಈ ಪುರಾಣ ಅನ್ನೋದು ನಮಗೆ ಮಿಥಾಲಜಿ ಆಗಿಬಿಡುತ್ತೆ, ಮಿಥ್. ಹಾಗೆ ಯಾವುದಕ್ಕೆ ಶಬ್ದ ಇದೆ? ನಮಗೆ ಧರ್ಮ ಅಂತ ಶಬ್ದ ಇದೆ. ಇಂಗ್ಲೀಷ್ನಲ್ಲಿ ಏನು ಶಬ್ದ ಇದೆ ಧರ್ಮಕ್ಕೆ? ರಿಲಿಜನ್ನು ಅಂತ. ರಿಲಿಜನ್ ಅಂದರೆ ಧರ್ಮ ಅಲ್ಲ. ಇಂಥದ್ದು ಒಂದೆರಡಲ್ಲ, ಬೇಕಾದಷ್ಟು ಶಬ್ದಗಳು ತಪ್ಪು. ನಾವು ವೈರಾಗ್ಯ ಅಂತೇವೆ. ವೈರಾಗ್ಯ ಅನ್ನೋದಕ್ಕೆ ಡಿಟ್ಯಾಚ್ಮೆಂಟ್ ಅಂತ ಬರೆದ್ಬಿಟ್ರು ಇಂಗ್ಲೀಷ್ನಲ್ಲಿ ಅನೋದು ಮಾಡೋರೆಲ್ಲ. ವೈರಾಗ್ಯ ಅಂದರೆ ಡಿಟ್ಯಾಚ್ಮೆಂಟ್ ಅಲ್ಲ. ಇವಾಗ ನೋಡಿ, ಒಬ್ಬ ಮನುಷ್ಯ, ಬೇಜವಾಬ್ದಾರಿ ಮನುಷ್ಯ, ಸಂಸಾರ ಸಾಕಲಿಕ್ಕೆ ಸಾಧ್ಯವಾಗದೆ ಹೆಂಡತಿಯ ಮಗಳ ಹತ್ರ ಹೇಳಿದೆ ರಾತ್ರಿ ಮನೆ ಬಿಟ್ಟು ಓಡಿ ಹೋಗ್ತಾನೆ. ಅದು ಡಿಟ್ಯಾಚ್ಮೆಂಟು, ವೈರಾಗ್ಯ ಅಲ್ಲ. ಅದು ಇರ್ರೆಸ್ಪಾನ್ಸಿಬಲ್ ಡಿಟ್ಯಾಚ್ಮೆಂಟ್. ಎಲ್ಲರೂ ಬಿಟ್ಟು ಹೋಗ್ತಾನೆ. ಶಾಸ್ತ್ರ ಏನು ಹೇಳುತ್ತೆ? ಡಿಟ್ಯಾಚ್ಮೆಂಟಿನ ನಿಜವಾದ ಅರ್ಥ
ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್. ನೀನು ಎಲ್ಲವನ್ನೂ ಪ್ರೀತಿಸಬೇಕು, ಎಸ್ಕೇಪಿಸ್ಟ್ ಆಗಬಾರ್ದು, ಅದ್ರಲ್ಲಿ ಯಾವುದನ್ನು ಅಂಟಿಸ್ಕೋಬಾರ್ದು. ನಿಜವಾದ ವೈರಾಗ್ಯ ಅಂದರೆ ಲವ್ ಎವ್ರಿಥಿಂಗ್. ಡೋಂಟ್ ಬಿಕಮ್ ಎಸ್ಕೇಪಿಸ್ಟ್ ಬಟ್ ಬಿ ಅಟ್ಯಾಚ್ಡ್ ಫ್ರಮ್ ಎವ್ರಿಥಿಂಗ್. ಇದು ವೈರಾಗ್ಯ. ವೈರಾಗ್ಯ ಅಂದರೆ ಇಷ್ಟು ಶಬ್ದಗಳನ್ನು ಹೇಳಬೇಕು, ಒಂದು ಶಬ್ದದಲ್ಲಿ ಇಂಗ್ಲೀಷ್ನ ಹೇಳಿಕೆ ಆಗೋದಿಲ್ಲ. ತುಂಬ ಇಂಥ ಸಮಸ್ಯೆಗಳಿದೆ. ಹಾಗಾಗಿ ಇಂಗ್ಲೀಷು ಭಾಷೆಯಿಂದ ತುಂಬ ಅನ್ಯಾಯ ಆಗಿದೆ ನಮ್ಮ ದೇಶಕ್ಕೆ. ಹಿಂದೆ ಒಂದು ಕಾಲದಲ್ಲಿ ಸಂಸ್ಕೃತದ ಶಬ್ದಗಳು ತುಂಬಿ ಕನ್ನಡ ಶಬ್ದಗಳು ಹೋದವು. ನಾನು ಹೇಳೋದು ನೋಡಿ, ಇವತ್ತು ನಕ್ಷತ್ರ ಇದನ್ನು ಕನ್ನಡದಲ್ಲಿ ಹೇಳ್ರಿ, ಯಾರಿಗೂ ಗೊತ್ತಿಲ್ಲ. ನಕ್ಷತ್ರ ಅಂದರೆ ನಕ್ಷತ್ರ, ಅದೇ ಕನ್ನಡ ಅಂತ ತಿಳ್ಕೊಂಡಿದ್ದಾರೆ, ಅದು ಸಂಸ್ಕೃತ ಶಬ್ದ. ಇನ್ನು ನಕ್ಷತ್ರ ಅಂತ ಹೇಳಿದರೆ ಕನ್ನಡ ಶಬ್ದ ಹೇಳಿದರೆ ಸ್ಟಾರ್ ಸರ್ ಅಂತವೆ. ಕನ್ನಡದಲ್ಲಿ ಹೇಳಿದರೆ ಸ್ಟಾರ್ ಅಂದರೆ ಕನ್ನಡ ಅಂತವೆ. ಇಷ್ಟು ದಡ್ಡತನ ಬೇಕಾ ನಮ್ಮ ದೇಶಕ್ಕೆ? ನಮ್ಮ ಭಾಷೆಯ ಶಬ್ದವನ್ನು ಅವರು ಕದ್ದು ಅದನ್ನು ನಾವು ಊರು ಹೊಡೆದು ಪಾಸಾಗುವಷ್ಟು ದರಿದ್ರ ಜನಾಂಗ ಆಗಬೇಕಾ ನಾವು? ಯಾಕೆ ಯಾರಿಗೂ ಜ್ಞಾನೋದಯ ಆಗೋಲ್ಲ? ಯಾಕಂದರೆ ನಮಗೆ ನಮ್ಮ ಭಾಷೆ ಅರ್ಥ ಆಗದೆ ನಮ್ಮ ಫಿಲಾಸಫಿ ಅರ್ಥ ಆಗೋಲ್ಲ. ಫಿಲಾಸಫಿಗೂ ಭಾಷೆಗೂ ಸಂಬಂಧ ಇದೆ. ನಮ್ಮ ಫಿಲಾಸಫಿಯನ್ನು ನಾವು ಕನ್ನಡದಲ್ಲಿ ಅಥವಾ ಸಂಸ್ಕೃತದಲ್ಲಿ ಹೇಳುವಷ್ಟು ಸರಳವಾಗಿ ಇಂಗ್ಲೀಷ್ನಲ್ಲಿ ಹೇಳಲಿಕ್ಕೆ ಆಗೋಲ್ಲ. ಇಂಗ್ಲೀಷ್ ಹೇಳಿದ್ರೆ ಅಪಾರ್ಥ ಆಗುತ್ತೆ. ಯಾಕಂದರೆ ಆ ಸಂಸ್ಕೃತಿಯೇ ಬೇರೆ, ಆ ಭಾಷೆಯ ಹಿನ್ನೆಲೆ ಬೇರೆ, ಅದರಿಂದ ಆಗೋ ಅರ್ಥವೇ ಬೇರೆ. ಮತ್ತಿನ್ನೊಂದೇನು, ಪ್ರಪಂಚದಲ್ಲಿ ಇನ್ಯಾವ ದೇಶದಲ್ಲೂ ತಮ್ಮ ಧರ್ಮವನ್ನು ಇನ್ನೊಂದು ದೇಶದ ಭಾಷೆಯ ಮೂಲಕ ಕಲಿಯುವ ಪ್ರಸಂಗ ಇಲ್ಲ. ದುರಂತ ಇಲ್ಲಿ ಮಾತ್ರ ಇರೋದು. ತುಂಬ ತುಂಬ ವಿಚಿತ್ರವಾದಂಥ ಒಂದು ಸಂದಿಗ್ಧ ಸಂಘರ್ಷ ಸ್ಥಿತಿಯಲ್ಲಿ ನಮ್ಮ ಜನ ಇದ್ದಾರೆ. ಆದರೆ ನಮ್ಮ ಜನ ಇನ್ನೂ ಕಣ್ತೆರೀತಾ ಇಲ್ಲ. ನಮಗೆ ನಮ್ಮ ಭಾಷೆ ಬೇಕು, ನಮ್ಮ ಸಂಸ್ಕೃತಿ ಬೇಕು, ನಮ್ಮ ಪರಂಪರೆಯನ್ನು ನಾವು ಅರ್ಥ ಮಾಡಿಕೊಂಡು ಆಚರಣೆ ಮಾಡಬೇಕು. ಈ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇಲ್ಲ. ತುಂಬ ಕೆಟ್ಟು ಹೋಗ್ತಾ ಇದೆ ನಮ್ಮ ಜೀವನದ ಕ್ರಮ. ನಾವೇ ಅದನ್ನು ನಾಶದ ಅಂಚಿಗೆ ಕೊಂಡೊಯ್ತಾ ಇದ್ದೇವೆ. ಮತ್ತೆ ನಾವು ಮರಳಿ ನಮ್ಮ ಭಾರತೀಯ ನಿಜವಾದ ತಲೆ ಎತ್ತಿ ನಡೆಯಬೇಕಾಗಿದ್ದರೆ ನಮ್ಮ ಭಾರತೀಯ ಸಂಸ್ಕೃತಿ, ಪ್ರಾಚೀನ ಗ್ರಂಥಗಳು, ಗೀತೆ ಒಂದು ಸಾಕ್ರಿ. ಗೀತೆ ಒಂದು ಸಾಕು. ಮನುಷ್ಯನ ಸೈಕಾಲಜಿಯನ್ನು ಗೀತೆಯಲ್ಲಿ ಬಿಡಿಸಿ ಹೇಳಿದಷ್ಟು ಪ್ರಪಂಚದ ಯಾವ ಸೈಕಾಲಜಿಸ್ಟೂ ಹೇಳಿದೆ. ಸೈಕಾಲಜಿ ಏನು ಭಗವದ್ಗೀತಾ ಅಂತ ತಗೊಂಡ್ರೆ ದಿಗ್ಭ್ರಾಂತಿ ಆಗುತ್ತೆ. ಇದನ್ನೆಲ್ಲ ನಮ್ಮ ಜನಕ್ಕೆ ಅಮೇರಿಕದವರೊಬ್ಬರು ಎಡ್ವಿನ್ ಜರೋ ಅಂತ ವೇದಾಂತದ ಪಾಠ ಕೇಳಲಿಕ್ಕೆ ನಮ್ಮೂರಿಗೆ ಬಂದಿದ್ದರು. ನನ್ನ ಹತ್ರ ಪಾಠ ಹೇಳ್ತಾ ಇದ್ರು. ಅವರು ಒಂದು ಸರ್ತಿ ಒಂದು ಮಾತು ಹೇಳಿದರು. ಏನು ಅಂದರೆ, ಸಂಸ್ಕೃತವನ್ನು ಈ ದೇಶದ ಜನ ಮರೀತಾ ಇದ್ದಾರೆ. ಪ್ರಾಯ ಒಂದು ದಿನ ಬರಲಿಕ್ಕುಂಟು. ಏನು, ಯಾವ ಶಾಲೆಗೆ ಹೋದರೂ, ಯಾವ ಯೂನಿವರ್ಸಿಟಿಗೆ ಹೋದರೂ ಅಥವಾ ಯಾವ ಅಧ್ಯಾಪಕರು ಹೋದರೂ ನಿಮಗೆ ಸಂಸ್ಕೃತ ಹೇಳಿಕೊಡುವ ವ್ಯವಸ್ಥೆಯೇ ಇಲ್ಲ ಅನ್ನುವ ಒಂದು ದಿನ ಸದ್ಯೋ ಭವಿಷ್ಯದಲ್ಲಿ ಈ ದೇಶದಲ್ಲಿ ಬರಲಿಕ್ಕಿದೆ. ಅವರು ಭಾಷಣ ಮಾಡಿದ್ದು ಉಡುಪಿಯಲ್ಲಿ, ಪೇಜಾವರ ಸ್ವಾಮಿಗಳ ಪರ್ಯಾಯ ಸಭೆಯಲ್ಲಿ ಭಾಷಣ ಮಾಡಿದ್ದು. ಭಾಷಣ ಮಾಡಿದ ಯಾವ ಭಾಷೆಯಲ್ಲಿ ಗೊತ್ತಾ? ಸಂಸ್ಕೃತದಲ್ಲಿ, ಇಂಗ್ಲೀಷ್ನಲ್ಲಿ ಅಲ್ಲ. ಅದನ್ನು ಭಾರತೀಯರಿಗೆ ಅರ್ಥ ಆಗಬೇಕು ಅಂತ ನಾನು ಕನ್ನಡದಲ್ಲಿ ಅನುವಾದ ಮಾಡಿ ಹೇಳಿದೆ. ಅವರು ಇಷ್ಟು ಹೇಳಿ, ಅಂಥ ದಿನಗಳಲ್ಲೂ ಯಾವ ಸಂಸ್ಥೆಗೆ ಹೋದರೂ ನಿಮಗೆ ಸಂಸ್ಕೃತ ಕಲಿಯುವ ಅವಕಾಶ ಇಲ್ಲ ಅಂತ ಅನ್ನುವ ವಾತಾವರಣ ಆದ ಮೇಲೂ ನಿಮಗೆ ಯಾರಿಗಾದರೂ ಸಂಸ್ಕೃತ ಕಲಿಯಬೇಕು ಅಂತ ಆಸೆ ಆದರೆ ನಮ್ಮ ದೇಶಕ್ಕೆ ಬನ್ನಿ, ನಾವು ಹೇಳಿಕೊಡ್ತೇವೆ ಅಂತ ಹೇಳಿದ್ರು. ನಾಚಿಕೆ ಪಡಬೇಕಾ ನಾವು? ಆವತ್ತಾಯ್ತೇನು ಪ್ರಚಂಡ ಗರದಾಡೋಣ. ನಾನು ಹೇಳಿದೆ, ಯಾವುದಕ್ಕೆ ಕೈ ತಟ್ಟಬೇಕು, ಯಾವುದಕ್ಕೆ ನಾಚಬೇಕು ಅನ್ನೋದು ಗೊತ್ತಿಲ್ಲದ ಜನ ಆದೇವಲ್ಲ ನಾವು. ಇದು ನಾವು ಯಾವತ್ತೂ ಸಂಸ್ಕೃತವನ್ನು ಬೇಡ ಅಂತ ಕೈಬಿಟ್ಟೆವೋ ಆವತ್ತೇ ನಮ್ಮ ಸಂಸ್ಕೃತಿಯನ್ನು ಕೈಬಿಟ್ಟ ಹಾಗೆ. ಯಾಕೆಂದರೆ ಇಡೀ ನಮ್ಮ ಸಂಸ್ಕೃತಿಯ ಬೇರು ಇರುವುದು ಸಂಸ್ಕೃತ ಭಾಷೆಯಲ್ಲಿ. ಕನ್ನಡದಲ್ಲಿ ಇದೆ, ಕನ್ನಡದಲ್ಲಿ ಇಲ್ಲ ಅಂತಲ್ಲ. ನಾನು ಹೇಳ್ತೇನೆ ನೋಡಿ, ಕನ್ನಡದಲ್ಲಿ ನಾವು ಎಷ್ಟೋ ವಿಷಯಗಳನ್ನು ಮಾತಾಡ್ತೇವೆ. ಅದರ ಹಿಂದೆ ಇರೋ ಫಿಲಾಸಫಿ ನಾನು ನಿಮಗೆ ಕೆಲವು ಉದಾಹರಣೆ ಹೇಳ್ತೇನೆ. ಇವಾಗ ಇಲ್ಲೊಂದು 10 ಮೈಲು ಓಡಬೇಕು. ಯಾರು ಓಡ್ತೀರಿ? ಅಯ್ಯೋ 10 ಮೈಲು ಓಡೋದು ನನ್ನ ಕೈಲಾಗೋಲ್ಲಪ್ಪ ಅಂತೇವೆ ನಾವು. ಹೌದಾ? ಇದು ಶುದ್ಧ ಕನ್ನಡ, ಇದರಲ್ಲಿ ಯಾರು ತಪ್ಪು ಅನ್ನೋಲ್ಲ. ಕೈಲಿ ಯಾಕೆ ಓಡ್ಬೇಕ್ರಿ? 10 ಮೈಲು ನನ್ನ ನಿನ್ನ ಕೈಲಿ ಬಿಡಪ್ಪ, ಕಾಲಲ್ಲಿ ಓಡು 10 ಮೈಲು. ಕಾಲಲ್ಲಿ ಓಡಲಿಕ್ಕೆ ನನ್ನ ಕೈಲಾಗೋಲ್ಲ. ಏನಿದು? ವಾಟ್ ಈಸ್ ದಿಸ್? ಏನೋ ಒಂದು ಭೀಕರವಾದ ದುರಂತ. ಅಯ್ಯೋ ಅದನ್ನು ನೋಡೋದಕ್ಕೆ ನನ್ನ ಕೈಲಾಗೋಲ್ಲಪ್ಪ. ಕೈಯಲ್ಲಿ ಯಾಕೆ ನೋಡ್ತೀಯ? ಕಣ್ಣಲ್ಲಿ ನೋಡು. ಈ ರೀತಿ ಮಾತು ನೋಡಿ, ಇದು ಫಿಲಾಸಫಿ. ಇದು ಎಲ್ಲರೂ ಮಾತಾಡ್ತಾರೆ, ಅದರ ಹಿಂದೆ ಫಿಲಾಸಫಿ ಯಾರಿಗೂ ಗೊತ್ತಾಗೋಲ್ಲ. ಅದನ್ನು ನೋಡ್ಲಿಕ್ಕೆ ನನ್ನ ಕೈಲಾಗೋಲ್ಲ.
ಯಾರೊಬ್ಬ ಬಾಯಿ ಬಂದಾಗ ಬೈತಾ ಇದ್ದಾನೆ, ಅಯ್ಯೋ ಅವನ ಮಾತು ಕೇಳಲಿಕ್ಕೆ ನನ್ನ ಕೈಯಲ್ಲಿ ಆಗೋಲ್ಲಪ್ಪ. ಇಲ್ಲ, ಕೈಯಲ್ಲಿ ಯಾಕೆ ಕೇಳ್ತೀಯ, ಕಿವಿಯಲ್ಲಿ ಕೇಳು. ಇದು ಏನು, ನಿಮಗೆ ಫಿಲಾಸಫಿ ಗೊತ್ತಿರದೇ ಇದ್ದರೆ ಈ ಪ್ರಯೋಗ ಯಾಕೆ ಕನ್ನಡದಲ್ಲಿ ಬಂತು ಅನ್ನೋದು ಖಂಡಿತವಾಗಿ ಗೊತ್ತಾಗೋದು. ಏನೋ ಯಾರೋ ಹೆಟ್ರು ಪ್ರಯೋಗ ಮಾಡಿದ್ರು, ಎಲ್ಲರೂ ಮಾಡಿದರು ಅಂತ ಇಷ್ಟೇ ಹೇಳಬೇಕಷ್ಟೆ. ಇದು ಯಾಕೆ ಬಂತು ಅಂದರೆ, ನಮ್ಮ ಪುರಾಣಗಳಲ್ಲಿ ನಮ್ಮ ಇಂದ್ರಿಯಾಭಿಮಾನಿ ದೇವತೆಗಳನ್ನು ಉಲ್ಲೇಖ ಮಾಡಿದ್ದಾರೆ. ಕಣ್ಣಿಗೊಬ್ಬ ದೇವತೆ ಇದ್ದಾನೆ, ಕಿವಿಗೊಬ್ಬ ದೇವತೆ, ಅಂದರೆ ಅದು ಒಂದೊಂದು ಕಂಪ್ಯೂಟರ್ಗಳು. ಆ ಕಂಪ್ಯೂಟರ್ಗಳನ್ನು ಆಪರೇಟ್ ಮಾಡುವಂತಹ ದೇವತಾ ಶಕ್ತಿಗಳು. ಇದು ಪ್ರಾಚೀನ ಕಾನ್ಸೆಪ್ಟ್. ಕಣ್ಣೇ ನೋಡುವುದಲ್ಲ, ಅದು ಕಂಪ್ಯೂಟರ್. ಅದು ಕಂಪ್ಯೂಟರ್ಗೆ ಫೀಡ್ ಮಾಡೋ ಒಬ್ಬ, ಆಪರೇಟ್ ಮಾಡೋ ಒಬ್ಬ ಬೇಕಲ್ಲ. ನಾವು ಅದರ ರಿಸಲ್ಟ್ ಫಲಾನುಭವಿಗಳು, ನಾವು ಆಪರೇಟ್ ಮಾಡ್ತಾ ಇಲ್ಲ. ಸೊ ಆದರೆ ಕಂಪ್ಯೂಟರ್, ನಮ್ಮ ದೇಹದಲ್ಲಿ ನೂರಾರು ಕಂಪ್ಯೂಟರ್ಗಳಿವೆ. ಆ ಎಲ್ಲ ಕಂಪ್ಯೂಟರ್ಗಳನ್ನು ಆಪರೇಟ್ ಮಾಡತಕ್ಕಂಥ ದೇವತಾ ಶಕ್ತಿಗಳಿವೆ. ಆ ದೇವತಾ ಶಕ್ತಿಗಳು ಆ ಕಂಪ್ಯೂಟರ್ನ ಆಪರೇಟ್ ಮಾಡ್ತಾರೆ. ಆಗ ತಮಾಷೆ ಏನು ಗೊತ್ತುಂಟ, ನಾವು ದೇವೇಂದ್ರ ಅಂತ ಹೇಳ್ತೇವಲ್ವ, ದೇವತೆಗಳಿಗೆಲ್ಲ ರಾಜ, ದೇವರಾಜ. ಯಾಕೆ ಹೇಳೋದು, ನಮ್ಮ ಇಂದ್ರಿಯಗಳನ್ನೆಲ್ಲ ದೇವತೆಗಳು ಕಂಟ್ರೋಲ್ ಮಾಡ್ತಾರೆ. ಆ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ರಾಜ ಅವನು ಯಾವುದರ ದೇವತೆ ಗೊತ್ತಾ, ಕೈಯ ದೇವತೆ. ಅಂದರೆ ಕೈ ಅಂದರೆ ಕೈ ಅಭಿಮಾನಿ ಇಂದ್ರ. ಅವನು ನೀವು ನೋಡಬೇಕಾದ್ರೂ ಇಂದ್ರನ ಪರ್ಮಿಷನ್ ಬೇಕು. ಕೇಳಿ, ಎಲ್ಲ ಇಂದ್ರಿಯಗಳು ಕೈಯ ಮೂಲಕ, ಅಂದರೆ ಕೈಯ ಅಭಿಮಾನಿ ದೇವತೆಯ ಮೂಲಕ ಕೆಲಸ ಮಾಡ್ತವೆ. ಅದರಿಂದ ದಿಗ್ವಾತಾರ್ಕ ಪ್ರಚೇತೋಶ್ವಿ ವನ್ನೀಂದ್ರ ಉಪೇಂದ್ರ ಮಿತ್ರಕಾಹ, ಇದು ಭಾಗವತದಲ್ಲಿ ಇಂದ್ರಿಯ ದೇವತೆಗಳು. ಅಲ್ಲಿ ಇಂದ್ರನನ್ನ ಕೈಯ ದೇವತೆ ಅಂತ ಹೇಳ್ತಾರೆ. ಹಾಗಾಗಿ ಇಂದ್ರ ಪರ್ಮಿಟ್ ಮಾಡದೇ ಇದ್ದರೆ ಸೂರ್ಯ ನೋಡ್ಲಿಕ್ಕೆ ಆಗೋಲ್ಲ. ಅದನ್ನ ಕೈಯ ಪರ್ಮಿಷನ್ ಇಲ್ಲದೆ ಕಣ್ಣು ಕಿವಿ ಯಾವ ದೇವತೆಯೇ ಕೆಲಸ ಮಾಡೋಲ್ಲ. ಇದು ಇಷ್ಟು ಫಿಲಾಸಫಿ ಗೊತ್ತಿದ್ದರೆ ನನ್ನ ಕೈಲಾಗಲ್ಲಪ್ಪ, ಅರ್ಥ ಆಗುತ್ತೆ. ಇಲ್ಲದೇ ಇದ್ದರೆ ಏನೋ ಭಾಷೆ, ಎಲ್ಲರೂ ಮಾತಾಡ್ತಾರೆ, ನಾವು ಮಾತಾಡೋದು. ಈಗ ಎಷ್ಟೋ ಶಬ್ದಗಳು ಏನಾಗಿದೆ, ಎಲ್ಲರೂ ಮಾತಾಡ್ತಾರೆ, ನಾವು ಮಾತಾಡೋದು ಅಂತ. ಇದು ಒಂದು. ಇನ್ನೊಂದು ಬಹಳ ಫೇಮಸ್ ಆದಂಥ ಒಂದು ಬಳಕೆ ಹೇಳ್ತೇನೆ ನೋಡಿ ನಿಮಗೆ. ದೇವರು ದೊಡ್ಡವನು, ದೇವರು ದೊಡ್ಡವನಪ್ಪ, ದೇವರಿದ್ದಾನೆ, ದೇವರಿದ್ದಾನೆ, ಬಿಟ್ಟು ಹಾಕೋಲ್ಲ. ಇದು ಕನ್ನಡ ಭಾಷೆ. ದೇವರು ಅನ್ನೋದು ಬಹುವಚನ ಅಲ್ವ. ದೇವರಿದ್ದಾರೆ ಅಂತ ಹೇಳೋದು ಬೇಡ, ಕರೆಕ್ಟ್ ಗ್ರಾಮ್ಯಾಟಿಕಲ್ ಆಗಿ ದೇವರಿದ್ದಾರೆ, ದೇವರು ದೊಡ್ಡವರು ಹೇಳಬೇಕು. ಅಲ್ಲ, ಯಾರು ಹೇಳೋಲ್ಲ, ದೇವರು ದೊಡ್ಡವನು, ದೇವರಿದ್ದಾನೆ, ಬಿಟ್ಟು ಹಾಕೋಲ್ಲ. ಯಾರಾದರೂ ಒಬ್ಬರು ದೇವರಿದ್ದಾರೆ ಅಂದರೆ ನೀವು ಯಾವತ್ತಿನಿಂದ ಕನ್ನಡ ಕಲಿತದ್ದು ಅಂತ ಕೇಳ್ತೇವೆ. ಕರೆಕ್ಟು ಕನ್ನಡ ಮಾತಾಡಿದರೆ ನಿಮ್ಮ ಕನ್ನಡ ಬರೋಲ್ಲ ಅಂತ ಅರ್ಥ. ಯಾಕೆಂದರೆ ನೀವು ನಿಮ್ಮ ಭಾಷೆಯನ್ನು ನಿಮಗೆ ಬೇಕಾದ ಹಾಗೆ ಗ್ರಾಮರನ್ನು ಬ್ರೇಕ್ ಮಾಡಿ ಮಾತಾಡುವ ರೈಟು ನಿಮಗಿದೆ. ಗ್ರಾಮರ್ ಊರು ಹೊಡೆದು ಮಾತಾಡೋದು ಪರಭಾಷೆ. ನಮ್ಮ ಭಾಷೆಗೆ ನಾವು ಗ್ರಾಮರ್ ಬರೆಯುವವರು. ಪಾಣಿನಿ ಬರೆದ ಗ್ರಾಮರ್ ನಾವು ಊರು ಹೊಡೆಯೋದು ಬೇಡ. ನನ್ನ ಮಾತೃಭಾಷೆ ಸಂಸ್ಕೃತ ಆದರೆ ನಾನು ಪಾಣಿನಿ ಹೇಳಿದಾಗ ಮಾತಾಡಬೇಕಾಗಿಲ್ಲ. ನನಗೆ ತೋಚಿದಂತೆ ನಾನು ಸಂಸ್ಕೃತವನ್ನು ರೂಪಿಸಬಲ್ಲೆ. ಹಾಗೆಯೇ ಕನ್ನಡ ನಮ್ಮ ಭಾಷೆ ಆದರೆ ನಾವು ಅದಕ್ಕೆ ಹೊಸ ಆಯಾಮ ಕೊಡ್ತೇವೆ, ಗ್ರಾಮರನ್ನು ಬ್ರೇಕ್ ಮಾಡಿ. ದೇವರು ದೊಡ್ಡವನು, ದೇವರು ದೊಡ್ಡವರು ಅಲ್ಲ. ಯಾಕೆ ಗೊತ್ತಾ, ಇದು ಕರ್ನಾಟಕ ಪ್ರಪಂಚಕ್ಕೆ ಭಕ್ತಿಯ ಕಾನ್ಸೆಪ್ಟನ್ನು ಕೊಟ್ಟ ದೇಶ. ಭಕ್ತಿಯ ಬೋಧನೆಯನ್ನು ಕೇರಳದವರಾದರೂ ಶಂಕರಾಚಾರ್ಯ ಮಾಡಿದ್ದು ಕೇರಳದಲ್ಲಿ ಅಲ್ಲ, ಶೃಂಗೇರಿಗೆ ಬಂದು ಭಕ್ತಿಯನ್ನು ಬೋಧನೆ ಮಾಡಿದರು. ರಾಮಾನುಜಾಚಾರ್ಯರು ತಮಿಳುನಾಡಿನವರಾದರೂ ಮೇಲುಕೋಟೆಗೆ ಬಂದು ಭಕ್ತಿಯನ್ನು ಬೋಧನೆ ಮಾಡಿದರು. ಮಧ್ವಾಚಾರ್ಯರು ಕರ್ನಾಟಕದವರು. ಮೂವರು ಕರ್ನಾಟಕದ ಆಚಾರ್ಯ ಪುರುಷರು ಭಕ್ತಿಯನ್ನು ಕ್ಯಾಂಪೇನ್ ಮಾಡಿದರು. ಅದರಿಂದ ಭಕ್ತಿಯ ಮೂಲ ಕ್ಷೇತ್ರ ಕರ್ನಾಟಕ. ಇದರಿಂದ ಪ್ರಭಾವಿತರಾಗಿ ಚೈತನ್ಯ ಮಹಾಪ್ರಭುಗಳು ಬೆಂಗಾಲದಲ್ಲಿ ಭಕ್ತಿಯನ್ನು ಹೋಗ್ತಾರೆ. ಅವರು ಕರ್ನಾಟಕಕ್ಕೆ ಬಂದು ಅಲ್ಲಿಗೆ ಹಿಡ್ಕೊಂಡು ಹೋದದನ್ನು, ಭಕ್ತಿಯನ್ನು ಇಲ್ಲಿಂದ ಅಲ್ಲಿಗೆ ಪ್ರಚಾರ, ಅವರು ಹೋಗಿ ಅದನ್ನು ಅಲ್ಲಿ ಜನರಿಗೆ ಅಭ್ಯಾಸ ಮಾಡಿಸಿದ್ರು. ಆದರೆ ಅಲ್ಲಿ ಉಳೀತು, ಇಲ್ಲಿ ಭಕ್ತಿ ಅನ್ನೋದು ವ್ಯಾವಹಾರಿಕವಾಗೋಯ್ತು ನಮ್ಮಲ್ಲಿ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಹೇಳಿದರು, ದಕ್ಷಿಣ ಭಾರತದಲ್ಲಿ ಭಕ್ತಿ ಜನರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳ ಜೀವನ ಚರಿತ್ರೆಯಲ್ಲಿ ದಾಖಲೆ ಆಗಿದೆ. ಭಕ್ತಿ ಉತ್ತರ ಭಾರತದವರು ಭಕ್ತಿ ಮಾಡ್ತಾರೆ, ದಕ್ಷಿಣ ಭಾರತದವರು ಭಕ್ತಿಯ ಬಗ್ಗೆ ಆರ್ಗ್ಯುಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರು. ಅವರು ಭಕ್ತಿ ಮಾಡೋಲ್ಲ, ವಾಟ್ ಈಸ್ ದ ಡೆಫಿನೇಷನ್ ಆಫ್ ಭಕ್ತಿ ಅಂತ ವಾದ ಮಾಡ್ತಾರೆ. ಅದೇ ವ್ಯತ್ಯಾಸ. ಅದೇ ಈ ಭಕ್ತಿ ಕರ್ನಾಟಕದ ಕೊಡುಗೆ. ಭಕ್ತಿ ಅಂದರೆ ಏನು ಗೊತ್ತುಂಟ, ಅತ್ಯಂತ ಸಲುಗೆಯ ಪ್ರೀತಿ, ಮಾಹಾತ್ಮ್ಯವನ್ನು ಅರಿತು ಪ್ರೀತಿಸುವುದು. ನೋಡಿ, ದೇವರು ದೊಡ್ಡವರು ಅಂತ ಅಂದ್ಬಿಟ್ರೆ ಆ ಬಹುವಚನದಲ್ಲಿ ಒಂದು ಡಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ. ಈಗ ಮಕ್ಕಳು ಅಮ್ಮ ನೀನು ಅಂತಾರೆ, ತಾಯಿಯನ್ನು ಏಕವಚನದಲ್ಲಿ ಕರೀತಾರೆ. ತಂದೆ ಸ್ವಲ್ಪ ಭಯಾನಕವಾದ ಪ್ರಾಣಿ, ಅಪ್ಪ ನೀವು.
ಒಂದು ಡಿಸ್ಟೆನ್ಸ್. ಯಾಕೆಂದರೆ ಅವ್ನು ಏನೆರಡು ಬಾರಿಸ್ಬಿಟ್ಟ ಅವನು ಮೂಡಿ ಅನ್ನೋದು ಗೊತ್ತಿಲ್ಲ, ಮರ್ಜಿ ಬಂದಾಗ ಒಂಥರ. ತಾಯಿ ಹೊಡೆಯೋಲ್ಲ, ತಪ್ಪು ಮಾಡಿದ್ರು ಮುದ್ದಿಸ್ತಾಳೆ ಅನ್ನೋದು ಮಕ್ಕಳಿಗೊಂದು ಕನ್ನಡ. ಅದನ್ನು ಅಮ್ಮ ನೀನು ಬಾ, ಅಪ್ಪ ಬೇಡ ಅಂತಾರೆ. ಆ ಏಕವಚನದಲ್ಲಿ ಪ್ರೀತಿ ಇದೆ. ದೊಡ್ಡವರು ಅಂದರೆ ತಂದೆ ಹಾಗೆ ದೂರ ಮಾಡಿದಾಗ ದೇವ್ರು ಒಂಚೂರು ದೂರದಲ್ಲಿ ಇದ್ರೆ ಚಂದ, ದೇವ್ರು ನಮ್ಮ ಮನೆ ಬರಬೇಡ, ದೂರದಲ್ಲಿರು. ಆದರೆ ಏಕವಚನ ಅನ್ನೋದು ಪ್ರೀತಿ ಆದರೂ ಅನಾದರದಿಂದ ಅಲ್ಲ. ಯಾಕಂದ್ರೆ ದೇವರು ಬಹುವಚನ ಅನ್ನೋದು ಮಹಾತ್ಮ್ಯವನ್ನು ಹೇಳುತ್ತೆ, ದೊಡ್ಡವನು ಅನ್ನೋದು ಪ್ರೀತಿಯನ್ನು ಹೇಳುತ್ತೆ. ದಟ್ ಈಸ್ ದ ಡೆಫಿನೇಷನ್ ಆಫ್ ಭಕ್ತಿ. ಸೊ ದೇವರು ದೊಡ್ಡವನು ಅಂತ ಗ್ರಾಮರನ್ನು ಮುರಿದು ನಾವು ಮಾಡುವ ಪ್ರಯೋಗದಲ್ಲಿ ಏನಿದೆ, ಇಡೀ ಭಕ್ತಿಯ ಕಾನ್ಸೆಪ್ಟ್ ಇದೆ. ಇದು ಭಾಷೆಯ ಒಂದು ಸಂಸ್ಕೃತಿಯನ್ನು ಹೇಗೆ ಕಮ್ಯುನಿಕೇಟ್ ಮಾಡುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾದ ಅಂಶ. ಹೀಗೆ ಈ ರೀತಿಯಿಂದ ನಾವು ನಮ್ಮ ಭಾಷೆಯ ಮೂಲಕ ನಾವು ಶಾಸ್ತ್ರವನ್ನು, ಪ್ರಾಚೀನ ಗ್ರಂಥಗಳನ್ನು ಓದುವ ಅಭ್ಯಾಸ ಮಾಡದೇ ಇದ್ದರೆ, ಇಂಗ್ಲೀಷ್ನಲ್ಲೇ ಓದಿದರೆ ಅದು ಭಾರತೀಯ ಸಂಸ್ಕೃತಿ ಅಂತೂ ಆಗೋಲ್ಲ, ಅರ್ಥವೇ ಆಗೋಲ್ಲ. ಭಾರತೀಯ ಸಂಸ್ಕೃತಿ ಅದು ಯಾವತ್ತಾದರೂ ಇಂಗ್ಲೀಷು ಅದು ಪರಕೀಯ ಶಬ್ದವೇ. ನಮಗೆ ನಮ್ಮ ದೇಶದ ಸಂಸ್ಕೃತಿ ಎಂದು ಅರ್ಥ ಆಗೋದಿಲ್ಲ. ನಮ್ಮಲ್ಲಿ ಎರಡು ಸಮಸ್ಯೆ. ಒಂದು, ಇಂಗ್ಲೀಷು ಓದಿದವರು ನಮ್ಮ ಸಂಸ್ಕೃತಿಗೆ ಬಹಳ ಅನ್ಯಾಯ ಮಾಡ್ತಾ ಇದ್ದಾರೆ. ಅಂದರೆ ಈ ನಮ್ಮ ಸಂಸ್ಕೃತಿಗೆ ಪರಕೀಯರಾಗಿ ಅವರು ಔಟ್ಸೈಡರ್ ಆಗ್ತಾ ಇದ್ದಾರೆ. ನಮ್ಮ ಸಂಸ್ಕೃತಿಗೆ ನಮ್ಮ ಹುಡುಗರೇ ಔಟ್ಸೈಡರ್ಸ್ ಆಗ್ತಾ ಇದ್ದಾರೆ. ಈ ಇಂಗ್ಲೀಷ್ ಓದದೆ ಬರೀ ಸಂಸ್ಕೃತ ಓದಿದ ಪಂಡಿತರಿದ್ದಾರಲ್ಲ, ಅವರು ಇನ್ನೊಂದು ರೀತಿಯಿಂದ ಈ ದೇಶದ ಸಂಸ್ಕೃತಿಯನ್ನು ಹಾಳು ಮಾಡ್ತಾ ಇದ್ದಾರೆ. ಇದು ಎರಡನ್ನ ಸಂಬಡಿ ಮಸ್ಟ್ ಬ್ರಿಡ್ಜ್ ಇಟ್. ಯಾಕೆಂದರೆ ಇವತ್ತು ಅರ್ವಾಚೀನವಾದ ಯಾವ ಬೆಳವಣಿಗೆಯೂ ಗೊತ್ತಿಲ್ಲದೆ ಬರೇ ಹಿಂದಿನ ಗ್ರಂಥಗಳನ್ನಷ್ಟೇ ಓದಿದವರು ತಮ್ಮ ನಂಬಿಕೆಯನ್ನು ಇವತ್ತಿನ ಜನಕ್ಕೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಬೇಕಾದ ಆ ಸಂವಹನ ಶಕ್ತಿಯನ್ನೇ ಕಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅವರು ನಿಮ್ಮೊಂದು ಉದಾಹರಣೆ ಹೇಳ್ತೇನೆ. ಆಕಾಶದಲ್ಲಿ ಇದು ಮಧ್ವಾಚಾರ್ಯರು ಒಂದು ಮಾತು ಹೇಳಿದ್ದಾರೆ ಅವರ ಗ್ರಂಥದಲ್ಲಿ 13ನೇ ಶತಮಾನದಲ್ಲಿ. ಈ ಯಾವ ಪಂಡಿತರಿಗೆ ಇದು ಅರ್ಥ ಆಗಿದೆ ಹೇಳಿ? ಆಕಾಶದಲ್ಲಿ ಭೂತಮಪ್ಯಸಿತಂ ದಿವ್ಯ ದೃಷ್ಟಿ ಗೋಚರಮೇವತು ಅಂತ. ದರ್ ಈಸ್ ಎ ಕಲರ್, ದರ್ ಈಸ್ ಎ ಬ್ಲೂ ಕಲರ್, ಇನ್ವಿಸಿಬಲ್ ಬ್ಲೂ ಕಲರ್ ಇನ್ ದ ಸ್ಕೈ. ಕಣ್ಣಿಗೆ ಕಾಣದ ನೀಲವರ್ಣ ಆಕಾಶದಲ್ಲಿ ಇದೆ ಅಂತ. ಹಿಂದಿನ ಸಂಸ್ಕೃತ ಪಂಡಿತರೆಲ್ಲ ಬೇರೆ ಮತದವರು ಇದನ್ನು ಕೋಟ್ ಮಾಡಿ ಮಧ್ವಾಚಾರ್ಯಗೆ ಬುದ್ಧಿ ನೆಟ್ಟಗಿಲ್ಲ, ಮೇಲೆ ನೋಡಿದರೆ ಕಾಣುತ್ತೆ ನೀಲವರ್ಣ, ಹೀಗೆ ಬರೆದಿದ್ದಾರೆ. ಆಕಾಶದ ನೀಲವರ್ಣ ಕಣ್ಣಿಗೆ ಕಾಣುತ್ತೆ, ಕಣ್ಣಿಗೆ ಕಾಣದ ನೀಲವರ್ಣ ಇದೆ ಅಂತ ಹೇಳಿದ್ದಾರೆ. ಬುದ್ಧಿ ಇಲ್ಲ ಮಧ್ವಾಚಾರ್ಯಗೆ ಅಂತ ಅವರನ್ನು ಬೈದಿದ್ದಾರೆ ಅನಂತರದ ಸಂಸ್ಕೃತ ವಿದ್ವಾಂಸರು, ಬೇರೆ ಮತದವರು. ಆದರೆ ಇವನು ಮಾಧ್ವರಿಗಾದರೂ ಏನರ್ಥ, ಶ್ರೀಮದಾಚಾರ್ಯ ಹೇಳಿದ್ದಾರಪ್ಪ, ಇರಬೇಕು ಅಷ್ಟೇ. ಆದರೆ ಇವತ್ತು ನೀವು ಮಾಡರ್ನ್ ಸೈನ್ಸ್ ಓದಿದರೆ ನಿಮಗೆ ಗೊತ್ತಿದೆ, ನಿಮಗೆ ಕಣ್ಣಿಗೆ ಕಾಣದ ಅಲ್ಟ್ರಾವೈಲೆಟ್ ರೇಸ್ ಆಕಾಶದಲ್ಲಿದೆ ಅಂತ. ಈ ವಿಜ್ಞಾನಿಗಳು ಕಣ್ಣು ತೆರೆಯುವ ಮುಂಚೆ 13ನೇ ಶತಮಾನದಲ್ಲಿ ಆಚಾರ್ಯ ಮಧ್ವರು ಹೇಳಿದ್ದಾರೆ ಅಂದರೆ ಏನು ವಿಸ್ಮಯ ಇದು! ಯಾವ ಭಾರತೀಯನಿಗೆ ಗೊತ್ತಿದೆ ಇದು? ಅದು ಪಾಶ್ಚಾತ್ಯ ಹೇಳಿದ ಮೇಲೆ ನಮ್ಗೆ ಗೊತ್ತಾದನ್ನು ತಿಳ್ಕೊಂಡಿದ್ದೇವೆ ನಾವು. ಇದು ದುರಂತ. ಇದು ಇಂಥ ಅತ್ಯಂತ ಅದ್ಭುತವಾದ ಪಾಶ್ಚಾತ್ಯರು ಕನಸು ಕಾಣುವ ಮುಂಚೆ, ಅವರು ಇನ್ನೊಂದು ನಾಗರಿಕ ಪ್ರಪಂಚಕ್ಕೆ ಕಣ್ತೆರೆಯುವ ಮುಂಚೆ ಇಂಥ ಸತ್ಯಗಳನ್ನು ನಮ್ಮ ಪ್ರಾಚೀನರು ಹೇಳಿದ್ದಾರೆ. ಅದು ಅರ್ಥ ಆಗಬೇಕಾಗಿದ್ದರೆ ನಾವು ಮತ್ತೆ ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ ಬಗ್ಗೆ ಎಚ್ಚರ ವಹಿಸಬೇಕು. ಅದಕ್ಕೆ ಪೂರಕವಾಗಿ ಅರಿವು ಬೆಳೆಸಿಕೊಳ್ಳಬೇಕು. ಅರಿವಿಗೆ ಪೂರಕವಾಗಿ ಈ ದಶಾವತಾರದ ಚಿಂತನೆ ನಡೀಬೇಕು. ಬರೇ ಏನು ಘಂಟಾವಣಿ ಬಾರಿಸಿ ಆಗಮಾರ್ಥಂದು ದೇವಾನಾಂ ಗಮನಾರ್ಥಂದು ರಕ್ಷಸ ಅಂತ ಹೇಳ್ಕೊಂಡು ಆಮೇಲೆ ಅಂದರೆ ನಮ್ಮಲ್ಲಿ ತಮಾಷೆ ಏನು ಗೊತ್ತುಂಟ, ಆ ಮಂತ್ರ ಹೇಳೋದು ದೇವತಾ ಶಕ್ತಿಗಳು ಬರಲಿ, ದುಷ್ಟಶಕ್ತಿಗಳು ಹೋಗಲಿ ಅಂತ. ನಾವು ಘಂಟಾವಣಿ ಬಾರಿಸಿಗಳು ಎಲ್ಲ ದುಷ್ಟಶಕ್ತಿಗಳು ಬಂದು ಕೂತ್ಬಿಡ್ತಾರೆ ನಮ್ಮ ಮನೆಯಲ್ಲಿ. ಯಾಕಂದ್ರೆ ನಮಗೆ ಆ ಮಂತ್ರದ ಅರ್ಥವೇ ಗೊತ್ತಿಲ್ಲ. ಗಮನಾರ್ಥಂತೂ ರಕ್ಷಸ ಅಂದರೆ ಆಗಮನ ಆಗಿಬಿಡ್ತಾವೆ ಅವುಗಳದ್ದು. ಯಾಕಂದ್ರೆ ಇವನಿಗೆ ಏನು ಶ್ಲೋಕ ಏನು ಹೇಳಿದೆ ಅಂತ ಗೊತ್ತಿಲ್ಲ, ಅದರಿಂದ ಇಲ್ಲೇ ಬಂದು ಕೂತ್ಬಿಡ್ತಾವೆ. ಆದರೆ ಒಂದು ಎಚ್ಚರ, ನಿಮಗೆ ಆ ಶ್ಲೋಕದ ಅರ್ಥ ಗೊತ್ತಿದ್ದು ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಘಂಟಾನಾದಂ ಕರಿಷ್ಯಾಮಿ. ದೇವತೆಗಳು ಬರಲಿ, ದೇವತಾ ಶಕ್ತಿಗಳು, ದುಷ್ಟಶಕ್ತಿಗಳು ನಾನು ಪೂಜೆ ಮಾಡುವ ಜಾಗದಲ್ಲಿ ಬಂದು ನನ್ನ ತಲೆ ಕೆಡಿಸದೇ ಇರಲಿ ಅನ್ನುವುದು ಕನ್ವಿಕ್ಷನ್ನಿಂದ ನೀವು ಆ ಮಂತ್ರವನ್ನು ಹೇಳಿದರೆ ಮತ್ತು ಆ ಘಂಟಾನಾದ ಮಾಡಿದರೆ, ಘಂಟಾನಾದ, ವೇಣುನಾದ, ವೀಣಾನಾದ, ಶಂಖನಾದ ಇದು ಎಲ್ಲಿ ನಡೆಯುತ್ತೆ ಅಲ್ಲಿಗೆ ದುಷ್ಟಶಕ್ತಿಗಳು ಬರೋಲ್ಲ. ಅದನ್ನು ಟೆಸ್ಟ್ ಮಾಡಿ ನೋಡಿ. ಅದ್ರಲ್ಲಿ 3 ಹೆಣ್ಮಕ್ಕಳ ಸೊತ್ತು. ಮನೆಯಲ್ಲಿ ದುಷ್ಟಶಕ್ತಿಗಳು ಬಾರದ ಹಾಗೆ ಮಾಡುವ ವೀಣಾ, ವೇಣು, ಶಂಖ, ಅದು ಎಲ್ಲವೂ ಓಂಕಾರದ ನಾದ, ಶಂಖನಾದ. ಯಾಕೆಂದರೆ ನೀವು ಬೆಳಿಗ್ಗೆ ಸಂಜೆ ಹೆಣ್ಮಕ್ಕಳು ಶಂಖ ಓದ್ತಿದ್ರು ಹಿಂದೆ ಮನೆಯಲ್ಲಿ. ಆ ಶಂಖದ ನಾದ ಇಡೀ ಕಂಪೌಂಡ್ ತುಂಬುತ್ತಿತ್ತು. ಆ ಕಂಪೌಂಡಿನ ಒಳಗೆ ಆಸುರಿ ಶಕ್ತಿಗಳು ಬರ್ತಿರಲಿಲ್ಲ. ಓಂಕಾರದ ಶಂಖನಾದ ಕಿಂತ ಕಿಂಚಿದೂನಃ ಬೇಂದ್ರೆಯವರು ಹೇಳ್ತಾರೆ. ಹಾಗೆ ಅದು ಒಂದು ಓಂಕಾರದ ನಾದವನ್ನು ಕೊಡುತ್ತೆ. ಅದಕ್ಕೆ ವೇಣು
ವೀಣಾ, ಶಂಖ, ಇದು ಮೂರರ ನಾದ. ಅಂದರೆ ಶ್ರುತಿಬದ್ಧವಾದ ಸಂಗೀತ. ಮುಖ್ಯ ಅರ್ಥ ಶ್ರುತಿಬದ್ಧವಾದ ಸಂಗೀತ, ಶ್ರುತಿಬದ್ಧವಾದ ಮಾತು ಎಲ್ಲಿದೆಯೋ ಅಲ್ಲಿ ದುಷ್ಟಶಕ್ತಿಗಳು ಬರೋದಿಲ್ಲ. ಇಷ್ಟು ಶಕ್ತಿ ಇದೆ ನಾದಕ್ಕೆ. ನಿಮ್ಗೆ ಎಲ್ಲಿ ಅಪಸ್ವರದಿಂದ ಎಲ್ಲಾರು ಶುರು ಮಾಡಿಬಿಟ್ರೆ ಎಲ್ಲ ದೇವಗಳು ಬಂದು ಕೂತ್ಬಿಡ್ತಾರೆ. ಅದರಿಂದ ನೀವು ಸಂಗೀತದಲ್ಲಿ ಅಪಸ್ವರ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಹಿಂಸೆ ಆಗುತ್ತೆ. ಅದು ಸಂಗೀತದಲ್ಲಿ ಮಾತ್ರ ಅಲ್ಲ, ಶ್ರುತಿ ಮಾತಿನಲ್ಲಿಯೂ ಇದೆ. ಶ್ರುತಿ ತಪ್ಪಿ ಅಪಶ್ರುತಿಯಲ್ಲಿ ಕೆಲವರು ಈ ಸ್ವರಗಳು ಇರೋದೇ 7, ಕೆಲವರು ಅಷ್ಟಮ ಸ್ವರದಲ್ಲಿ ಭಾಷಣ ಮಾಡ್ತಾರೆ. ಆವಾಗ ಏನಾಗುತ್ತೆ ಅಂದರೆ ನಾವು ಓಡಿ ಹೋಗುವಂತ ಕಾಣುತ್ತೆ. ಶ್ರುತಿಗೆ ಅಷ್ಟು ಶಕ್ತಿ ಇದೆ. ನಾವು ಓಡಿ ಹೋಗೋ ಮಾತಲ್ಲ, ನಾವು ಓಡಿ ಹೋಗ್ತೇವೆ. ನಾವು ಶ್ರುತಿ ತಪ್ಪಿ ಮಾತಾಡಿದರೆ ದುಷ್ಟಶಕ್ತಿಗಳು ಬಂದು ಕೂತ್ಬಿಡ್ತಾರೆ. ಅಷ್ಟು ಶಕ್ತಿ ಇದೆ ಶುದ್ಧ ನಾದಕ್ಕೆ. ಅದಕ್ಕೋಸ್ಕರ ಅವರು ಘಂಟಾನಾದ, ಆ ಮಂತ್ರ ನಿಜವಾಗಿ ದುಷ್ಟಶಕ್ತಿಗಳು ಓಡಿ ಹೋಗ್ತವೆ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ನನ್ನ ಅನುಭವದಿಂದ ನಾನು ಯಾವುದನ್ನು ಬುಕ್ಕಿಶಾಗಿ ಮಾತಾಡುವುದಿಲ್ಲ. ನಾನು ಏನು ಹೇಳಿದೆ ಅದು ನಾನು ಅನುಭವಿಸಿ ನನ್ನ ಅನುಭವಕ್ಕೆ ಬಂದ ಸತ್ಯವನ್ನು ಮಾತ್ರ ನಾನು ಹೇಳ್ತೇನೆ. ಆದರೆ ನಮಗೆ ಇದು ಯಾವುದರ ನಂಬಿಕೆಯೇ ಇಲ್ಲ. ಯಾಕೋ ಸಣ್ಣದಿರುವ ಬಾಯ್ಬಟ್ಟ ಕಲಿಸಿದ ಆಗಮರ್ಥನ್ ದೇವ ನಮ್ಮ ಗಮನ ತಂದಕ್ಷ ಕುರುಘಂಟಾರೋಂ ನತ್ರ ದೇವತಾಹ್ವಾನ ಲಾಂಛನಂ, ಅದು ಏನೋ ಬಾಯ್ಬಟ್ಟ ಕಲಿತಿದ್ದಾನೆ ಹೇಳ್ತೀನಿ. ಎಲ್ಲವೂ ನಮ್ಮ ರಿಚುವಲ್ಲು ಬರಿಯ ಮೆಕ್ಯಾನಿಕಲ್ ಆ್ಯಕ್ಷನ್ ಆಗಿದೆ. ಅದರ ಹಿಂದೆ ಕಾನ್ಸೆಪ್ಟ್ ಇಲ್ಲ, ಅದರ ಹಿಂದೆ ಅನುಸಂಧಾನ ಇಲ್ಲ, ಅದರ ಹಿಂದೆ ಬಿಲೀಫ್ ಇಲ್ಲ. ಅದನ್ನು ರೂಢಿಸ್ಕೊಳ್ಬೇಕಾಗಿದ್ದರೆ ನಾವು ಮತ್ತೆ ಈ ಪ್ರಾಚೀನ ಕಾನ್ಸೆಪ್ಟನ್ನು, ಅದಕ್ಕೋಸ್ಕರ ನಾನು ಪ್ರಾಯ ನಮ್ಮ ಸಂಸ್ಕೃತಿಯ ವೈಶಿಷ್ಟ್ಯ ಹೇಗಿತ್ತು ಅನ್ನೋದನ್ನು ತೋರಿಸುವ ಹಿನ್ನೆಲೆಯಲ್ಲಿ ತಮ್ಮ ಮುಂದೆ ಈ ಅವತಾರಗಳ ಚಿತ್ರಣವನ್ನು ಇಡಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ಇಷ್ಟು ಪ್ರಸ್ತಾವನೆಯ ಜೊತೆಗೆ ಇವತ್ತಿನ ಚಿಂತನವನ್ನು, ಭಗವದ್ ಅವತಾರ ಚಿಂತನವನ್ನು ಮುಗಿಸೋಣ. ನಾಳೆ ನೇರ ಅವತಾರದ ಬೆಳವಣಿಗೆಗಳ ಬಗೆಗೆ, ಆ ಅವತಾರದ ಕಥೆಗಳು, ಆ ಕಥೆಗಳ ಮೆಸೇಜ್ ಏನು, ಈ ಆರ್ಡರ್ ಯಾಕೆ ಬಂತು, ಇದನ್ನೆಲ್ಲ ನಾನು ಹೇಳಬೇಕಿನ್ನು. ಕೂರ್ಮ ಮೊದಲು ಯಾಕೆ ಬಂದ, ಮತ್ತೆ ಬರುವ ನರಸಿಂಹನ ನಂತರ ಬರಬೇಕಾದ ವರಾಹನಿಗಿಂತ ಮೊದಲು ಯಾಕೆ ಬಂದ, ಇದರ ಹಿಂದೆ ಒಂದು ಸಾಧನೆಯ ಮುಖ ಇದೆ, ಉಪಾಸನೆಯ ಮುಖ ಇದೆ. ಇವು ಐತಿಹಾಸಿಕ ಮುಖದಿಂದ ಶಾಸ್ತ್ರಗಳು ಹೇಳೋದಿಲ್ಲ, ಉಪಾಸನೆಯ ಮುಖದಿಂದ ಹೇಳ್ತಾರೆ. ನಾವು ಯಾವತ್ತು ಉಪಾಸನೆಯ ಮುಖವನ್ನು ಮರೆತೇವೋ ಈ ಅನುಕ್ರಮ ಅವತಾರಗಳ ಕ್ರಮ ಮರೆತು ಹೋಯಿತು. ಯಾಕೆ ಹೇಳಿದ್ದು? ಅದರಿಂದ ಇದರ ಹಿಂದೆ ಇರತಕ್ಕ ಉಪಾಸನೆಯ ಮುಖ ಏನು, ಆ ಕಥೆ ಏನು. ನಾವು ಕಥೆಯನ್ನು ಹೇಳಿಬಿಡ್ತೇವೆ. ಮತ್ಸ್ಯ ಅವತಾರ ಯಾಕೆ ಎಂದರೆ ಅವನು ಐಗ್ರೀವಾಸುರ ವೇದಗಳನ್ನು ಅಪಹಾರ ಮಾಡಿದ. ವೇದಗಳನ್ನು ಅಪಹಾರ ಮಾಡೋದು ಲೈಬ್ರರಿಯಿಂದ ಎಲ್ಲಿಂದ ಅಪಹಾರ ಮಾಡಿದ? ಲೈಬ್ರರಿಯಲ್ಲಿತ್ತ, ಎಲ್ಲಿತ್ತ ಅವನು ಅಪಹಾರ ಮಾಡಲಿಕ್ಕೆ ಪುಸ್ತಕ? ಅಲ್ಲ, ಬ್ರಹ್ಮನು ತೂಕಡಿಸಿದಂತೆ ಅವನ ಬಾಯಿಯಿಂದ, ಅವನ ಬಾಯಿಯೊಳಗೆ ಪುಸ್ತಕ ನುಂಗಿ ಕೂತಿದ್ನ. ಅಲ್ಲ, ವಿಷ್ಣುವನ್ನು ಕದಿಯುವುದು ಹೇಗೆ? ಇದೆಲ್ಲ ಅರ್ಥ ಆಗಬೇಕಲ್ಲ. ಕಥೆ ಹೇಳಿಬಿಟ್ಟಿದ್ದಾರೆ, ನಾವು ಅರ್ಥ ಪ್ರಶ್ನೆ ಮಾಡಿದ ಅದೆಲ್ಲ ದೊಡ್ಡವರು ಹೇಳಿದ ಕಥೆ ಪ್ರಶ್ನೆ ಮಾಡಬಾರದು ಒಪ್ಪಿಬಿಟ್ಟಿದ್ದೇವೆ. ಇವತ್ತು ಆ ಕಾಲ ಹೋಯಿತು. ದೊಡ್ಡವರು ಹೇಳಿದ್ದಕ್ಕೂ ಅರ್ಥ ಇದೆ, ನಾವು ಅರ್ಥ ತಿಳ್ಕೊಂಡು ಅದನ್ನು ನಂಬಬೇಕು. ಆಗ ಈ ಸಂಸ್ಕೃತಿಯ ಬೇರೆ ಎಲ್ಲಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಆ ದೃಷ್ಟಿಯಿಂದ ಪ್ರತಿಯೊಂದು ಕಥೆ ಅದು ಬರಿಯ ಕಥೆ ಅಲ್ಲ, ಅದು ಎಲ್ಲೋ ದೇವಾಂಶ ಸಂಭೂತರು ಅವ್ರು ಏನೂ ಮಾಡಬಲ್ಲರು, ನಾವು ಅದನ್ನೆಲ್ಲ ಪ್ರಶ್ನೆ ಮಾಡಬಾರ್ದು ಅನ್ನೋದನ್ನು ಬಿಟ್ಟು ಬಿಡಬೇಕು. ಇವತ್ತು ಅರ್ಥ ಆಗದೇ ಇದ್ದಾಗ ನನಗೆ ಅರ್ಥ ಆಗಲಿಲ್ಲ ಅನ್ನತಕ್ಕಂಥ ಹುಡುಗರಿದ್ದಾರಲ್ಲ, ಅವ್ರು ಮೆಚ್ಚಿಕೋಬೇಕು. ಯಾಕೆಂದರೆ ಅವರು ಪ್ರಶ್ನೆ ಮಾಡಿದಾಗ ಉತ್ತರ ಸಿಗುತ್ತೆ. ಆದರೆ ನಮ್ಮಲ್ಲಿ ಏನಾಗಿದೆ ಗೊತ್ತುಂಟ, ಪ್ರತಿಯೊಂದು ಸಂಗತಿಯನ್ನು ನಾವೇ ಆಳವಾಗಿ ಚಿಂತನೆ ಮಾಡಿದರೆ ಅದರಲ್ಲಿ ಉತ್ತರ ಇದೆ. ಆದರೆ ಬಹಳ ಮಂದಿ ಏನಾಗಿದೆ ಅಂದರೆ ಸೋಮಾರಿತನ, ನಾನು ಯಾಕ್ರಿ ತಲೆ ಖರ್ಚು ಮಾಡಬೇಕು, ಅವರು ಬರ್ತಾರಲ್ಲ ಉಪನ್ಯಾಸಕ್ಕೆ, ಅವ್ರದ್ದು ಕೇಳಿಬಿಡುವ. ಪ್ರಶ್ನೆ ನಮ್ಮದು, ಉತ್ತರ ಇನ್ಯಾರೋ ಮೂರನೇವರು ಹೇಳಬೇಕು ಅನ್ನುವ ಮನೋವೃತ್ತಿ ಬೆಳೆದಿದೆ ನಮಗೆ. ಆದರೆ ಎಲ್ಲಿ ಪ್ರಶ್ನೆ ಮೂಡಿತೋ ಅಲ್ಲಿ ಉತ್ತರ ಇದೆ. ಅದನ್ನು ನಿಮ್ಮೊಳಗೆ ನೀವು ಹುಡುಕಿದರೆ ಸಿಗುತ್ತೆ. ಅದಕ್ಕೆ ಯಾರೋ ಉಪನ್ಯಾಸಕರು ಕಾಯಬೇಕಾಗಿಲ್ಲ, ಮತ್ತು ಉಪನ್ಯಾಸಕರ ಉತ್ತರ ನಿಮ್ಮ ಉತ್ತರ ಆಗಬೇಕಾಗಿಲ್ಲ. ನಿಮ್ಮ ಪ್ರಶ್ನೆಗೆ ನಿಮ್ಮ ತಲೆಯೊಳಗೆ ಉತ್ತರ ಇದೆ. ಈ ಟೆಕ್ನಿಕ್ ಹೇಳಿಕೊಟ್ಟವರೇ ನಮ್ಮ ತಂದೆಯವರು ನನಗೆ. ನಾನು ಚಿಕ್ಕಂದಲ್ಲಿ ಎಲ್ಲ ಹೋಗಿ ಕೇಳೋದು, ಅದು ಹೇಗೆ, ಇದು ಹೇಗೆ, ಆ ಪುರಾಣದಲ್ಲಿ ಹೀಗೆ, ಅದು ಹೇಗೆ. ಎಲ್ಲರೂ ಬೈಯೋದು ನನ್ನನ್ನು, ನೀನು ಪ್ರಾಚೀನ ಹೇಳಿದನ್ನ ಪ್ರಶ್ನೆ ಮಾಡ್ತೀಯ, ನರಕಕ್ಕೆ ಹೋಗ್ತೀಯಾ ಅಂತ. ಯಾಕೆಂದರೆ ಅವ್ರಿಗೆ ಉತ್ತರ ಗೊತ್ತಿರಲಿಲ್ಲ. ನನಗೆ ಕಡೆ ಗೊತ್ತಾಯ್ತು, ಓಹೋ ಇವ್ರು ಯಾರಿಗೂ ಉತ್ತರ ಗೊತ್ತಿಲ್ಲ, ಇನ್ನು ಮೇಲೆ ಯಾವ ಪಂಡಿತರ ಹತ್ರ ಪ್ರಶ್ನೆ ಕೇಳಬಾರದು ಅಂತ ನನ್ನ 13ನೇ ವಯಸ್ಸಿನಲ್ಲಿ ತೀರ್ಮಾನ ಮಾಡಿದೆ. ಆ ತೀರ್ಮಾನ ಮಾಡಿದ್ರಿಂದ ಇವತ್ತು ನಿಮ್ಮ ಹತ್ರ ಇಷ್ಟು ಮಾತಾಡಲಿಕ್ಕೆ ನನಗೆ ಶಕ್ತಿ ಬಂತು. ಇಲ್ಲದೇ ಇದ್ದರೆ ನನ್ನಿಂದ ಮಾತಾಡಲಿಕ್ಕೆ ಆಗ್ತಿರಲಿಲ್ಲ. ಆಮೇಲೆ ನಮ್ಮ ಅಪ್ಪನ ಹತ್ರ ಹೋಗಿ ಹೇಳಿದೆ. ಅವ್ರು ಏನು ಹೇಳಿದ್ರು ಗೊತ್ತಾ, ನಿನ್ನ ಪ್ರಶ್ನೆಗಳು ನಿಜವಾಗಿ ಅಪೂರ್ವವಾಗಿಯಪ್ಪ, ತುಂಬ ಒಳ್ಳೆಯ ಪ್ರಶ್ನೆಗಳನ್ನು ಮಾಡ್ತಾ ಇದ್ದೀಯಾ. ಅವರೊಬ್ಬರೇ ಎಲ್ಲರೂ ನರಕಾದ ಏನರ್ಥ ಆಗುತ್ತೆ, ನೀನು ಪ್ರಶ್ನೆ ಮಾಡೋ ತಪ್ಪು. ತುಂಬ ಒಳ್ಳೆಯ ಪ್ರಶ್ನೆಗಳು,
ಇದು ಒರಿಜಿನಲ್, ಹಿಂದೆ ಬೇರೆ ಯಾರಿಂದೋ ಕದ್ದ ಪ್ರಶ್ನೆಗಳೆಲ್ಲ, ನಿನ್ನ ಸ್ವಂತಿಕೆ ಇದೆ ಈ ಪ್ರಶ್ನೆಯಲ್ಲಿ, ಮತ್ತು ನಿಜವಾಗಿ ಉತ್ತರ ಕೊಡಲಿಕ್ಕೆ ಕಷ್ಟಕರವಾದಂತಹ ಪ್ರಶ್ನೆಗಳು ನೀಡ್ತಾ ಇದ್ದೀಯ. ಆದರೆ ನೀನು ಇದನ್ನು ನನ್ನ ಹತ್ರ ಕೇಳುವುದಲ್ಲ, ಅಥವಾ ಇನ್ನು ಯಾರ ಹತ್ರ ಕೇಳುವುದಲ್ಲ. ನಿನಗೆ ಇಷ್ಟು ಪ್ರಶ್ನೆಗಳನ್ನು ಸೃಷ್ಟಿ ಮಾಡುವ ಇಂಟೆಲಿಜೆನ್ಸ್ ಉಂಟಲ್ಲ, ಆ ಇಂಟೆಲಿಜೆನ್ಸನ್ನೇ ಬಳಸು, ಅಲ್ಲಿಯೇ ಉತ್ತರ ಸಿಗುತ್ತೆ ಎಂದು. ಇದು ನನ್ನ ಚಿಂತನೆಗೆ ನಿಜವಾದ ರೂಪರೇಖೆ ಕೊಟ್ಟ ಒಂದೇ ಒಂದು ಮಾತು ನಮ್ಮ ಅಪ್ಪ ಹೇಳಿದ್ದು, ನಿನಗೆ ಎಲ್ಲಿ ಪ್ರಶ್ನೆ ಹುಟ್ಟಿತೋ ಅಲ್ಲೇ ಹುಡುಕು, ಉತ್ತರ ಇದೆ, ನನ್ನ ಹತ್ರ ಕೇಳಿಬಿಡ ಅಂದರು. ಇದು ಅದ್ಭುತವಾದ ಉತ್ತರ, ಅನುಭಾವಿಗಳು ಮಾತ್ರ ಆಡಬಹುದಾದ ಮಾತು. ಅದರಿಂದ ನಾನು ಬೆಳೆಯೋದು ಸಾಧ್ಯ ಆಗಿರಲಿಲ್ಲ. ನಾನು ಕೊಟೇಶನ್ ಪಂಡಿತ ಆಗಿಬಿಡ್ತಿದ್ದೆ. ಆ ಶ್ಲೋಕ ಅದನ್ನು ಹೀಗೆ ಹೇಳಿದೆ, ಇದನ್ನು ಹೀಗೆ ಹೇಳಿದೆ, ಅದರಿಂದ ಇದು ಹೀಗೆ. ನೀವು ಏನು, ನಮ್ಮದೇನಿಲ್ಲ, ನಮ್ದು ಆ ಕೊಟೇಶನ್ನು ಈ ಕೊಟೇಶನ್ನು. ಆದರೆ ಕೊಟೇಶನ್ ಅಲ್ಲ ವೇದಾಂತ. ಅಂದರೆ ಕೊಟೇಶನ್ ಅಲ್ಲ, ವೇದಾಂತ ಅನುಭವ. ನಾವು ಅನುಭವಿಸಿದೆವೋ, ಶಾಸ್ತ್ರಾರ್ಥ ಯುಕ್ತಾನುಭವ ಪ್ರಮಾಣಂತ ಉತ್ತಮಂ ಮತಂ ಅಂತ. ಇದು ಆಚಾರ್ಯ ಮಧ್ವರು ಹೇಳಿದ ಮಾತು. ನಿನಗೆ ಶಾಸ್ತ್ರದಲ್ಲಿ ಹೀಗೆ ಹೇಳಿದೆ ಅಂತ ಹೇಳಿ ಮರಳು ಮಾಡಬೇಡ, ಅದು ಇಟ್ ಈಸ್ ಮಿಯರ್ ಕೊಟೇಶನ್. ಐ ವಾಂಟ್ ಟು ನೋ ವೆದರ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಯಾಕೆಂದರೆ ಯಾವುದು ಪ್ರಮಾಣ? ಶಾಸ್ತ್ರಾರ್ಥಯುಕ್ತ ಅನುಭವ. ನೀನು ಅನುಭವಿಸಿದರೆ ಅದು ನಿನಗೆ ಪ್ರಮಾಣ, ಇಲ್ಲದ್ರೆ ಇನ್ನೊಬ್ಬರ ಕೊಟೇಶನ್, ಅದನ್ನು ಕಟ್ಕೊಂಡು ಏನು ಮಾಡ್ತೀಯ? ಅದರಿಂದ ಏನು ಶಾಸ್ತ್ರದಲ್ಲಿ ಹೇಳಿದೆ ಅದನ್ನು ಅನುಭವಿಸಿದಾಗ ನೀನು ಅದನ್ನು ಇನ್ನೊಬ್ರು ಹೇಳೋ ರೈಟ್ ಬರುತ್ತೆ. ನನಗೆ ಕೊಟೇಶನ್ ಹೇಳಿಕೊಂಡು ವಾಕ್ಯಾರ್ಥ ಮಾಡಿ ಏನನ್ನೂ ಸಾಧಿಸಲಿಕ್ಕೆ ಬರೋಲ್ಲ. ಆ ರೀತಿಯಿಂದ ನಾವು ಚಿಂತನೆಯನ್ನು ಬೆಳೆಸಿದರೆ ಪ್ರಾಯ ನಮ್ಮಲ್ಲಿ ಎಲ್ಲರಲ್ಲಿಯೂ ಈ ರೀತಿ ಅಂತರಂಗದ ಒಂದು ವೀಕ್ಷಣೆ, ಒಳನೋಟ, ಒಳಗಣ್ಣು. ನಮ್ಮಲ್ಲಿ ಏನು ದುರಂತ ಗೊತ್ತಾ? ಒಳಗಣ್ಣು ಅಂತ ಹೇಳಿದರೆ ಆ ಬನ್ನಂಜೆ ಒಳಗಣ್ಣು ಅಂತ ಹೇಳ್ತಾನೆ, ಎಲ್ಲಿದೆ ಒಳಗಣ್ಣು ಇಲ್ಲ ಮಣ್ಣು ಇಲ್ಲ, ಎಲ್ಲ ಸುಮ್ಮನೆ ಬಗಸೆ ಅಲ್ವಾ ಅಂತ ಹೇಳ್ತಕ್ಕ ಮಂದಿ ಇದ್ದಾರೆ ನಮ್ಮ ದೇಶದಲ್ಲಿ. ನನಗೆ ಇದು ಒಳಗಣ್ಣು ತೆರೆದು ನೋಡಬೇಕು ಅಂತ ಹೇಳಿದರೆ ಸಿಟ್ಟು ಕೆಲವರು. ಏನೇನೋ ಸುಳ್ಳು ಹೇಳ್ತಾನೆ, ಒಳಗಣ್ಣು ಅಂತ ಒಂದು ಉಂಟಾ, ಹೊರಗಣ್ಣು ಮಾತ್ರ ಇರೋದಲ್ವ ಅಂತಾರೆ. ಏನು ಹೇಳಬೇಕು? ಇಂಥ ಮಂದಿ ಇವತ್ತು ನಮ್ಮ ದೇಶದಲ್ಲಿ ಇದ್ದಾರೆ ವಿದ್ವಾಂಸರಾಗಿ. ಹೃದಯದ ಭಾಷೆ ಅಂತ ಹೇಳಿದ್ರೆ ಅರ್ಥ ಬರಲ್ಲ ಅವರಿಗೆ. ಇಂಟೆಲೆಕ್ಟ್ ಒಂದೇ, ಹೃದಯದ ಭಾಷೆ ಅಂತದ್ದು, ಕಣ್ಣು ಎರಡೇ ಇರೋದು, ಒಳಗಣ್ಣೆ ಅಂತದ್ದು. ಇಷ್ಟು ಔಟ್ಸೈಡರ್ ಆಗಿಬಿಟ್ಟಿದ್ದಾರೆ ಅವರು ನಮ್ಮ ಸಂಸ್ಕೃತಿಗೆ. ಅವರಿಗೆ ಒಳಗಿನ ಮುಖವೇ ಇಲ್ಲ. ಈ ರೀತಿಯ ಶಿಕ್ಷಣದಿಂದ ನಮ್ಮ ಸಂಸ್ಕೃತಿಯನ್ನು ತಿಳಿಲಿಕ್ಕೆ ಸಾಧ್ಯ ಉಂಟ. ಹಾಗಾಗಿ ನಾವು ಮತ್ತೆ ಆ ಪ್ರಾಚೀನ ಅಧ್ಯಯನದ ಆ ಧಾಟಿಯಲ್ಲಿ ಸಾಗಬೇಕು. ಆಗ ನಮಗೆ ಈ ಅವತಾರಗಳ ಅನುಕ್ರಮ, ಅವತಾರಗಳ ಕಥೆ ಪ್ರತಿಯೊಂದು ಹೊಸ ರೀತಿಯಲ್ಲಿ ಅರ್ಥ ಆಗುತ್ತೆ. ಅದು ನಮ್ಮ ಬಾಳಿಗೆ ಏನು ಸಂದೇಶ ಕೊಡುತ್ತೆ ಅನ್ನೋದು ಮುಖ್ಯವಾಗುತ್ತೆ. ಆ ದಿಶೆಯಲ್ಲಿ ನಾಳೆಯಿಂದ ಚಿಂತನೆ ಮಾಡೋಣ. ಇವತ್ತು ಪ್ರಸ್ತಾವನೆ ಮಾಡ್ತಾ ಸ್ವಲ್ಪ ಹೆಚ್ಚು ಹೊತ್ತು ಮಾತಾಡಿದೆ. ತಮಗೆ ಅದರಿಂದ ತೊಂದರೆ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿನಂದನೆಗಳು.